ಸ್ಟಾರ್ಟ್. ಸ್ನೇಹಿತರೆ, ರಾಜ್ಯ ನಗರಾಭಿವೃದ್ಧಿ ಸಂಸ್ಥೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದು ಕನ್ಸ್ಟ್ರಕ್ಷನ್ ಅಂಡ್ ಡೆಮಾಲಿಷನ್ ವೇಸ್ಟ್, CND ವೇಸ್ಟ್ ಅಂತ ಹೇಳ್ತೀವಿ, ನಮ್ಮ ಅರ್ಬನ್ ಲೋಕಲ್ ಬಾಡೀಸ್ ವಿಶೇಷವಾಗಿ ಕಾರ್ಪೊರೇಷನ್ ವ್ಯಾಪ್ತಿನಲ್ಲಿ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ. ಈ ಒಂದು CND ವೇಸ್ಟ್ ನ ಯಾವ ರೀತಿ ನಾವು ಯುಟಿಲೈಸ್ ಮಾಡ್ಬೋದು, ಯಾವ ರೀತಿ ಬೈ ಪ್ರಾಡಕ್ಟ್ ಮಾಡ್ಬೋದು, ಮತ್ತೆ ಯಾವ ರೀತಿಯಿಂದ ಆಪ್ಷನ್ಸ್ ಇದೆ, ಇವುಗಳ ಬಗ್ಗೆ ಮಾಹಿತಿ ನೀಡಲು ಆಗಮಿಸತಕ್ಕಂತ ಶ್ರೀಯುತ ರಾಜೇಶ್ ಕುಮಾರ್ ಜೈನ್ ಅವರು ಆಗಮಿಸಿದ್ದಾರೆ. ಇವರು ತಮ್ಮ ಅನುಭವಗಳನ್ನ ಮತ್ತೆ ಈಗಾಗಲೇ ಮಾಡ್ತಿರ್ತಕ್ಕಂಥ ಬೆಸ್ಟ್ ಪ್ರಾಕ್ಟೀಸಸ್ ನೊಂದಿಗೆ, ಕೇಸ್ ಸ್ಟಡೀಸ್ ನೊಂದಿಗೆ, ಮತ್ತೆ ವಿವರಗಳೊಂದಿಗೆ, ಮತ್ತೆ ಇಂಟ್ರಾಕ್ಷನ್ ನೊಂದಿಗೆ ತಮ್ಮ ಅನುಭವಗಳನ್ನ ಹಂಚಿಕೊಳ್ಳಿದ್ದಾರೆ. ಸೊ ಇದಕ್ಕೆ ಸ್ವಾಗತ ಕೋರ್ತಾ ಈ ಸೆಷನ್ ಆರಂಭ ಮಾಡಬೇಕು ಅಂತ ಜೈನ್ ಅವ್ರನ್ನ ನಾನು ಕೋರ್ತೀನಿ, ಬಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಇದು CND ವೇಸ್ಟ್ ಅಂತ ಏನಿದೆ ಅದನ್ನ ಆ ಟಾಪಿಕ್ ನನ್ಗೆ ಇವತ್ತು ಮಾಡಕ್ಕಂತ ಹೇಳಿದ್ದಾರೆ. ನಾನು ಎಲ್ಲರಿಗೂ ಒಂದು ಹೇಳೋದು ಏನಂದ್ರೆ, CND ವೇಸ್ಟ್ ಅಂತ ಹೇಳ್ಬಿಟ್ರೆ ಜನಕ್ಕೆ ಅಯ್ಯೋ ವೇಸ್ಟ್ ಅಂದ್ರೆ ತಗೋಬಾರ್ದು ಅಂತ ಮನ್ಸಲ್ಲಿ ಬಂದ್ಬಿಡ್ತದೆ. ಸೊ ಅದಕ್ಕೆ ನಾವು ಯಾವುದೇ ಎಲ್ಲೇ ಹೋಗ್ಲಿ, ತರಕಾರಿ ತೊಗೊಳಕ್ ಹೋಗೋಣ, ಇಲ್ಲ ಯಾವ್ದಾರ ಒಂದು ಬಿಲ್ಡಿಂಗ್ ಯಾವ್ದಾರ ಶಾಪ್ ಹೋದ್ರೆ ವೇಸ್ಟ್ ಅಂತ ಹೇಳ್ಬಿಟ್ರೆ ಒಂಥರ ಭಯ ತರ ಆಗ್ಬಿಡ್ತದೆ. ಅಯ್ಯೋ ಅದು ಚೆನ್ನಾಗಿರಲ್ಲ, ಏನು ಬಳಸ್ಬೋದೋ ಇಲ್ವೋ ಅಂತ ಹೇಳ್ಬಿಟ್ಟು ನಾವು ಸುಮಾರು ಸರಿ ಮನೆಯಲ್ಲೂ ಒಂದು ಎಕ್ಸಾಂಪಲ್ಸ್ಗಳು ನೋಡ್ಬೋದು. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಬಟ್ಟೆ, ಮನೆಯಲ್ಲಿ ಬಟ್ಟೆ ಇರುತ್ತೆ, ನಾವು ಯೂಸ್ ಮಾಡಿ 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 ಲಾಸ್ಟ್ ಅಲ್ಲಿ ವೇಸ್ಟ್ ಅಂತ ಅನ್ಕೋತೀವಿ. ಆ ವೇಸ್ಟ್ ಬಟ್ಟೆನಲ್ಲಿ ಮನೆನ ಒರ್ಸಕ್ ನೋಡ್ತೀವಿ, ಬಟ್ ನಮ್ಮ ಹೆಲ್ತ್ಗೆ ಅಷ್ಟೇ ಒಳ್ಳೇದು. ಬಟ್ ಲಾಸ್ಟ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಆ ವೇಸ್ಟ್ ಬಟ್ಟೆಯಿಂದ ಎಷ್ಟು ಜಾಸ್ತಿ ಉಪಯೋಗಿಸೋಕ್ಕಾಗತ್ತೆ ಅಷ್ಟು ಜಾಸ್ತಿ ಉಪಯೋಗಿಸ್ತೀವಿ ನಾವು. ಅದೊಂದು ಸಣ್ಣ ಉದಾಹರಣೆ ವೇಸ್ಟ್ ಆಸ್ ಎ ರಿಸೋರ್ಸ್ ಅಂತ ಹೇಳಕ್ಕೆ. ಸೊ ಈ ನೇಚರಲ್ಲಿ ನಾವು ಗಿಫ್ಟ್ ಹೆಂಗಿದೆ ಅಂದ್ರೆ ದೇವ್ರದ್ದು ಇಲ್ಲ ಈ ಪ್ರಪಂಚದಲ್ಲಿ ಯಾವ್ದು ವೇಸ್ಟ್ ಅಂತ ಏನು ಹೋಗಲ್ಲ. ಆ ವೇಸ್ಟ್ ಅನ್ನ ನಾವು ಹೆಂಗೆ ಪರಿಸ್ಥಿತಿ ಪ್ರಕಾರ ಬಳಸ್ಬೋದು ಅದನ್ನ ನಾವು ಅದಕ್ಕೆ ರೂಪವನ್ನು ಕೊಡ್ಬೇಕು. ಸೊ ಅದಕ್ಕೆ ಒಂದು ಹೊಸ ಹೆಸರು ಕೊಡ್ತಾ ಇದೀವಿ, ವೇಸ್ಟ್ ಆಸ್ ಎ ರಿಸೋರ್ಸ್ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು ಸಾಕಷ್ಟು ಎಕ್ಸಾಂಪಲ್ಸ್ ಏನ್ ಡಾಕ್ಯುಮೆಂಟ್ ಮಾಡಿದೀನಿ ಅದನ್ನ ನಿಮ್ ಸಮ್ಮುಖ ಪ್ರಯತ್ನ ಮಾಡಕ್ ನೋಡ್ತೀನಿ ತೋರ್ಸಕ್ಕೆ. ನಾವು ಎಲ್ಲರಿಗೂ ಹೇಳೋದು ಏನಂದ್ರೆ, ನಾವು ಎಲ್ಲ ನಮ್ ದಿಕ್ಕಿನಲ್ಲಿ ಅದನ್ನ ನಮ್ಮ ಸರ್ಕಲ್ ಅಲ್ಲಿ ಪ್ರಮೋಟ್ ಮಾಡಕ್ ನೋಡ್ಬೇಕು, ಬೇರೆ ಡೈರೆಕ್ಷನ್ ಅಲ್ಲಿ. ಸೊ ಎಲ್ಲರಿಗೂ ಏನಂದ್ರೆ, ಇನ್ನೊಂದ್ಸರಿ ವಿ ವಿಲ್ ಸಿ ವಾಟ್ ಈಸ್ ವೇಸ್ಟ್ ಆಸ್ ಎ ರಿಸೋರ್ಸ್. ಈ ಪ್ರಪಂಚದಲ್ಲಿ ನಾವು ನೋಡಕ್ ಹೋದ್ರೆ ಒಬ್ಬರದು ವೇಸ್ಟ್ ಇನ್ನೊಬ್ಬರಿಗೆ ರಿಸೋರ್ಸ್ ಅಂತ ಆಗತ್ತೆ. ಎಕ್ಸಾಂಪಲ್, ನಾವು ಎಲ್ಲ ಆನಿಮಲ್ಸ್ ಆಗ್ಲಿ, ಹ್ಯೂಮನ್ ಬೀಯಿಂಗ್ಸ್ ಆಗ್ಲಿ, ಏನೇ ಆಗ್ಲಿ, ಅದೊಂದು ಗೊಬ್ಬರ ಕೊಡುವಂತ ಅಂಶಗಳಿದೆ. ಸೊ ಸಾಮಾನ್ಯವಾಗಿ ಏನ್ ಹೇಳ್ತೀವಿ, ಅದು ವೇಸ್ಟ್ ಅಂತ ಹೇಳ್ಬಿಟ್ಟು. ಬಟ್ ನಮ್ಮ ಸಾಂಸ್ಕೃತಿಕ ದೇಶದಿಂದ ಬಹಳ ಪುರಾಣಿಕ ಕಾಲದಿಂದನೂ ಅದನ್ನ ನಮ್ ನ್ಯಾಚುರಲ್ ಆಗಿ ನೇಚರಲ್ಲಿ ಕಾಂಪೋಸ್ಟ್ ಆಗ್ಬಿಟ್ಟು, ಮೆನ್ಯೂರ್ ತರ ಆಗ್ಬಿಟ್ಟು ಪ್ಲಾಂಟ್ಸ್ಗೆ ಇಂಟಿಗ್ರೇಟ್ ಆಗುತ್ತೆ. ಇದೊಂದು ಎಕ್ಸಾಂಪಲ್. ನೆಕ್ಸ್ಟ್, ಆಸ್ ಎ ಟೈಮ್ ಪಾಸಸ್ ನಮ್ ಜನಕ್ಕೆ ತಿಳುವಳಿಕೆನೂ ಜಾಸ್ತಿ ಆಗುತ್ತೆ, R&Dನೂ ಮಾಡ್ತಾರೆ. ಯಾವ್ಯಾವಾಗ ಕಷ್ಟ ಅಂತ ಬರ್ತದೆ ಅವಾಗ ಕಷ್ಟ ಬರೋ ಟೈಮಲ್ಲಿ ಪರಿಹಾರನೂ ಸಿಗುತ್ತೆ. ಸೊ ಇವತ್ತಿನ ದಿವಸದಲ್ಲಿ ನಾವು ಹೊಸ R&Dಗಳು ಎಲ್ಲ ಮಾಡ್ತಾ ಇರೋದು, ಕೆಲವು ರಿಸರ್ಚ್ಗಳು ಸೆಂಟರ್ ಅಲ್ಲಿ ಕಿಚನ್ ವೇಸ್ಟ್ ಇಂದ ಬಯೋಗ್ಯಾಸ್ ತರ ಮಾಡ್ಬೋದು. ಸೊ ನಾವು ತರಕಾರಿ ವೇಸ್ಟ್, ಅಡುಗೆ ಮನೆ ವೇಸ್ಟ್, ಹೋಟೆಲ್ ವೇಸ್ಟ್ ಅಂತ ಏನ್ ಹೇಳ್ತೀವಿ, ಆರ್ಗ್ಯಾನಿಕ್ ವೇಸ್ಟ್, ಅದರಲ್ಲಿ ಬಯೋಗ್ಯಾಸ್ ಕೂಡ ತಗೋಬಹುದು. ಅದೊಂದು ಉದಾಹರಣೆ, ವೇಸ್ಟ್ ಆಸ್ ಎ ರಿಸೋರ್ಸ್ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾವು ಮೇನ್ ಬರ್ತಾ ಇರೋದು ಬಿಲ್ಡಿಂಗ್ ವೇಸ್ಟ್ ಅಂತ ಹೇಳ್ಬಿಟ್ಟು. ಸೊ ಆ ಬಿಲ್ಡಿಂಗ್ ವೇಸ್ಟ್ ನ ನಾವು ಹೆಂಗೆ ವೆಲ್ತ್ ತರ ಕನ್ವರ್ಟ್ ಮಾಡ್ಕೋಬಹುದು, ಮತ್ತೆ ನಮ್ಮ ಪರಿಸರನ ಹೆಂಗೆ ನಾವು ಆದಷ್ಟು ಗ್ರೀನ್ ಎನ್ವೈರನ್ಮೆಂಟ್ ತರ ಮಾಡ್ಕೋಬಹುದು, ಮತ್ತೆ ಇರೋ ರಿಸೋರ್ಸಸ್ ನ ಹೆಂಗೆ ಸದುಪಯೋಗ ಮಾಡ್ಬೋದು, ಅದನ್ನ ನಾನು ಪ್ರಯತ್ನ ಮಾಡ್ತೀನಿ ನಮ್ಮ ಕೆಲವು ಸ್ಲೈಡ್ಸ್ ಅಲ್ಲಿ ತೋರಿಸ್ಲಿಕ್ಕೆ. ಸೊ ನಾವು ಯಾವುದೇ ಒಂದು ಪದಾರ್ಥ ತಗೊಂಡ್ರೆ
ಅದರದ್ದು ಪದಾರ್ಥದ್ದು ಫುಲ್ ಲೈಫ್ ಸೈಕಲ್ ಅಂತ ಏನ್ ಹೇಳ್ತೀವಿ. ಇದು ಪಾಯಿಂಟರ್ ಆಗಲ್ಲ, ವೈಟ್ ಮೇಲೆ ಬಂದ್ರೆ ಹೋಗ್ತದೆ, ಅದಲ್ಲ ಲೇಟ್ ಆಗಲ್ಲ, ಇಲ್ಲಿ ಬರ್ತದೆ ಗೋಡೆ ಮೇಲೆ, ಅಲ್ಲಿ ಬರ್ತದೆ. ಇಲ್ಲ ಪಾಯಿಂಟರ್ ಅಲ್ಲಿ ಬರಲ್ಲ, ಸ್ಕ್ರೀನ್ ಮೇಲೆ ಬರಲ್ಲ. ಸ್ಕ್ರೀನ್ ಮೇಲೆ ಬರಲ್ಲ, ಮೂವ್ ಮಾಡ್ಬೇಕಾ? ಇಲ್ಲ ನಾನು ಮೂವ್ ಮಾಡ್ತೀನಿ. ಸೊ ಇದು ನಾವು ಯಾವುದೇ ಒಂದು ಪದಾರ್ಥ ತಗೊಂಡ್ರೆ ಅದರದ್ದು ಸ್ಟಾರ್ಟಿಂಗ್ ಇಂದ ಲಾಸ್ಟ್ ಏನಾಗತ್ತೆ ಅಂತ ಅರ್ಥ ಮಾಡ್ಕೊಂಡು ನಾವು ಬಳಸಕ್ಕೆ ಪ್ರಯತ್ನ ಮಾಡ್ಬೇಕು. ನಾವು ಬರುವಂತದ್ದು ಕಾಲದಲ್ಲಿ ಸಿಕ್ಕಾಪಟ್ಟೆ ಅನವಶ್ಯಕವಾಗಿ ಬರುವಂತದ್ ಪದಾರ್ಥಗಳಿದೆ, ಅದನ್ನ ನಾವು ಬಳಸುವಾಗ್ಲೇನೆ ಎಷ್ಟು ಅವಾಯ್ಡ್ ಮಾಡ್ಬೋದು ಅದನ್ನ ಪ್ರಯತ್ನ ಮಾಡ್ಬೇಕು. ಅಂದ್ರೆ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಲ್ಲ, ಆ ಮಟ್ಟಕ್ಕೆ ನಾವೆಲ್ಲ ಹೋಗ್ಬೇಕು. ನಾವು ಲಾಸ್ಟ್ ಒಂದು 20-30 ವರ್ಷ 50 ವರ್ಷದಿಂದ ಮುಂಚೆ ನಮ್ದು ಪ್ರಪಂಚ ಹೆಂಗಿತ್ತು, ಇವಾಗ ಏನೇನ್ ಬದಲಾವಣೆ ಆಗಿದೆ, ಆ ಬದಲಾವಣೆಯಿಂದ ಏನೇನ್ ತೊಂದರೆಗಳಾಗ್ತಾ ಇದೆ ಅದೆಲ್ಲ ನಾವು ನಮ್ಮ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ. ನಾವು ಎಷ್ಟೇ ಜನಕ್ಕೆ ಹೇಳಿದ್ರು ಅವರು ಬದಲಾವಣೆ ಹಾಕಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ನಾವೊಂದು ಹೊಸ ದಾರಿ ಹುಡುಕಿದೀನಿ ಜನಕ್ಕೆ ಮೋಟಿವೇಟ್ ಮಾಡಕ್ಕೆ. ಕೊನೆಯ ಪಕ್ಷ ನಾವು ಇದಕ್ಕೆ ಯಾವಾಗ ರಿಸಲ್ಟ್ ಕೊಡ್ಬೋದು ಅಂದ್ರೆ, ನಾವು ನಮ್ಮ ಮಕ್ಕಳನ್ನ ಎಷ್ಟು ಒಳ್ಳೇದು ಎನ್ವೈರನ್ಮೆಂಟ್ ಕೊಡ್ಬೋದು, ಬಹಳ ಮುದ್ದವಾಗಿ ಇಟ್ಕೊಂಡಿರ್ತೀವಿ ನಮ್ಮ ಮಕ್ಕಳನ್ನ. ಸೊ ನಮ್ಮ ಮಕ್ಕಳನ್ನ ನಾವು ನೆಕ್ಸ್ಟ್ ಜನರೇಷನ್ ಅಲ್ಲಿ ಒಂದು ಒಳ್ಳೆ ವಾತಾವರಣ ಕೊಟ್ಬಿಟ್ಟು ಒಂದು ಒಳ್ಳೆ ಡೈರೆಕ್ಷನ್ ಕೊಡ್ಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಭಾಗವಹಿಸ್ಬೇಕು. ಇಲ್ಲಾಂದ್ರೆ ನಮ್ಮ ಮಕ್ಕಳು ಏನಾಗುತ್ತೆ ಅಂದ್ರೆ, ಯಾರಿಗೋ ಒಂದು ಕಾಯಿಲೆ ಬಂದಿರೋದನ್ನ ಹೆರಿಡಿಟಿಯಾಗೆ ಕಾಯಿಲೆ ಬಂದಿರುತ್ತೆ, ನೆಕ್ಸ್ಟ್ ಆ ಕಾಯಿಲೆ ಮಗು ಹುಟ್ಟುವಾಗ್ಲೇನೆ ಬಂದಿರುತ್ತೆ, ಹೆರಿಡಿಟಿ ಅಂತ ಹೇಳ್ಬಿಟ್ಟು ಬಂದಿರುತ್ತೆ. ಆ ಕಾಯಿಲೆಗೆ ಪರಿಹಾರ ಮಾಡಕ್ಕೆ ಎಷ್ಟೊಂದು ಹಾಸ್ಪಿಟಲ್ ಅಲ್ಲಿ ಓಡಾಟ ಮಾಡ್ಕೊಂಡು ಖರ್ಚುಗಳೆಲ್ಲ ಮಾಡಕ್ ಶುರು ಮಾಡ್ತೀವಿ. ಆ ಖರ್ಚುಗಳನ್ನ ಪೂರೈಸಕ್ಕೆ ಸಂಪಾದನೆ ಮಾಡಕ್ ಹೋಗ್ತೀವಿ ವಿನ ನಮ್ ಲೈಫ್ ನ ಹೆಂಗ್ ಸಸ್ಟೈನ್ ಮಾಡ್ಬೇಕು ಅಂತ ಮರ್ತ್ ಬಿಡ್ತೀವಿ ನಾವು ಲಾಸ್ಟ್ ಅಲ್ಲಿ. ಸೊ ಅವೆಲ್ಲ ನಾವು ದೂರ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಒಂದು ಒಳ್ಳೆ ವಾತಾವರಣ ಕೊಡಕ್ಕಂತ ಪ್ರಯತ್ನ ಮಾಡ್ಬೇಕು ನೆಕ್ಸ್ಟ್ ನಮ್ ಕಮಿಂಗ್ ಜನರೇಷನ್ಗೆ. ಈ ಪ್ರಯತ್ನದಲ್ಲಿ ನಾವು 15 ವರ್ಷದಿಂದ ನಾವೇನ್ ಪ್ರಯತ್ನ ಮಾಡ್ತಾ ಇದೀವಿ, ನಮ್ಮ ಟೀಚರ್ಸ್ ನಮ್ಮ ಗುರುಗಳೆಲ್ಲ ಅವರಿಂದ ಏನೇನು ಕಲ್ತಿದೀವಿ, ಮತ್ತೆ ಈ ನೇಚರ್ ಇಂದ ಏನೇನ್ ಕಲ್ತಿದೀವಿ, ಅದಕ್ಕೆ ಒಂದು ಪುಸ್ತಕನೂ ಬರ್ದಿದೀವಿ, ಆಲ್ಟರ್ನೇಟಿವ್ ವೇ ಆಫ್ ಬಿಲ್ಡಿಂಗ್ ಸಸ್ಟೈನಬಲ್ ವೇ ಆಫ್ ಲಿವಿಂಗ್ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಒಂದೊಂದು ಬಿಲ್ಡಿಂಗ್ ಅಲ್ಲಿ ಎಷ್ಟು ಮಟ್ಟಕ್ಕೆ ನಾವು ಇಕೋ ಫ್ರೆಂಡ್ಲಿ ಆಗಿ ಮಾಡ್ಬೋದು, ಎನರ್ಜಿ ಕನ್ಸಂಪ್ಷನ್ ಕಮ್ಮಿ ಮಾಡ್ಬೋದು, ಲೋಕಲ್ ಮೆಟೀರಿಯಲ್ಸ್ ನ ಹೆಂಗೆ ವೆರೈಟಿಯಾಗೆ ಉಪಯೋಗಿಸ್ಕೋಬಹುದು, ಅದನ್ನ ಒಂದು ಸ್ಯಾಂಪಲ್ ಬುಕ್ ತರ ಮಾಡಿದೀವಿ. ಇದನ್ನ ಆನ್ಲೈನ್ ಅಲ್ಲಿ ಅವೈಲೇಬಲ್ ಇದೆ, ಯಾರು ಬೇಕಂದ್ರೂ ಡೌನ್ಲೋಡ್ ಮಾಡ್ಕೋಬಹುದು ಸಾಫ್ಟ್ ಕಾಪಿನ. ಸೊ ಇನ್ನೊಂದು ವಿಷಯ ಏನಂದ್ರೆ, ಇದೆಲ್ಲ ಉಪಯೋಗಿಸ್ಬೇಕಂದ್ರೆ ಜನ ಹತ್ರ ಇನ್ಫಾರ್ಮೇಶನ್ ಇಲ್ಲ. ಅಂದ್ರೆ ಯಾವ್ದೋ ಒಂದು ರೂಪನಲ್ಲಿ ಒಂದು ಸ್ಮಾಲ್ ಸ್ಕೇಲ್ ಅಲ್ಲಿ ಮಾಡ್ಕೊಂಡು ಹೋಗ್ತಾ ಇದಾರೆ, ಬಟ್ ಇದನ್ನ ಜನ ಹತ್ರ ತಲುಪ್ಸಕ್ಕೆ ಒಂದು ದಾರಿ ಹುಡುಕ್ಬೇಕು ನಾವು ಇವಾಗ ನೆಕ್ಸ್ಟ್. ಆ ಒಂದು ಪ್ರಯತ್ನದಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ, ನಾವು ಆನ್ಲೈನ್ ಅಲ್ಲಿ ವೆಬ್ಸೈಟ್ ಅಲ್ಲಿ ಆನ್ಲೈನ್ ಅಲ್ಲಿ ಹಾಕ್ಬಿಟ್ಟಿದ್ವಿ. ಸೊ ಇಟ್ ಕ್ಯಾನ್ ರೀಚ್ ಮೋರ್ ಪೀಪಲ್. ನಾವು ಒಬ್ಬೊಬ್ರ ತನೂ ರೀಚ್ ಆಗೋದ್ ಕಷ್ಟ, ಬಟ್ ಈ ಪುಸ್ತಕ ಮುಖಾಂತರ ನಂದು ಭಾವನೆಗಳು ಏನಿದೆ, ಮತ್ತೆ ಆ ಪ್ರಾಡಕ್ಟ್ಸ್ ಮತ್ತೆ ಮೆಟೀರಿಯಲ್ಸ್ ಏನೇನ್ ಗುಣಮಟ್ಟ ಇದೆ, ಒಂದು ಸ್ಯಾಂಪಲ್ ರೂಪ ಅದರಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದೀವಿ. ಸೊ ಅದನ್ನ ಬಳಸ್ಕೊಂಡ್ರೆ ನಾವು ಆದಷ್ಟು ನೆಟ್ ಝೀರೋ ಎನರ್ಜಿ, ನೆಟ್ ಝೀರೋ ವೇಸ್ಟ್ ಬಿಲ್ಡಿಂಗ್ ನ ನಾವು ಪ್ರಯತ್ನ ಮಾಡಕ್ ನೋಡ್ಬೋದು. ಇದು ನಾವು ಬಿಲ್ಡಿಂಗ್ ವೇಸ್ಟ್ ಅಂತ ಹೇಳಿದ್ರೆ ಅದರಲ್ಲಿ 2-3 ವಿಷಯಗಳಿರುತ್ತೆ. ಒಂದು, ನಾವು ಬಿಲ್ಡಿಂಗ್ ಕಟ್ಟುವಾಗ್ಲೇನೆ ಸುಮಾರು ವೇಸ್ಟ್ ಗಳು ಬರ್ತದೆ. ಕಟ್ ಮಾಡಿರೋದು, ನಮ್ದು ಏನೋ ಬಿಲ್ಡಿಂಗ್ ಅಳ್ತಾ ಇರ್ತದೆ, ಮೆಟೀರಿಯಲ್ ಒಂದು ಅಳ್ತಾ ಇರ್ತದೆ, ಅದೆಲ್ಲ ಕಟಿಂಗ್ ಮಾಡಿದ್ಮೇಲೆ ಮತ್ತೆ ಡೈಲಿ ವೇಸ್ಟ್ ಗಳು ಬರ್ತದೆ. ಸಿಮೆಂಟ್ ಗಾರೆ ಮಿಕ್ಸ್ ಮಾಡ್ತಾರೆ, ಸೆಂಟ್ರಿಂಗ್ ಎಲ್ಲ ಹಾಕ್ತಾರೆ, ಹೊಡಿತಾರೆ, ಏನೋ ಚೇಂಜಸ್ ಗಳಿರುತ್ತೆ. ಸೊ ಹೊಸ ಕನ್ಸ್ಟ್ರಕ್ಷನ್ ಅಲ್ಲೂ ಸುಮಾರು ವೇಸ್ಟ್ ಗಳು ಬರ್ತದೆ. ಪ್ಲಸ್ ನಾವು ಇವತ್ತೊಂದ್ ದಿವಸ ನಮ್ಮ ಪರಿಸ್ಥಿತಿಗೆ, ನಮ್ಮ ಅನುಕೂಲಕ್ಕೋಸ್ಕರ ಹಳೆ ಬಿಲ್ಡಿಂಗ್ ಗಳನ್ನ ಡಿಮಾಲಿಷನ್ ಮಾಡ್ಕೊಳ್ತಾ ಇದೀವಿ. ಸೊ ನಾವು ಹಳೆ ಬಿಲ್ಡಿಂಗ್ ಡೆಮಾಲಿಷನ್ ಮಾಡಿದಾಗ್ಲೂ ಅದು ಹೊಡಿವಾಗ ಏನಾಗುತ್ತೆ, ನಾವು ಸೇಮ್ ಟೈಪ್ ಆಫ್ ಮೆಟೀರಿಯಲ್ ನಾವು ರಿಕವರ್ ಮಾಡೋದು ಕಷ್ಟ. ಸೊ ಎಲ್ಲ ಸುಮಾರು ಮೆಟೀರಿಯಲ್ ಮಿಕ್ಸ್ ಆಗಿರುತ್ತೆ, ಕೆಲವು ಮೆಟೀರಿಯಲ್ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಎಕ್ಸಾಂಪಲ್ ಬಾಗ್ಲು ಕಿಟಕಿ ಅಂತ ಹೇಳಿದ್ರೆ, ಅದು ಬಿಲ್ಡಿಂಗ್ ಮೇಂಟೈನಬಲ್ ಅಲ್ಲಿ ಇಟ್ಕೊಂಡಿದ್ರೆ ಚೆನ್ನಾಗಿ ರೀಸೈಕಲಬಲ್ ಆಗಿ ಮಾಡ್ಬೋದು ಬಾಗ್ಲು ಕಿಟಕಿ ಡೈರೆಕ್ಟ್ ಆಗಿ. ಪ್ಲಸ್ ಬ್ರಿಕ್ ವೇಸ್ಟ್ ಅದೆಲ್ಲ ಏನಿರುತ್ತೆ ಲ್ಯಾಂಡ್ ಫಿಲ್ ಕಟ್ಟೋಗಿ ಬರ್ತಾ ಇದೆ. ಸೊ ಒಳ್ಳೆ ಏರಿಯಾ ನಮ್ಗೆ ಏನು
ಬೆಳೆ ಬೆಳೆಯುವಂತ ಜಾಗ ಇರುತ್ತೆ, ಗಿಡಗಳು ಹಾಕುವಂತ ಜಾಗ ಏನಿರುತ್ತೆ, ಆ ಜಾಗದಲ್ಲ ಹೋಗ್ಬಿಟ್ಟು ಇದೆಲ್ಲ CND ವೇಸ್ಟ್ ನ ತುಂಬಿಸ್ಬಿಡ್ತಾ ಇದಾರೆ. ಅದರಿಂದ ಏನಾಗುತ್ತೆ, ನಮ್ಗೆ ಒಂದು ಗಿಡ ಎಲ್ಲ ಬೆಳೆಯೋದು ಕಮ್ಮಿ ಆಗುತ್ತೆ ಆ ಜಾಗದಲ್ಲಿ. ಮತ್ತೆ ನಮ್ಗೆ ಹೀಟ್ ಐಲ್ಯಾಂಡ್ಸ್ ಅಂತ ಏನ್ ಹೇಳ್ತೀವಿ ಸಿಟಿನಲ್ಲಿ, ಅರ್ಬನ್ ಸಿಟಿನಲ್ಲಿ ಫಸ್ಟ್ ಆಫ್ ಆಲ್ ರೋಡ್ಸ್ ಇಂದಾನೆ ಅಷ್ಟೊಂದು ಹೀಟ್ ಆಗುತ್ತೆ. ಬಿಲ್ಡಿಂಗ್ಸ್ ಕೂಡ ಎಲ್ಲ RCC ಆಗಿದೆ. ಸೊ ಅಲ್ಲಿ ಯಾವುದೇ ತರದ್ದು ವೆಜಿಟೇಷನ್ ಅಂತ ಆದಷ್ಟು ಮಿನಿಮೈಸ್ ಆಗ್ಬಿಡ್ತಾ ಇದೆ. ರೋಡ್ ಸೈಡ್ ಒಂದ್ ಸ್ವಲ್ಪ ಅಷ್ಟು, ಮತ್ತೆ ಕೆಲವು ಮನೆಯಲ್ಲಿ ಬಹಳ ಆಸೆ ಇರೋರು ಮತ್ತೆ ಪಾರ್ಕ್ಗಳಲ್ಲಿ ಗಿಡಗಳೆಲ್ಲ ಇರ್ತದೆ. ಅವೆಲ್ಲ ಬಿಟ್ರೆ ಸುಮಾರು ಎಲ್ಲ ನಾವೇನ್ ಹೇಳ್ತೀವಿ ಅಂದ್ರೆ ಹೀಟ್ ಐಲ್ಯಾಂಡ್ಸ್ ಅಂತ ಹೇಳ್ತೀವಿ. ಯಾವುದೇ ಹಾರ್ಡ್ ಮೆಟೀರಿಯಲ್, ಕಾಂಕ್ರೀಟ್ ಸರ್ಫೇಸ್, ನೀರು ಪರ್ಕುಲೇಟ್ ಆಗದೆ ಇರುವಂತ ಜಾಗ ಎಲ್ಲ ಹೀಟ್ ಐಲ್ಯಾಂಡ್ಸ್ ಅಂತ ಹೇಳ್ತೀವಿ. ಆ ಹೀಟ್ ಐಲ್ಯಾಂಡ್ಸ್ ಏನಾಗುತ್ತೆ, ನಮ್ಮ ವಾತಾವರಣಕ್ಕೂ ಏನು ಟೆಂಪರೇಚರ್ ರೈಸ್ ಆಗುತ್ತೆ, ರೋಡ್ದು ಮತ್ತೆ ಆ ಜಾಗದ್ದು ಮತ್ತೆ ಓವರ್ ಆಲ್ ಸಿಟಿದು ಟೆಂಪರೇಚರ್ ರೈಸ್ ಆಗುತ್ತೆ. ಅದ್ರದ್ದು ಎಫೆಕ್ಟ್ ನಮ್ಮ ಬಿಲ್ಡಿಂಗ್ ಮೇಲೇನು ಬರ್ತದೆ. ಸೊ ಒಂದ್ ರೀತಿನಲ್ಲಿ ನಮ್ಮನೆ ಉಳಿಸ್ಕೋಬೇಕಂದ್ರೆ ಬರೀ ನಮ್ಮ ಬಿಲ್ಡಿಂಗ್ ಸುತ್ತಮುತ್ತ ನಮ್ಮ ಮನೆ ಮುಂದೆ ರೋಡ್ ಇರುವಂತ ಜಾಗ ಉಳಿಸ್ಕೊಂಡ್ರೆ ಸಾಕಾಗಲ್ಲ. ಒಂದು ಎಲ್ಲರೂ ಸೇರಿ ಒಂದು ಸಿಟಿ ಮಟ್ಟಕ್ಕೆ ಒಂದು ಕಾಂಪ್ರೆನ್ಸಿವ್ ಆಗಿ ಎಲ್ಲರೂ ಸೇರ್ಕೊಂಡು ಮಾಡುವಂತದ್ದು ಪ್ರಾಸೆಸ್ ಇದು. ಸೊ ಅದು ಎಲ್ಲರೂ ಭಾಗವಹಿಸಿದ್ ಮಾತ್ರ ಇದೆಲ್ಲ ನಾವು ಉಳಿಸ್ಕೊಳಕ್ಕಾಗತ್ತೆ, ಒಂದು ಒಳ್ಳೆ ವಾತಾವರಣ ಇರಬೇಕಾಗತ್ತೆ. ಒಬ್ರಿಗೊಬ್ರು ನಗ್ನಗ್ತಾ ನೋಡ್ಕೊಂಡು ಈ ಪ್ರಪಂಚನ ಎಂಜಾಯ್ ಮಾಡ್ಕೊಂಡು ಇರ್ಬೋದು. ಇದು ನಾವು CND ವೇಸ್ಟ್ ರೀಸೈಕಲ್ ಮಾಡೋದ್ರಿಂದ ಏನ್ ಅಡ್ವಾಂಟೇಜ್ ಅಂದ್ರೆ, ಇವಾಗ ಜಸ್ಟ್ ಹೇಳಿದೆ ಕ್ಲೀನ್ ಸಿಟಿ ಅಂಡ್ ಸಪೋರ್ಟ್ ಕ್ಲೀನ್ ಎನ್ವೈರನ್ಮೆಂಟ್. ಅಂದ್ರೆ ನಮ್ಗೆ ನೇಚರ್ ಅಲ್ಲಿ ಒಳ್ಳೆ ಗಾಳಿ ಬೇಕು ಅಂತ ಹೇಳಿದ್ರೆ ಇದೆಲ್ಲ ವೇಸ್ಟ್ ಕಮ್ಮಿ ಆಗ್ಬೇಕು. ಇದು ವೇಸ್ಟ್ ಇನ್ನ ಡಿಸ್ಪೋಸ್ ಇದ್ರೆ ಎಲ್ಲ ಏನಾಗುತ್ತೆ ಅಂದ್ರೆ, ಮಳೆ ಬಂದಾಗ ಆ ಮಳೆ ನೀರು ಅದ್ರ ಮೇಲೆ ಬೀಳುತ್ತೆ, ಸುತ್ತಮುತ್ತ ನೀರಿರೋದು ಅದ್ರ ಮುಖಾಂತರ ಹೋಗುತ್ತೆ. ಆ ಕೆಮಿಕಲ್ಸ್ ಎಲ್ಲ ಏನ್ ಯೂಸ್ ಮಾಡಿರ್ತೀವಿ ಬಿಲ್ಡಿಂಗ್ ಅಲ್ಲಿ, ಆ ಕೆಮಿಕಲ್ಸ್ ಎಲ್ಲ ಆ ನೀರ್ ಜೊತೆ ಹೇಳ್ಕೊಂಡು ನೀರಲ್ಲಿ ಮಿಕ್ಸಪ್ ಆಗತ್ತೆ. ಫೈನಲ್ ಆಗಿ ನಮ್ಗೆ ನೀರು, ನಮ್ಮ ಮನೆಗೆ ಬರುವಂತದ್ ನೀರು ಕಂಟ್ಯಾಮಿನೇಟ್ ಆಗ್ತಾ ಇದೆ. ಇದು ಒಂದು ಬಹಳ ಮುಖ್ಯ ವಿಷಯ. ನಮ್ಮ ಹ್ಯೂಮನ್ ಬೀಯಿಂಗ್ಸ್ಗೆ ಮೇಜರ್ ಆಗಿ ಕಾಯಿಲೆ ಬರುವಂತದ್ದು ಮೋರ್ ದೆನ್ 50% ಅಂತಾನೆ ಹೇಳ್ಬೋದು. ಮೋರ್ ದೆನ್ 50% ಆಫ್ ದಿ ಕಾಯಿಲೆ ಹ್ಯೂಮನ್ ಬೀಯಿಂಗ್ಸ್ ಏನ್ ಬರ್ತಂದ್ರೆ ನೀರು ಚೆನ್ನಾಗಿರೋದ್ ಕಾರಣ. ಬೇರೆ ಕಾಯಿಲೆಗಳು ಬೇರೆ ಬೇರೆ ರೀಸನ್ ಇಂದಾನು ಬರುತ್ತೆ, ಬಟ್ ಮೇಜರ್ ಕಾಯಿಲೆಗಳು ಒಳ್ಳೆ ನೀರ್ ಇಲ್ದೇ ಇರೋದ್ರಿಂದ ಬರುತ್ತೆ. ನಾವು ಸುಮಾರು ಸರಿ ಯೋಚನೆ ಮಾಡ್ತೀವಿ, ನಾವು ನಮ್ಮ ಹಳೆ ಕಾಲದಲ್ಲಿ ಎಷ್ಟ್ ಚೆನ್ನಾಗಿದ್ವಿ, ಚೆನ್ನಾಗಿ ಬೆಳಿತಾ ಇದ್ವಿ, ನೀರು ಡೈರೆಕ್ಟ್ ಆಗಿ ಕುಡಿಬಹುದಾಗಿತ್ತು ಅದೇ ಅಂತ. ಇವಾಗ ನೀರು ಅದೇನೆ, ಪ್ರಪಂಚನೂ ಅದೇನೆ, ಬಟ್ ನಾವು ನೋಡೋ ದಿಕ್ಕು ಮತ್ತೆ ಅದನ್ನ ಬಳಸ್ಕೊಳ್ಳೋದು ರೀತಿ ಏನಾಗಿದೆ, ಚೇಂಜ್ ಆಗಿದೆ. ಆ ಚೇಂಜ್ ಆಗೋದ್ರಿಂದ ಅಷ್ಟೊಂದು ಕಾಂಟಾಮಿನೇಷನ್ ಆಗೋದು ಬಹಳ ಹೈ ಲೆವೆಲ್ ಅಲ್ಲಿ ಹೊಟ್ಟೋಗ್ಬಿಟ್ಟಿದೆ ಇವಾಗ. ಸೊ ಅದನ್ನ ನಾವು ಪರಿಹಾರ ಮಾಡ್ಲಿಲ್ಲ ಅಂದ್ರೆ ನಾವು ಬಳಸೋದ್ ನೀರು ಅಷ್ಟೊಂದು ಕಂಟಾಮಿನೇಟ್ ಆಗುತ್ತೆ. ಇಲ್ಲಾಂದ್ರೆ ಅದು ಫಿಲ್ಟರ್ ಮಾಡಕ್ಕೆ ಅಷ್ಟೊಂದು ಗ್ಯಾಡ್ಜೆಟ್ಸ್ ಗಳು ಉಪಯೋಗಿಸ್ಬೇಕು. ಆ ಗ್ಯಾಡ್ಜೆಟ್ಸ್ ಮಾಡಕ್ಕೆ, ಆ ಗ್ಯಾಡ್ಜೆಟ್ಸ್ ಮಾಡೋರ್ಗೆ ಮ್ಯಾನುಫ್ಯಾಕ್ಚರಿಂಗ್ ಬಳಸ್ಬೇಕು. ಅದೊಂದು ಲಾಂಗ್ ಚೈನ್ ಲಿಂಕ್ ಪ್ರಾಸೆಸ್ ಅಂತ ಆಗ್ಬಿಡ್ತದೆ ಅದು. ನೆಕ್ಸ್ಟ್ ನಾವು CND ವೇಸ್ಟ್ ನ ನಾವು ರೀಯೂಸ್ ಮಾಡಂಗಿದ್ರೆ, ಅದು ನಾವು ಹೊಸ ಮೆಟೀರಿಯಲ್ ಏನ್ ತರಿಸ್ತೀವಿ ಕ್ವಾರಿಯಿಂದ, ಇಲ್ಲ ಸುಟ್ಟಿಟ್ಕೆ, ಇಲ್ಲ ಬೇರೆ ಇಟ್ಕೆಗಳು ಏನಾದ್ರು ತಗೊಂಡ್ಬರ್ತೀವಿ, ಇಲ್ಲ ಜಲ್ಲಿನೇ ಆಗ್ಲಿ, ಅದಷ್ಟೊಂದು ಮೆಟೀರಿಯಲ್ ನಾವು ಕ್ವಾರಿಯಿಂದ ತರ್ಸೋದ್ ಕಮ್ಮಿ ಮಾಡ್ಬೋದು. ಕ್ವಾರಿನು ಬರ್ತಾ ಬರ್ತಾ ಏನಾಗ್ತಾ ಇದೆ ಅಂದ್ರೆ ಎಲ್ಲ ಕಡೆ ರಿಸ್ಟ್ರಿಕ್ಷನ್ ಆಗ್ತಾ ಇದೆ, ಹೆಜಾರ್ಡಸ್ ಅಟ್ಮಾಸ್ಫಿಯರ್ ಆಗ್ತಾ ಇದೆ. ಟೈಮ್ ಟು ಟೈಮು ಅಲ್ಲಿಗೆ ರಿಸ್ಟ್ರಿಕ್ಷನ್ ಮಾಡ್ತಾ ಇದಾರೆ, ನಿಲ್ಲಿಸ್ತಾ ಇದಾರೆ, ಕೆಲವು ಪ್ರಿಕಾಷನ್ಸ್ ತಗೊಳಲ್ಲ. ಸೊ ಅಂತದ್ರಲ್ಲಿ ಏನಂದ್ರೆ ಆಲ್ರೆಡಿ ನಮ್ಮ ಹತ್ರ ಏನ್ ಮೆಟೀರಿಯಲ್ ಇದೆ ಅದನ್ನ ಬಳಸ್ಕೊಂಡ್ರೆ ಕನಿಷ್ಠ ಇನ್ನೂ ಒಂದು 5 ವರ್ಷ 10 ವರ್ಷ ನಾವು ಯಾವ್ದು ಕ್ವಾರಿನೇ ಮಾಡೋದ್ ಬೇಕಾಗಿಲ್ಲ. ಅಷ್ಟು ಮೆಟೀರಿಯಲ್ ನಮ್ಮ ಸಿಟಿ ಸುತ್ತಮುತ್ತ ಮತ್ತೆ ನಮ್ಮ ರೋಡ್ ಬೀದಿನಲ್ಲಿ ಎಲ್ಲ ಇರುತ್ತೆ. ಅದೆಲ್ಲ ನಾವು ಸದುಪಯೋಗ ಮಾಡ್ಕೊಂಡ್ಬಿಟ್ರೆ, ಒಂದ್ ಲೆವೆಲ್ ಅಲ್ಲಿ ಒಂದು ಪ್ಲಾನಿಂಗ್ ತರ ಮಾಡ್ಕೊಂಡು ಡಾಕ್ಯುಮೆಂಟ್ ಮಾಡ್ಕೊಂಡ್ರೆ ಕನಿಷ್ಠ ಮಿನಿಮಮ್ ಒಂದು 5 ವರ್ಷದಿಂದ 10 ವರ್ಷ ಅಂತೂ ನಾವು ಕ್ವಾರಿ ಎಲ್ಲ ಆದಷ್ಟು ಮಿನಿಮೈಸ್ ಮಾಡ್ಬೋದು. ಬಹಳ ಇಂಪಾರ್ಟೆಂಟ್ ವರ್ಕ್ ಮಾತ್ರ ನಾವು ಕ್ವಾರಿಯಿಂದ ತಗೊಳ್ಳುವಂಥದ್ದು ಮನಸ್ಸಲ್ಲಿ ಇಟ್ಕೋಬೇಕು. ಅದೇ ಅವಾಯ್ಡ್ಸ್ ಅನ್ನೆಸೆಸರಿ ಯೂಸೇಜ್ ಆಫ್ ಫ್ರೆಶ್ ಮೆಟೀರಿಯಲ್ಸ್. ಆಮೇಲೆ ಅದನ್ನ ನಾವು CND ವೇಸ್ಟ್ ಇಂದ ಏನಿದೆ ಅದರಿಂದ ಒಂದು ರಾ ಮೆಟೀರಿಯಲ್ಸ್ ಆಗೇನೆ ಪ್ರಾಸೆಸ್ ಮಾಡ್ಬೋದು, ಸೆಗ್ರಿಗೇಷನ್ ಮಾಡ್ಬೋದು. ಮತ್ತೆ ಫುಲ್ ಪೌಡರ್ ಫಾರ್ಮ್ ಅಲ್ಲಿ ಏನಿರುತ್ತೆ ಅದು ಇಟ್ ಈಸ್ ನಥಿಂಗ್ ಬಟ್ ಎ ಸ್ಯಾಂಡ್. ವಿ ಕ್ಯಾನ್ ಯೂಸ್ ಇಟ್ ಆಸ್ ಎ ಸ್ಯಾಂಡ್ ಆರ್ ಎ ಕ್ವಾರಿ ಡಸ್ಟ್ ವಾಟ್ ವಿ ಕಾಲ್. ಬಟ್ ಮೂಲ ಏನಂದ್ರೆ ಸ್ಯಾಂಡ್ ಅದು ಆಕ್ಚುಲಿ. ಸೊ ಆ ಸ್ಯಾಂಡ್ ಮತ್ತೆ ಸಾಯಿಲ್ ಅಂತ ಏನಿರುತ್ತೆ ಆ ಕನ್ಸ್ಟ್ರಕ್ಷನ್ ಅಲ್ಲಿ ಮೇಜರ್,
ಅದನ್ನ ನಾವು ಇಟ್ಕೆ ಮಾಡಕ್ಕೆ ಉಪಯೋಗಿಸ್ಕೋಬಹುದು. ಇಟ್ಕೆ ಮಾಡ್ಬೋದು. ಮತ್ತೆ ಇನ್ನ ಬೇರೆ ಬೇರೆ ಎಕ್ಸಾಂಪಲ್ಸ್ ತೋರಿಸ್ತೀನಿ. ಅಷ್ಟು ಆಪ್ಷನ್ಸ್ ಗಳಿದೆ, ಬರೀ ಒಂದೋ ಎರಡೋ ಪ್ರಾಡಕ್ಟ್ ಅಂತ ಇಲ್ಲ, ಬೇರೆ ಬೇರೆ ವಿಧಾನದಲ್ಲಿ ನಾವು ಉಪಯೋಗಿಸ್ಕೊಳಕ್ ಆಗತ್ತೆ. ಸೊ ನಾವು ಎಕ್ಸಾಂಪಲ್ ಮುಖಾಂತರ ಏನ್ ಮಾಡ್ತೀನಿ ಅಂದ್ರೆ ನಾವು ಹೆಂಗೆ ಝೀರೋ ವೇಸ್ಟ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಮತ್ತೆ ಇವತ್ತೊಂದ್ ದಿವಸ ನಾನು ಆ ಪ್ರೆಸೆಂಟೇಶನ್ ನಾನು ರಿವರ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ನಾನು ಏನೇನು CND ವೇಸ್ಟ್ ಇಂದ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ನಾವು ಸಾಕಷ್ಟು ಟೈಮು ನಾವು ಸೊಲ್ಯೂಷನ್ ಇದರಲ್ಲಿ ನೋಡ್ಬೋದು. ಆಲ್ರೆಡಿ CND ವೇಸ್ಟ್ ಏನಿದೆ ಅದ್ರದ್ದು ಫೋಟೋಸ್ ಎಲ್ಲ ತೋರಿಸೋದ್ರಲ್ಲಿ ಆಲ್ರೆಡಿ ನಾವು ಎಲ್ಲ ನೋಡಿದೀವಿ. ರೋಡ್ ಸೈಡ್ ಅಲ್ಲಿ, ಸಿಟಿನಲ್ಲಿ CND ವೇಸ್ಟ್ ಏನಿದೆ ಅಂತ ನಾವು ಆದಷ್ಟು ಫುಲ್ ನೋಡ್ಬಿಟ್ಟಿದೀವಿ. ಸೊ ಅದನ್ನ ನಾನು ಮಿನಿಮಮ್ ಟೈಮ್ ತಗೊಂಡು ಸೊಲ್ಯೂಷನ್ಸ್ ಏನೇನ್ ಮಾಡ್ಬೋದು, ಎಲ್ಲರೂ ತೊಂದರೆಗಳು ಹೇಳಕ್ಕೆ ಮುಂದೆ ಇರ್ತಾರೆ. ನಾನು ತೊಂದರೆಗಳು ಹೇಳ್ದೇನೆ ಆ ತೊಂದರೆಗಳನ್ನ ಇನ್ನ ಪಾಸಿಟಿವ್ ಆಗಿ ಸೊಲ್ಯೂಷನ್ ಹೆಂಗ್ ಕನ್ವರ್ಟ್ ಮಾಡ್ಬೋದು ಅಂತ ಪ್ರಯತ್ನ ಮಾಡ್ತೀನಿ. ಮಧ್ಯದಲ್ಲಿ ನಿಮ್ಗೆ ಏನಾರ ಕ್ವಶನ್ಸ್ ಅಂದ್ರೆ ರೈಸ್ ಮಾಡ್ಬೋದು, ಇಲ್ಲಾಂದ್ರೆ ಕ್ವಶನ್ ಆನ್ಸರ್ ಸೆಷನ್ ಅಲ್ಲಿ ನಾವು ಅದನ್ನ ಡಿಸ್ಕಸ್ ಮಾಡ್ಬೋದು. ನಾವು ಯಾವ್ದೋ ಒಂದು ಸೊಲ್ಯೂಷನ್ ಮಾಡ್ಬೇಕಂದ್ರೆ ಏನೋ ಒಂದು ನಮ್ಮ ಹತ್ರನೂ ಒಂದು ದಾರಿ ಇರ್ಬೇಕು. ಎಲ್ಲೆಲ್ಲಿ ನಾವು ಟ್ಯಾಕಲ್ ಮಾಡ್ಬೋದು, ಎಲ್ಲೆಲ್ಲಿ ನಾವು ಪ್ರಯತ್ನ ಮಾಡದೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಸಣ್ಣ ಪ್ರೆಸೆಂಟೇಶನ್ ತರ ಒಂದೇ ಸ್ಲೈಡ್ ಅಲ್ಲಿ ಮಾಡ್ಕೊಂಡಿದೀನಿ. ನಾವು ಸಕ್ಸಸ್ ಆಗ್ಬೇಕು ಅಂದ್ರೆ ಕೆಲವು ಎಕ್ಸಾಂಪಲ್ಸ್ ಆಗೋದು ಬಹಳ ಮುಖ್ಯ. ಎಕ್ಸಾಂಪಲ್ಸ್ ಇಲ್ಲ ಅಂದ್ರೆ ಜನ ಒಪ್ಕೊಳ್ಳೋದು ಕಷ್ಟ ಆಗತ್ತೆ. ಇವತ್ತೊಂದು ನಾವು ನಮ್ಮ 100 ವರ್ಷ 200 ವರ್ಷ 300 ವರ್ಷ ಮುಂಚೆ ಬಿಲ್ಡಿಂಗ್ ಗಳಲ್ಲಿ ಏನ್ ಮಾಡಿದ್ದಾರೆ, ಪ್ಯಾಲೇಸ್, ಕೋಟೆ, ಬ್ರಿಡ್ಜ್ ಆಗ್ಲಿ, ಕೋಟೆಗಳಾಗ್ಲಿ, ಎಲ್ಲ ಕನ್ಸ್ಟ್ರಕ್ಷನ್ ಪ್ರಾಸೆಸ್ ನೋಡಿದ್ರೆ 200-300 ವರ್ಷ 400 ವರ್ಷ ಏನು ತೊಂದರೆ ಇರ್ಲಿಲ್ಲ ಬಿಲ್ಡಿಂಗ್ ಗಳಲ್ಲಿ. ಯಾಕಂದ್ರೆ ಸಿಮೆಂಟ್ ಮತ್ತೆ ಸ್ಟೀಲ್ ಬಹಳ ಕಮ್ಮಿ ಉಪಯೋಗಿಸ್ತಾ ಇದ್ವಿ, ಸುಣ್ಣ ಉಪಯೋಗಿಸ್ತಾ ಇದ್ವಿ. ಸೊ ಅದರಿಂದ ಏನಾಗೋದು, ಬಿಲ್ಡಿಂಗ್ ಡೆಮಾಲಿಷನ್ ಮಾಡೋದು ಅವಶ್ಯಕತೆನೇ ಬೇಕಾಗಿರ್ಲಿಲ್ಲ. ಮತ್ತೆ ಇನ್ನೊಂದು ದೊಡ್ಡ ವಿಷಯ ಏನಂದ್ರೆ, ಮುಂಚೆ ಬಿಲ್ಡಿಂಗ್ ಮಾಡೋರು ಎಲ್ಲ ಫುಲ್ ಪ್ಲಾನಿಂಗ್ ಅಲ್ಲಿ ಮಾಡ್ತಾ ಇದ್ರು, ಮತ್ತೆ ಮಲ್ಟಿಪರ್ಪಸ್ ಆಗಿ ಮಾಡ್ತಾ ಇದ್ರು. ಇಂಡಿವಿಜುವಲಿಸ್ಟ್ ಇಲ್ಲಾಂದ್ರೆ ಮೈಕ್ರೋ ಲೆವೆಲ್ ಅಲ್ಲಿ ಮಾಡ್ಬಿಟ್ಟು ಏನೋ ಒಂದು 10 ವರ್ಷ 20 ವರ್ಷ ಬೇಕು ನಾವು ನಮ್ಗೆ ಬಿಲ್ಡಿಂಗು ಅಂತ ಅನ್ಕೊಂಡ್ ಮಾಡ್ತಾ ಇರ್ಲಿಲ್ಲ. ಯಾವಾಗ್ಲೂ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಅಂತ ನೋಡ್ತಾ ಇದ್ರು. ನಮ್ ಬಿಲ್ಡಿಂಗು ನಮ್ ಮಕ್ಳು ಎಲ್ಲ ಜೊತೆಲಿ ಇರ್ಬೇಕು, ಎಕ್ಸ್ಪಾನ್ಷನ್ ಇದ್ರು ನಾವು ಅದೇ ಬಿಲ್ಡಿಂಗ್ ಅಲ್ಲಿ ಎಕ್ಸ್ಪಾನ್ಷನ್ ಆಗೋ ಪ್ರಾವಿಷನ್ ಇರ್ಬೇಕು, ಸೈಟ್ ದೊಡ್ಡಿರ್ಬೇಕು. ಸೊ ಮುಂಚೆ ಎಲ್ಲ ಜಮೀನು ತೊಂದರೆ ಇರ್ಲಿಲ್ಲ, ಜಮೀನ್ ದೊಡ್ಡದಿರೋದು, ಮನೆಗಳು ಕಟ್ಟೋರು, ಮತ್ತೆ ಇನ್ನ ಎಕ್ಸ್ಪೆನ್ಷನ್ ಬೇಕಂದ್ರೆ ಅಲ್ಲೇ ಎಕ್ಸ್ಟೆನ್ಷನ್ ಮಾಡ್ಕೊಳ್ಳೋರು. ಸೊ ಅವಾಗ ಬಿಲ್ಡಿಂಗ್ ಡೆಮಾಲಿಷನ್ ಮಾಡೋದಂತ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ, ಮತ್ತೆ ವೇಸ್ಟ್ ಬರ್ತಾ ಇರ್ಲಿಲ್ಲ. ಇವತ್ತು ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿ ನೋಡ್ತೀವಿ. ಸೊ ನ್ಯೂಕ್ಲಿಯರ್ ಫ್ಯಾಮಿಲಿ ಆದಾಗ ಏನ್ ಮಾಡ್ತಾರೆ, ಆದಷ್ಟು ಇಂಡಿವಿಜುವಲಿಸ್ಟ್ ಆಗಿ ನೋಡ್ತಾರೆ. ಸಣ್ಣ ಸೈಟ್, ಇಬ್ರು ಇರ್ಬೇಕು. ಸೊ ಅದಕ್ಕೆ ಏನಾಗುತ್ತೆ, ನಮ್ಮ ಹಳೆ ಬಿಲ್ಡಿಂಗ್ಸ್ ಎಲ್ಲ ಯೂಸ್ ಆಗೋದು ಕಮ್ಮಿ ಆಗ್ಬಿಡ್ತದೆ. ಎಲ್ಲ ನ್ಯೂಕ್ಲಿಯರ್ ಚಿಕ್ಕ ಬಿಲ್ಡಿಂಗ್ ಗಳು ಮಾಡಕ್ ಶುರು ಆಗುತ್ತೆ. ಅವಾಗ ಏನಾಗುತ್ತೆ, ಕ್ವಾಂಟಿಟಿ ಆಫ್ ಮೆಟೀರಿಯಲ್ಸ್ ರಿಕ್ವೈರ್ಡ್ ಟು ಬಿಲ್ಡ್ ವಿಲ್ ಬಿ ಮಚ್ ಮೋರ್, ಬಹಳ ಜಾಸ್ತಿ ಆಗುತ್ತೆ, ಬೇಕಾಗುತ್ತೆ ನ್ಯೂಕ್ಲಿಯರ್ ಫ್ಯಾಮಿಲಿಗೆ. ಒಂದ್ ಫ್ಯಾಮಿಲಿನಲ್ಲಿ 5 ಮಕ್ಳು ಇರ್ತಾರೆ. ಇವಾಗ 5 ಮಕ್ಳಿಗೆ 5 ಮನೆ ಅಂತ ಹೇಳಿದ್ರೆ 5 ಕಿಚನ್, 5 ಹಾಲು, ಮತ್ತೆ 5 ಟಾಯ್ಲೆಟ್ಸ್ ಗಳು, ಅಂದ್ರೆ 3 ಟೈಮ್ಸ್ 5 ಟೈಮ್ಸ್ ರಿಸೋರ್ಸಸ್ ಜಾಸ್ತಿ ಆಗ್ಬಿಡ್ತದೆ. ಆ ರಿಸೋರ್ಸಸ್ ನಾವು ನೆಕ್ಸ್ಟ್ ನೋಡ್ಬೇಕು ಹೆಂಗೆ ಪ್ರಯತ್ನ ಮಾಡ್ಬೋದು ಅಂತ ಹೇಳಿ. But at certain level, it is also a family matter. But this is what a background about the system which is going on in the present context. So ನಾವು ಝೀರೋ ವೇಸ್ಟ್ ಮಾಡ್ಬೇಕಂದ್ರೆ ಆದಷ್ಟು ಲೋಕಲ್ ಆಗಿ ಅವೈಲೇಬಲ್ ಇರೋದು ಮೆಟೀರಿಯಲ್ಸ್ ಉಪಯೋಗಿಸ್ಕೊಳ್ಳೋದು, ರೀಸೈಕಲ್ ಮಾಡ್ಕೋಬಹುದು. ಸ್ಟೀಲ್ ಸಿಮೆಂಟ್ ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಲೈಫ್ ಜಾಸ್ತಿ ಇರುತ್ತೆ ಬಿಲ್ಡಿಂಗ್ ಅಲ್ಲಿ. ಮತ್ತೆ ನಾವು ಲೋಕಲ್ ಲೇಬರ್ಸ್ ನ ಆದಷ್ಟು ಜಾಸ್ತಿ ಉಪಯೋಗಿಸ್ಕೊಂಡು ಅವ್ರಿಗೆ ಲೈವ್ಲಿಹುಡ್ ಕ್ರಿಯೇಟ್ ಮಾಡ್ಕೊಳ್ಳೋದು. ಇದು CND ವೇಸ್ಟ್. ಈ CND ವೇಸ್ಟ್ ಅಲ್ಲಿ ಇವಾಗ ನಾವು ಏನೇನ್ ಮಾಡಬಹುದು. ಸೊ ಒಂದು ಪೈಲಟ್ ತರ ಇರ್ತದೆ. ನಾವು ಮಾಡೋದ್ ಪ್ರಾಸೆಸ್ ಮತ್ತೆ ಎನ್ಕರೇಜ್ ಮಾಡೋದು ಏನಂದ್ರೆ ಮೈಕ್ರೋ ಲೆವೆಲ್ ಅಲ್ಲಿ ಟ್ಯಾಕಲ್ ಮಾಡೋದಂತ. ಯಾಕಂದ್ರೆ ನಾನು ಇಂಡಿವಿಜುವಲ್ ಇನ್ನ ಅಷ್ಟೊಂದು ಲಾರ್ಜ್ ಸ್ಕೇಲ್ ಅಲ್ಲಿ ಹೋಗ್ಲಿಲ್ಲ. ಬಟ್ ಇವಾಗ ನಮ್ಮ ನೆಟ್ವರ್ಕ್ ಪಾರ್ಟ್ನರ್ಸ್ ಇಂದ ಸಪೋರ್ಟ್ ಇದ್ಬಿಟ್ಟು ಒಂದು ಮ್ಯಾಕ್ರೋ ಲೆವೆಲ್ ಅಲ್ಲಿ ಮಾಡಕ್ಕಂತ ಪ್ರಯತ್ನ ಮಾಡಕ್ ಶುರು ಮಾಡಿದೀವಿ ಇವಾಗ. ಬಟ್ ಇಟ್ ಮೇ ಟೇಕ್ ಸಮ್ ಟೈಮ್. ನಾವು ನನ್ನ ಲೆವೆಲ್ ಅಲ್ಲಿ ಇಂಡಿವಿಜುವಲ್ ಆಗಿ ಮೈಕ್ರೋ ಲೆವೆಲ್ ಅಲ್ಲಿ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮೈಕ್ರೋ ಲೆವೆಲ್ ಮಾಡಿದಾಗ ನಾನು ವೇಸ್ಟ್ ಸೆಗ್ರಿಗೇಷನ್ ಮಾಡ್ಬಿಟ್ಟು ಇಟ್ಕೆಗಳು ತಯಾರಿಸ್ತಾ ಇದ್ದೀನಿ. ಬಿಲ್ಡಿಂಗ್ ಅಲ್ಲಿ ಬೇರೆ ಬೇರೆ ವಿಧಾನದಲ್ಲಿ ಬೇರೆ ಬೇರೆ ಲೊಕೇಶನ್ ಅಲ್ಲಿ ಮಾಡ್ತಾ ಇದ್ದೀನಿ. ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಿದಾಗ 20 mm 40 mm ಜಲ್ಲಿ ಬರುತ್ತೆ. ಪೌಡರ್ ಫಾರ್ಮ್ ಅಲ್ಲಿ ಬೇರೆ ಬೇರೆ ಮೆಟೀರಿಯಲ್ಸ್ ಗಳು ಸಿಗುತ್ತೆ.
ಇದು ಸ್ಟೆಬಿಲೈಸ್ ಮಡ್ ಬ್ಲಾಕ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಮ್ಯಾಕ್ಸಿಮಮ್ ಬೇಕಾಗಿರೋದು ನಮಗೆ ಮರಳು ಮತ್ತೆ ಮಣ್ಣು ಪೌಡರ್ ಫಾರ್ಮ್ ಅಲ್ಲಿ. ಸೊ ನಾವು ಕ್ರಶ್ ಮಾಡಿದಾಗ ವೇಸ್ಟ್ ಮೆಟೀರಿಯಲ್ ನ ಕ್ರಶ್ ಮಾಡಿದಾಗ ಏನಾಗುತ್ತೆ, ಈ ತರ ಮಣ್ಣು ಮತ್ತೆ ಸ್ಯಾಂಡ್ ಸಿಗೋದ್ರಿಂದ ಸಿಮೆಂಟ್ ಮಿಕ್ಸ್ ಮಾಡ್ಬಿಟ್ಟು ಬ್ರಿಕ್ಸ್ ಗಳು ತಯಾರಿಸಬಹುದು. ಇದು ಮೇಲ್ಗಡೆ ಫೋಟೋ ನೋಡೋದ್ರಲ್ಲಿ ಏನಿದೆ ಅಂದ್ರೆ ಮ್ಯಾನ್ಯುಯಲ್ ಆಗಿ ಕಂಪ್ರೆಸ್ ಮಾಡೋದು, ಅದಕ್ಕೆ ಪವರ್ ಎಲ್ಲ ಬೇಕಾಗಿಲ್ಲ. ಬಟ್ ಗೋಡೆ ಕಟ್ಟುವಾಗ ಗಾರೆ ಬೇಕಾಗುತ್ತೆ. ಇದು ಮ್ಯಾನ್ಯುಯಲ್ ಸ್ಟೆಬಿಲೈಸ್ ಮಡ್ ಬ್ಲಾಕ್ಸ್ ಅಂತ ಹೇಳ್ತೀವಿ. ಆ ಕೆಳಗಡೆ ಫೋಟೋ ನೋಡೋದ್ರಲ್ಲಿ ಏನಿದೆ ಅಂದ್ರೆ ಇಂಟರ್ಲಾಕಿಂಗ್ ಬ್ಲಾಕ್ಸ್ ಅಂತ, ಅಂದ್ರೆ ಅದರಲ್ಲಿ ಒಂದ್ ಸ್ಟೆಪ್ ಇಂಪ್ರೂವ್ಮೆಂಟ್. ಇಂಟರ್ಲಾಕಿಂಗ್ ಕಾನ್ಸೆಪ್ಟ್ ಏನಂದ್ರೆ ಅದಕ್ಕೆ ಗಾರೆ ಹಾಕೋದ್ ಬೇಕಾಗಿಲ್ಲ ಗೋಡೆಗೆ. ಸೊ ಒಂದ್ರ ಮೇಲೆ ಒಂದು ಇಟ್ಕೆ ಇಟ್ಕೊಂಡ್ರೆ ಗೋಡೆ ಮುಗ್ದೋಗುತ್ತೆ. ಸೊ ನಾವು ಕನ್ಸ್ಟ್ರಕ್ಷನ್ ಟೈಮಲ್ಲಿ ನಾವು ಏನು ಕ್ಯೂರಿಂಗ್ ಮಾಡೋದು ಅವಶ್ಯಕತೆ ಇರಲ್ಲ, ಪ್ಲಾಸ್ಟಿಂಗ್ ಮಾಡೋದು ಬೇಕಾಗಿಲ್ಲ, ಮತ್ತೆ ಡೇ ಟು ಡೇ ಗಾರೆ ಮಿಕ್ಸ್ ಮಾಡೋದನ್ನು ಬೇಕಾಗಿರಲ್ಲ. ಸೊ ಅಷ್ಟೊಂದು ವೇಸ್ಟೇಜಸ್ ಗಳನ್ನು ರೆಡ್ಯೂಸ್ ಮಾಡ್ಬೋದು. ಮತ್ತೆ ಇನ್ನೊಂದು ದೊಡ್ಡ ಪ್ರಾಸೆಸ್ ಏನಂದ್ರೆ ಇದು ಸ್ಟೆಬಿಲೈಸ್ಡ್ ಮಡ್ ಬ್ಲಾಕ್ಸ್ ಅಲ್ಲಿ ನೀವು ಸುಡೋದ್ ಬೇಕಾಗಿಲ್ಲ. ಬರ್ನ್ ಬ್ರಿಕ್ಸ್ ಅಂತ ಏನು ಹೇಳ್ತೀವಿ ಅದನ್ನ ಸುಡಬೇಕು. ಇದರಲ್ಲಿ ಸುಡೋದ್ ಬೇಕಾಗಿಲ್ಲ. ಮತ್ತೆ ಈ ಬ್ರಿಕ್ಸ್ ನ ಪ್ರಾಸೆಸ್ ನ ಕೆಲವು ಪರಿಸ್ಥಿತಿನಲ್ಲಿ ನಿಮ್ ಸೈಟ್ ಅಲ್ಲಿ ಅಲ್ಲೇ ಮಾಡಿಸ್ಕೋಬಹುದು. ಸೊ ಅಂತದ್ರಲ್ಲಿ ನಾವು ಮೆಟೀರಿಯಲ್ಸ್ ಎಲ್ಲೋ ಇರುತ್ತೆ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡೋದು, ತಿರ್ಗಾ ಬ್ರಿಕ್ಸ್ ಅಲ್ಲಿಂದ ಅಲ್ಲಿ ಇನ್ನೊಂದ್ ಕಡೆ ಟ್ರಾನ್ಸ್ಫರ್ ಮಾಡೋದೆಲ್ಲ ಉಳಿಸ್ಬೋದು. ಅವಾಗ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಸುಮಾರಷ್ಟು ಸೇವ್ ಆಗುತ್ತೆ, ಡ್ಯಾಮೇಜಸ್ ಗಳು ಸೇವ್ ಆಗುತ್ತೆ. ಈ ಇಟ್ಕೆಗಳಲ್ಲಿ ಫಿನಿಶಿಂಗ್ ಹೆಂಗಿರುತ್ತೆ ಅಂದ್ರೆ ನಮ್ಗೆ ಗಿಲಾವ್ ಬೇಕಾಗಿಲ್ಲ. ಪ್ಲಾಸ್ಟಿಂಗ್ ಅಂತ ಏನ್ ಹೇಳ್ತೀವಿ ಗೋಡೆ ಮೇಲೆ, ಬೇರೆ ಇಟ್ಕೆ ಎಲ್ಲ ಮಾಡಿದ್ರೆ ಅದಕ್ಕೆ ಅಂಡುಲೇಷನ್ಸ್ ಎಲ್ಲ ಇರುತ್ತೆ, ಲೆವೆಲ್ ಆಗಿರಲ್ಲ. ನಾವು ಓಡಾಡುವಾಗೆಲ್ಲ ಕೈಗೆ ಮೈಗೆಲ್ಲ ತರ್ಚುತ್ತೆ. ಸೊ ಈ ಇಟ್ಕೆನಲ್ಲಿ ಫಿನಿಶ್ ಚೆನ್ನಾಗಿರೋದ್ರಿಂದ ನಾವು ಪ್ಲಾಸ್ಟಿಂಗ್ ಮಾಡೋದನ್ನು ಉಳಿಸ್ಬೋದು. ಈ ಪ್ಲಾಸ್ಟಿಂಗ್ ಉಳಿಸೋದ್ರಲ್ಲಿ ಇನ್ನೊಂದು ಉದ್ದೇಶ ಏನಂದ್ರೆ ನಾವು ಎಷ್ಟು ಎಕ್ಸ್ಪೋಸ್ ಮಾಡ್ತೀವಿ ಮಣ್ಣಿಗೆ, ಅದು ಟೆಂಪರೇಚರ್ ಕೂಲಿಂಗ್ಗೆ ಬಹಳ ಎಫೆಕ್ಟ್ ಆಗಿರುತ್ತೆ. ಇದನ್ನ ನಾವು ನಮ್ಮ ದೇಹದ ಸ್ಕಿನ್ಗೆ ಕಂಪೇರ್ ಮಾಡ್ಬೋದು. ನಾವು ಸ್ಕಿನ್ಗೆ ನಾವು ಕಂಪೇರ್ ಮಾಡಿದ್ರೆ ನಮ್ಮ ಬಾಡಿಯಲ್ಲಿ ಯಾವಾಗ್ಲೂ ಹೀಟ್ ಜನರೇಷನ್ ಜಾಸ್ತಿ ಆದ್ರೆ ನಾವು ಸ್ವೆಟ್ ನ ರಿಲೀಸ್ ಮಾಡ್ತೀವಿ, ಅದರಿಂದ ನಮ್ಮ ಬಾಡಿನೂ ಕೂಲ್ ಆಗಿರುತ್ತೆ. ಅದೇ ರೀತಿ ಇಟ್ಕೆನಲ್ಲೂ ಅಷ್ಟೇನೆ. ಸೊ ಅವ್ರಿಗೂ ಒಂದು ಪ್ರಾಸೆಸ್ ಇರುತ್ತೆ. ಆ ಇಟ್ಕೆ ಒಳಗಡೆ ಏನಿರುತ್ತೆ ಪ್ರಾಸೆಸ್, ಅದನ್ನು ಒಂದು ಜೀವ ಇರುತ್ತೆ ಅಂತಾನೆ ಹೇಳ್ಬೋದು. ಯಾವಾಗ ಶೆಕೆ ಆಗುತ್ತೆ ಅದನ್ನು ಹೀಟ್ ನ ರಿಲೀಸ್ ಮಾಡಕ್ಕೆ ಅವಕಾಶ ಇರುತ್ತದೆ. ನಾವು ಪ್ಲಾಸ್ಟಿಂಗ್ ಮಾಡೋದು ಏನಾಗುತ್ತೆ ಅಂದ್ರೆ ಒಂದು ಜಾಕೆಟ್ ಹಾಕ್ದಂಗೆ ಇರುತ್ತೆ ಮೈಗೆ. ಸೊ ನಾವು ಮೈಗೆ ಜಾಕೆಟ್ ಹಾಕ್ಬಿಟ್ರೆ ಆ ಸ್ವೆಟ್ ಮತ್ತೆ ಶಾಖ ಎಲ್ಲ ಎಲ್ಲಿರುತ್ತೆ ಎಲ್ಲ ಮೈ ಒಳಗಡೆ ಸೇರ್ಕೊಡುತ್ತೆ. ಅದೇ ರೀತಿ ಬಿಲ್ಡಿಂಗ್ ಮೆಟೀರಿಯಲ್ಗಳಿಗೂ ಹಂಗೆ ಆಗುತ್ತೆ. ಸೊ ಎಷ್ಟು ಎಕ್ಸ್ಪೋಸ್ ಮಾಡ್ತೀವಿ ಅಷ್ಟು ತಣ್ಣಗಿರುತ್ತೆ ಮನೆ. ನೆಕ್ಸ್ಟ್ ಈ ತರ ನಾವು ಕನ್ಸ್ಟ್ರಕ್ಷನ್ ವೇಸ್ಟ್, ಸಿರಾಮಿಕ್ ವೇಸ್ಟ್ ಅಂತ ಏನ್ ಹೇಳ್ತೀವಿ, ಈ ತರ ಸಿಂಪಲ್ ಪ್ರಾಸೆಸ್ ಅಲ್ಲಿ ನಾವು ಮಾಡ್ಬೋದು ವಿತೌಟ್ ಎನಿ ಟೆಸ್ಟಿಂಗ್. ಇವತ್ತಿನ ದಿವಸ ಎಲ್ಲರೂ ಹೇಳ್ತಾರೆ CND ವೇಸ್ಟ್ಗೆ ನಾವು ಸ್ಟ್ರೆಂತ್ ಚೆಕ್ ಮಾಡಿರಲ್ಲ, ನಮ್ಮ ಜೀವನದಲ್ಲಿ ಒಂದೇ ಸರಿ ಕಟ್ಟೋದು, ಸೊ ಅದಕ್ಕೆ ಸ್ಟ್ರೆಂತ್ ಇರ್ಲಿಲ್ಲ ಅಂದ್ರೆ ಹೆಂಗೆ ಅಂತ ಒಂದ್ ಮನ್ಸಿಗೆ ಕಲ್ಪನೆ ಇರ್ತದೆ. ಅದು ಖಂಡಿತ ಒಳ್ಳೇದು, ಯಾಕಂದ್ರೆ ಮನೆ ಕಟ್ಟೋದು ಒಂದೇ ಸರಿ. ಸೊ ಅದಕ್ಕೆ ಯಾವುದೇ ರೀತಿಯಲ್ಲಿ ನಾವು ಏನು ಸ್ಟ್ರಕ್ಚರ್ ನ ಕಾಂಪ್ರಮೈಸ್ ಮಾಡಬಾರ್ದು. ಸೊ ಅಂತದ್ರಲ್ಲಿ ನಾವೇನ್ ಮಾಡ್ತೀವಿ, ಅಂಟಿಲ್ ಸಮ್ ರಿಸರ್ಚ್ ಅಂಡ್ ಡಾಕ್ಯುಮೆಂಟೇಶನ್ ಇಸ್ ದೇರ್ ಫಾರ್ ದ ಪ್ರೂಫ್ ಫಾರ್ ದ ಸ್ಟ್ರಕ್ಚರಲ್ ಮೆಂಬರ್ಸ್, ವಿ ಆರ್ ಟ್ರೈನ್ ಟು ಯೂಸ್ ಆಲ್ ದಿ ಮೆಟೀರಿಯಲ್ಸ್ ಇನ್ ದಿ ನಾನ್ ಸ್ಟ್ರಕ್ಚರಲ್ ಮೆಂಬರ್ಸ್ ಆಫ್ ದಿ ಬಿಲ್ಡಿಂಗ್. ಅಂದ್ರೆ ಎಲ್ಲೆಲ್ಲಿ ಸ್ಟ್ರಕ್ಚರಲ್ ಲೋಡ್ ಅಂತ ಏನಿರಲ್ಲ ಆ ಭಾಗಕ್ಕೆ ಮಾತ್ರ ನಾವು ಯೂಸ್ ಮಾಡ್ಕೊಂಡು ಹೋಗ್ತಾ ಇದೀವಿ ಫಾರ್ ಟೈಮಿಂಗ್. ಪ್ಯಾರಲಲ್ ಆಗಿ ಸ್ಟ್ರಕ್ಚರಲ್ ಸ್ಟ್ರೆಂತ್ ಚೆಕ್ ಮಾಡೋಕ್ಕೂ ಪ್ರಾಸೆಸ್ ನಡೀತಾ ಇದೆ. ಇದು ಸ್ಟೂಡೆಂಟ್ಸ್ ಪ್ರಾಜೆಕ್ಟ್ಸ್ ಮುಖಾಂತರನು ನಾವು ಕಾಲೇಜಲ್ಲಿ ಮಾಡಿಸ್ತಾ ಇದ್ದೀನಿ, ಎನ್ಕರೇಜ್ ಮಾಡ್ಬಿಟ್ಟು. ಮತ್ತೆ ಸಾಕಷ್ಟು ಸ್ಟೂಡೆಂಟ್ಸ್ ಇವಾಗ ಮುಂದೆ ಬರ್ತಾ ಇದ್ದಾರೆ, ಈ ತರ ಪ್ರಾಜೆಕ್ಟ್ಸ್ ತಗೊಂಡು ಅದಕ್ಕೆ ಟೆಸ್ಟಿಂಗ್ ಎಲ್ಲ ಮಾಡೋಕ್ಕೂ ಮುಂದೆ ಬರ್ತಾ ಇದ್ದಾರೆ. ಸೊ ಇದು ನೀವು ಸ್ಲೈಡ್ಸ್ ಅಲ್ಲಿ ನೋಡುವಂತದ್ದು ಏನಂದ್ರೆ ಆ ದಬ್ಜಲ್ಲಿ ಏನ್ ಹಾಕ್ತಿವಿ ನಾವು ಫ್ಲೋರಿಂಗ್ ಇಂದ ಕೆಳಗಡೆಗೆ, ಅದರಲ್ಲಿ ಇದೆಲ್ಲ ಹರಡ್ಬೋದು. ಅದೊಂದು ನಮ್ಗೆ ಬೇಸ್ ಬೇಕಾಗಿರೋದು ಒಂದ್ ಸ್ವಲ್ಪ ಹಾರ್ಡ್, ಅದು ಹಾರ್ಡ್ನೆಸ್ ಅಷ್ಟು ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ಕನ್ಸ್ಟ್ರಕ್ಷನ್ ವೇಸ್ಟ್. ಫಿನಿಶಿಂಗ್ ಇರೋದು ಬಲ್ದಗಡೆ ನೋಡ್ಬೋದು ಹೆಂಗಾಗುತ್ತೆ ಅಂತ. ಅದ್ರ ಮೇಲೆ ನಮ್ಗೆ ಏನ್ ಫ್ಲೋರಿಂಗ್ ಬೇಕು ಅದು ಹಾಕೋಬಹುದು, ಟೈಲ್ಸ್ ಹಾಕೋಬಹುದು, ಆಕ್ಸೈಡ್ ಫಿನಿಶಿಂಗ್ ಹಾಕೋಬಹುದು, ಗ್ರೆನೈಟ್, ಮಾರ್ಬಲ್ ಏನ್ ಬೇಕಂದ್ರೂ ಹಾಕೋಬಹುದು. ಇದು ನಾವು ಒನ್ ಆಫ್ ದಿ ಸೈಟ್ ಅಲ್ಲಿ ನಾವು ಮಾಡಿದಾಗ ಒಂದು 8 ಅಡಿ ಫಿಲ್ಲಿಂಗ್ ಮಾಡ್ಬಿಟ್ಟಿದ್ರು. ಇದು ಸ್ಲೋಪಿಂಗ್ ಇರೋದು ಸೈಟ್, 8 ಅಡಿ 10 ಅಡಿವರೆಗೂ ಈ ತರ ಎಲ್ಲ ಫುಲ್ ಯಾವ್ದೋ ಒಂದು ಬಿಲ್ಡಿಂಗ್ ಡೆಮಾಲಿಷನ್ ಆಗಿರೋದನ್ನ ತಂದು ಸುಲ್ಬಿಟ್ಟಿದ್ರು.
ಅದರಲ್ಲಿ ವೇಸ್ಟ್, ಕಾನ್ಕ್ರೀಟ್, ಪ್ಲಾಸ್ಟಿಕ್, ಕಲ್ಲು ಎಲ್ಲಾ ತರಾನು ಮಿಕ್ಸ್ ಇತ್ತು. POP ವೇಸ್ಟ್. ಸೊ ಅದನ್ನ ಹೆಂಗೆ ಸೆಗ್ರಿಗೇಟ್ ಮಾಡೋದಂತ ಒಂದು ಸ್ವಲ್ಪ ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಎಲ್ಲದಕ್ಕಿಂತ ಏನ್ ಮಾಡಿದ್ವಿ ಅಂದ್ರೆ 10 ಅಡಿ ಕೆಳಗಡೆ ಇತ್ತದು. ಸೊ 10 ಅಡಿ ಕೆಳಗಡೆವರೆಗೂ ನಾವು ಆ ಬಿಲ್ಡಿಂಗ್ ಮಾಡ್ಬೇಕಾಗಿತ್ತು, ಅವಶ್ಯಕತೆ ಬಂತು. ಯಾಕಂದ್ರೆ ಬೇರೆ ವಿಧಿ ಇರ್ಲಿಲ್ಲ. ಯಾಕಂದ್ರೆ ಸೈಟ್ ತಗೊಂಡ್ಮೇಲೆ ಅಷ್ಟೊಂದು ಬಂಡವಾಳ ಹಾಕಿರ್ತೀವಿ, ಒಂದು ಬಿಲ್ಡಿಂಗ್ ಕಟ್ಬೇಕಾಗತ್ತು. ಇದು ವೇರ್ ಹೌಸ್ ತರ 18,000 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಮಾಡಿರೋದು. ಇದು ಸಿಂಪಲ್ ಮನೆ ಅಲ್ಲ, 18,000 ಸ್ಕ್ವೇರ್ ಫೀಟ್ ಆಗುವಂತದ್ದು ವೇರ್ ಹೌಸ್ ಮಾಡಿರೋದು. ಇದು 1 ಎಕರೆ ಜಾಗ ಇದು. ಸೊ ಅದನ್ನ ಏನ್ ಮಾಡಿದ್ವಿ, ಗುಂಡಿ ತೆಗೆದ್ಬಿಟ್ಟು 10 ಅಡಿ ಕೆಳಗಡೆ ಗುಂಡಿ ತೆಗೆದ್ಬಿಟ್ಟು ಅಲ್ಲಿ ಏನೇನ್ ಸಿಗುತ್ತೆ ಪ್ಲಾಸ್ಟಿಕ್ ವೇಸ್ಟ್ ಅದನ್ನ ಆ ಕಲ್ ಕೆಳಗಡೆ ನೋಡ್ತೀರಾ, ಬ್ಲೂ ಕಲರ್, ಗ್ರೀನ್ ಕಲರ್ ಎಲ್ಲ. ಸೊ ಅದೆಲ್ಲ ಏನ್ ಮಾಡಿದ್ವಿ ಅಂದ್ರೆ ಒಂದು ಥಿಕ್ ಲೇಯರ್ ಅಷ್ಟು ಪ್ಲಾಸ್ಟಿಕ್ ವೇಸ್ಟ್ ಹಾಕ್ಬಿಟ್ಟಿದ್ವಿ. ಹಾಕೋದ್ರಿಂದ ನಮ್ಗೇನು ಪ್ರಯೋಜನ ಅಂದ್ರೆ ಕೆಳಗಡೆಯಿಂದ ಬರೋವಂಥದ್ದು ಗೆಜ್ಜಲು ಎಲ್ಲ ಕಮ್ಮಿ ಆಗುತ್ತೆ. ಮತ್ತೆ ಕೆಳಗಡೆಯಿಂದ ಬರುವಂತದ್ದು ಡ್ಯಾಂಪ್ನೆಸ್ ಅಂತ ಏನ್ ಹೇಳ್ತೀವಿ, ವಾಟರ್ ಸರ್ಫೇಸ್ ಟೆನ್ಷನ್ ಇಂದ ಏನ್ ಬರ್ಬೇಕು ಕೆಳಗಡೆಯಿಂದ, ಅದನ್ನು ಅವಾಯ್ಡ್ ಮಾಡ್ಕೋಬಹುದು. ಸೊ ನಮ್ಮ ಸಣ್ಣ ಪ್ರಮಾಣದಲ್ಲಿ ನಾವು ಎಲ್ಲೂ ಡಿಸ್ಪೋಸ್ ಮಾಡಬಾರ್ದು ಅಂತ ನಾವು ನಮ್ಮ ಮನಸ್ಸಲ್ಲಿ ತೀರ್ಮಾನ ಮಾಡೋದ್ರಿಂದ ಇದೆಲ್ಲ ಸೊಲ್ಯೂಷನ್ಸ್ ಗಳು ಬಂತು. ನಮ್ಗುನು ಈ ತರ ಮನ್ಸು ಇರ್ಲಿಲ್ಲ ಅಂದ್ರೆ CND ವೇಸ್ಟ್ ನಾವು ಸೊಲ್ಯೂಷನ್ ಮಾಡಬಾರ್ದು ಅಂತ ಮನ್ಸು ಬರ್ತಾ ಇರ್ಲಿಲ್ಲ ಅಂದ್ರೆ ನಾವು ಬೇರೆಯವ್ರಂಗೆ ಏನೇನ್ ವೇಸ್ಟ್ ಬರುತ್ತೆ ನಾವು ನಮ್ ಜಾಗದಿಂದ ತಗೊಂಡು ಇನ್ನೊಂದ್ ಜಾಗದಲ್ಲಿ ಹಾಕ್ಬೇಕಾಗಿರೋದು. ಬಟ್ ಇಲ್ಲಿ ಕ್ಲೈಂಟ್ನು ಒಂದ್ ಸ್ವಲ್ಪ ಕೋಆಪರೇಟಿವ್ ಆಗಿರೋದ್ರಿಂದ, ನಮ್ಗೆ ಫ್ರೀಡಮ್ ಕೊಟ್ಟಿರೋದ್ರಿಂದ ಅವೆಲ್ಲ ನಾವು ಒಂದ್ ಲೆವೆಲ್ ಅಲ್ಲಿ ಆ ಸೈಟ್ ಅಲ್ಲೇ ಉಪಯೋಗಿಸ್ಕೊಂಡ್ವಿ. ಸೊ ಏನ್ ಮಾಡಿದ್ವಿ ಅಂದ್ರೆ ಪೂರ್ತಿ ಲೂಸು, ಕಲ್ಲು, ಕಾಂಕ್ರೀಟ್ ಏನೇನಿದೆ ಎಲ್ಲ ತೆಗೆದ್ಬಿಟ್ಟು ನಮ್ಗೆ ಏನೇನ್ ಫುಟಿಂಗ್ಸ್ ಬರುತ್ತೆ ಆ ಜಾಗದಲ್ಲಿ ಹಾರ್ಡ್ ಸ್ಟಾರ್ಟ್ ಎಲ್ಲಿ ಸಿಗುತ್ತೆ ಅಲ್ಲಿವರೆಗೂ ಹೋಗ್ಬಿಟ್ಟು ಈ ಪ್ರಾಸೆಸ್ ನ ಶುರು ಮಾಡ್ಕೊಂಡಿದ್ವಿ. ಈ ಮಣ್ಣಿನ ಗುಣಮಟ್ಟ ಹೆಂಗಿರುತ್ತೆ ಅಂದ್ರೆ ನಾವು ಈ ತರ ಡೆಮಾಲಿಷನ್ ಮಾಡಿದಾಗ ನೋಡ್ಬೋದು. ಈ ತರ ಈ ಪಾಯ ನೋಡ್ಬೋದು, ಪಕ್ಕದ ಬಿಲ್ಡಿಂಗ್. ನಾವು ಪಾಯ ಆಗಿವಾಗ ಪಕ್ಕದ ಬಿಲ್ಡಿಂಗ್ ಇಟ್ಕೆ ಮೇಲೆ ಬಿಲ್ಡಿಂಗ್ ಕಟ್ಟಿದ್ದಾರೆ, 3 ಫ್ಲೋರ್ ಬಿಲ್ಡಿಂಗ್. ಇಲ್ಲಿ ನೋಡಿದಾಗ 3 ಫ್ಲೋರ್ ಬಿಲ್ಡಿಂಗ್ ಇದಿಷ್ಟೇ ಮಣ್ಣಿಂದು ಪಾಯ ಇಟ್ಕೆನಲ್ಲೇ ಮಾಡ್ಕೊಂಡಿದ್ದಾರೆ ಪಾಯನ. ಅದು ಎಷ್ಟು ಸುಮಾರು 50 ವರ್ಷ 60 ವರ್ಷದಿಂದ ಮೇಲೆಯಿಂದ ಉಳ್ಕೊಂಡಿದೆ ಬಿಲ್ಡಿಂಗ್. ನಾವು ಇವತ್ತಿನ ಕಾಲದಲ್ಲಿ RCC ಕಾಲಮ್ ಹಾಕ್ಬೇಕು, ಕಲ್ಗೋಡೆ ಕಟ್ಬೇಕು, ಪಾಯ ಕಟ್ಬೇಕು ಅಂತ ಅಷ್ಟೊಂದೆಲ್ಲ ನೋಡ್ಕೊಳ್ತೀವಿ. ಇವರು ಇಷ್ಟೊಂದು ಸಿಂಪಲ್ ಪ್ರಾಸೆಸ್ ಅಲ್ಲಿ ಮಾಡ್ಕೊಂಡು ಇಷ್ಟು ವರ್ಷನೂ ಉಳಿಸ್ಕೊಂಡಿದೆ. ಸೊ ಇದು ಸ್ಲೈಡ್ಸ್ ಏನ್ ತೋರಿಸ್ತಾ ಇದೀನಿ ಅಂದ್ರೆ, ಒಂದು ಮಣ್ಣನ್ನ ನಾವು ಯಾವ ಲೆವೆಲ್ಗೆ ಎಷ್ಟು ಗಟ್ಟಿ ಇರ್ತಿದೆ ಮತ್ತೆ ಎಷ್ಟು ಲೈಫ್ ಬರುತ್ತೆ ಅಂತಾನು ಒಂದು ಎಕ್ಸಾಂಪಲ್. ಸೊ ಇವೆಲ್ಲ ಹಳ್ಳಿ ಮನೆಗಳು, 50 ವರ್ಷ 60 ವರ್ಷ ಹಳೆದ ಬಿಲ್ಡಿಂಗ್ಗಳು. ಸೊ ನಾವು ಇಂಥದ್ದು ಬಿಲ್ಡಿಂಗ್ಗಳು ಕಟ್ಬಿಟ್ಟು ನಮ್ದು ಎನರ್ಜಿ ರಿಕ್ವೈರ್ಮೆಂಟ್ ನ ಹೆಂಗ್ ರೆಡ್ಯೂಸ್ ಮಾಡ್ಬೋದು. ಇವರೆಲ್ಲ ವಿತೌಟ್ AC ವಿತೌಟ್ ಫ್ಯಾನು ಉಳ್ಕೊಂಡಿರೋರು 50 ವರ್ಷದಿಂದ. ಸೊ ಎಷ್ಟು ಯೋಚನೆಯಿಂದ ಮಾಡಿರ್ತಾರೆ ಅಂದ್ರೆ, ಇವನ್ ಎಕ್ಸ್ಪೋಸ್ ಆಗಿರೋದು ನೀವು ಗೋಡೆ ನೋಡ್ಬೋದು. ಸೊ ಈ ತರ ಪ್ರಾಸೆಸ್ ಇರುತ್ತೆ. ಇದು ಎಷ್ಟು ರಫ್ ಆಗಿರ್ತದೆ ಅಷ್ಟೇ ಕೂಲ್ ಆಗಿರ್ತದೆ ಬಿಲ್ಡಿಂಗ್. ಮತ್ತೆ ಶೇಡಿಂಗ್ ಅಂತ ಹೇಳ್ತೀವಿ. ಈ ಬಿಲ್ಡಿಂಗ್ ಅಲ್ಲಿ ಏನಿರುತ್ತೆ, ಇದು ಪ್ರೊಜೆಕ್ಷನ್ ಅಂತ ಹೇಳ್ತೀವಿ, ರೂಫ್ ಪ್ರೊಜೆಕ್ಷನ್. ಈ ರೂಫ್ ಪ್ರೊಜೆಕ್ಷನ್ ಮಾಡಿದ್ರೆ ಯಾವುದೇ ರೀತಿಯಲ್ಲಿ ಮಳೆ ಬೀಳುವಂತದ್ದು ಕಮ್ಮಿ ಆಗುತ್ತೆ. ಒಂದು ನ್ಯಾಚುರಲ್ ಆಗಿ ಕೂಲಿಂಗ್ ಇರುತ್ತೆ. ಇದರಲ್ಲಿ ಯಾವುದೇ ತರದ್ದು ಸಿಮೆಂಟ್ ಯೂಸ್ ಮಾಡಿರೋದಿಲ್ಲ ಬಿಲ್ಡಿಂಗ್ ಅಲ್ಲಿ. ನೆಕ್ಸ್ಟ್ ಈ ತರ CND ವೇಸ್ಟ್ ಗಳನ್ನ ಎಲ್ಲೆಲ್ಲಿ ಉಪಯೋಗಿಸ್ತೀವಿ, ಈ ತರ ಕಾಂಪೌಂಡ್ ವಾಲ್ ಅಲ್ಲಿ ಉಪಯೋಗಿಸ್ಕೋಬಹುದು. ಈ ಕಾಂಪೌಂಡ್ ವಾಲ್ ಏನಂದ್ರೆ, ಈ ಪ್ರಾಸೆಸ್ ನಮ್ಮ ಹತ್ರ ಏನು ಕಲ್ಲು, ಕಾಂಕ್ರೀಟ್, ಇಟ್ಕೆ ಚೂರು ಏನೇನಿರುತ್ತೆ ಅದೆಲ್ಲ ಒಂದು ಗುಡ್ಡೆ ಮಾಡ್ಕೊಂಡು ಎಷ್ಟು ಮ್ಯಾಕ್ಸಿಮಮ್ ಸೈಜ್ ಇರುತ್ತೆ ಅದನ್ನ ಅವೈಲೇಬಲ್ ಚೆಕ್ ಮಾಡ್ಬಿಟ್ಟು, ಬಹಳ ಕಮ್ಮಿ ಪ್ರಮಾಣದಲ್ಲಿ ದೊಡ್ಡ ಸೈಜ್ ಬೋರ್ಡರ್ಸ್ ಇದ್ರೆ ಅದನ್ನ ಒಂದ್ ಸ್ವಲ್ಪ ಮೀಡಿಯಂ ಸೈಜ್ಗೆ ಬ್ರೇಕ್ ಮಾಡ್ಕೋಬಹುದು ಸೈಟ್ ಅಲ್ಲಿ. ಇಲ್ಲಾಂದ್ರೆ ಒಂದ್ ಸ್ವಲ್ಪ ಗೋಡೆ ದಪ್ಪನೇ ಜಾಸ್ತಿ ಮಾಡ್ಕೊಳ್ಳೋದು, 2 ಆಪ್ಷನ್ ಮಾಡ್ಕೋಬಹುದು. ಸೊ ಏನ್ ಮಾಡ್ತೀವಿ ಅಂದ್ರೆ 10 ಅಡಿ 12 ಅಡಿಗೆ ಈ ತರ ಪಿಲ್ಲರ್ಗಳು ಹಾಕ್ಬಿಟ್ಟು ಸೈಡ್ ಅಲ್ಲಿ ಫಾರ್ಮ್ ವರ್ಕ್ ತರ ಮಾಡಿದ್ರೆ ಮಧ್ಯದಲ್ಲಿ ಕಾಂಕ್ರೀಟ್ ತರ ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡೋದು. CND ವೇಸ್ಟ್, ಕಾಂಕ್ರೀಟ್ ವೇಸ್ಟ್ ಏನಿರುತ್ತೆ ಜಲ್ಲಿ ತರ ಉಪಯೋಗಿಸ್ಕೊಂಡು ಮಣ್ಣು ಸುಣ್ಣ ಮತ್ತೆ ಸಿಮೆಂಟ್ 3 ಮಿಕ್ಸ್ ಮಾಡ್ಬಿಟ್ಟು ಈ ತರ ಮೋಲ್ಡ್ ಅಲ್ಲಿ ಕಾಂಕ್ರೀಟ್ ವಾಲ್, ಇದು ಮಡ್ ಕಾಂಕ್ರೀಟ್ ವಾಲ್ ತರ ಹಾಕೊಂಡು ಮಾಡ್ಕೊಳ್ತೀವಿ. ಇದರಲ್ಲಿ ಒಂದ್ಸರಿ ನಾವು ಕಾಂಕ್ರೀಟಿಂಗ್ ಹಾಕ್ಬಿಟ್ರೆ ಫಿನಿಶ್ ಹೆಂಗಿರುತ್ತೆ ಅಂದ್ರೆ ನಾವು ಪ್ಲಾಸ್ಟಿಂಗ್ ಮಾಡೋದನ್ನು ಬೇಕಾಗಿಲ್ಲ. ಇವನ್ ಪೇಂಟಿಂಗ್ ಕೂಡ ಅವಾಯ್ಡ್ ಮಾಡ್ಬೋದು.
ಸೊ ಇದು ನಾವು ಸಿಮೆಂಟ್ ಅಲ್ಲಿ ಮಿಕ್ಸ್ ಮಾಡೋದ್ರಿಂದ ನೀರಿಗೆ ಎರೋಷನ್ ಆಗಲ್ಲ. ನೀರಲ್ಲಿ ಎರೋಷನ್ ಆಗದೆ ಇದ್ರೆ ವೆದರಿಂಗ್ನು ಅನುಕೂಲ ಆಗುತ್ತೆ. ನಾವು ರಿಪೀಟೆಡ್ ಮೇಂಟೆನೆನ್ಸ್ ಮಾಡೋದು ಸಾಕಷ್ಟು ಕಮ್ಮಿ ಆಗುತ್ತೆ. ಸೊ ಈ ತರ ಬೇರೆ ಬೇರೆ ಬಿಲ್ಡಿಂಗ್ ಅಲ್ಲಿ ಹೆಂಗೆ ನಾವು ಫೋರ್ ಗ್ರೌಂಡ್ ಆಗೆ ಬಳಸಿದೀವಿ ಅಂತ ಎಕ್ಸಾಂಪಲ್ಸ್. ಈ ತರ ನ್ಯಾಚುರಲ್ ಕಲ್ಲು ಬೆಳೆಸ್ಕೊಂಡಿರ್ತೀವಿ, ಈ ತರ ಕಾಂಕ್ರೀಟ್ ವಾಲ್ ಮಣ್ ಕಾಂಕ್ರೀಟ್ ವಾಲ್ ತರನು ಮಾಡ್ಕೊಂಡಿರ್ತೀವಿ. ಇದೆಲ್ಲ ನೀವು ಸುತ್ತಮುತ್ತ ಏನ್ ಜಾಗ ನೋಡ್ತೀರಾ ಅದೆಲ್ಲ ನಾವು ಗಿಡ ಬೆಳೆಸಕ್ ಜಾಗ ಬಿಟ್ಟಿದ್ವಿ. ಕಾರ್ನರ್ ಸೈಟ್ ಇದು, ಈ ಬೋಗಾದಿನಲ್ಲಿ ಇರೋದು, ಮೈಸೂರು ಬೋಗಾದಿನಲ್ಲಿ. ಇವಾಗ ಈ ಬಿಲ್ಡಿಂಗ್ ನೋಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಇಷ್ಟೊಂದೆಲ್ಲ ಗಿಡ ಬೆಳೆಸಿರೋದ್ರಿಂದ ಒಂದು ಚಿಕ್ಕ ಫಾರೆಸ್ಟ್ ತರ ಆಗ್ಬಿಟ್ಟಿದೆ ಇದು. ಸುತ್ತಮುತ್ತ ಮನೆ ಒಂದು ಚಿಕ್ಕ ಫಾರೆಸ್ಟ್ ತರ ಆಗ್ಬಿಟ್ಟಿದೆ ಇದು. ಸೊ ಏನೇ ಇದ್ರು ಬಹಳ ಹತ್ರದಿಂದ ಬಂದು ನೋಡ್ಬೇಕು, ಇಲ್ಲಾಂದ್ರೆ ಸೈಡ್ ಇಂದ ನೋಡ್ಬೇಕು. ಆ ಕಡೆ ಈ ಕಾರ್ನರ್ ಅಲ್ಲಿ ಎಲ್ಲ ಗಿಡ ಎಲ್ಲ ಬೆಳೆಸ್ಬಿಟ್ಟಿದ್ದಾರೆ. ಹತ್ರದಿಂದ ಈ ತರ ಫಿನಿಶ್ ಒಂದ್ಸರಿ ಮಾಡಿದ್ರೆ ಇನ್ನೇನು ಮೇಂಟೆನೆನ್ಸ್ ತರ ಏನು ಇರಲ್ಲ, ಅದಕ್ಕೆ ನೋ ಮೇಂಟೆನೆನ್ಸ್. ಈ ತರ ಟೋಪಿ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ನೀರು ಬೀಳೋದನ್ನ ಡೈರೆಕ್ಟ್ ಆಗಿ ಇದ್ರ ಮೇಲೆ ಬೀಳಲ್ಲ, ಅದಕ್ಕೆ ಅಡಿಷನಲ್ ಪ್ರೊಟೆಕ್ಷನ್ ಸಿಗುತ್ತೆ. ನಾವು ಬಿಲ್ಡಿಂಗ್ ಅಲ್ಲಿ ಏನ್ ನೋಡಿದ್ವಿ ಪ್ರೊಜೆಕ್ಷನ್, ಅದು ಬಿಲ್ಡಿಂಗ್ 10 ಅಡಿ ಹೈಟ್ ಇರುತ್ತೆ, ಅದಕ್ಕೆ 1 ಅಡಿ 2 ಅಡಿ ಪ್ರೊಜೆಕ್ಷನ್ ಇರುತ್ತೆ. ಇದು ಕಾಂಪೌಂಡ್ ವಾಲ್ 3 ಅಡಿ 4 ಅಡಿ 5 ಅಡಿ ಇರುತ್ತೆ, ಅದಕ್ಕೆ ಎಷ್ಟು ಪ್ರೊಜೆಕ್ಷನ್ ಕೊಟ್ರು ಅದಕ್ಕೆ ನಾವು ಸೇಫ್ ಗಾರ್ಡ್ ಮಾಡ್ಕೋಬಹುದು. ಈ ಸೇಂಡಿ ವೇಸ್ಟ್ ಅಲ್ಲಿ ಕಾಂಪೌಂಡ್ ಮಾಡೋದು ಏನಂದ್ರೆ ಕೆಲವು ಸರಿ 10 ಅಡಿ 12 ಅಡಿ ಗೋಡೆ ಕಟ್ಬೇಕಂದ್ರೂ ಈ ತರನು ಬೆಳೆಸ್ಕೊಂಡು ಹೋಗ್ಬೋದು. ಕಾಂಬಿನೇಷನ್ ಆಗಿ ನಮ್ಗೆ ಏನ್ ಇಂಟ್ರೆಸ್ಟಿಂಗ್ ಆಗಿ ಬೇಕಾಗುತ್ತೆ ಆ ತರ ಇಂಟ್ರೆಸ್ಟಿಂಗ್ ಆಗಿ ಬೇರೆ ಬೇರೆ ರೀತಿನಲ್ಲೂ ಮಾಡ್ಕೊಂಡು ಹೋಗ್ಬೋದು. ಈ ಕೆಳಗಡೆ ಪೋರ್ಷನ್ ಮಾಡೋದೆಲ್ಲ CND ವೇಸ್ಟ್, ಮೇಲ್ಗಡೆ ಮಾಡೋದು ಒಳ್ಳೆ ಇಟ್ಕೆಗಳು, ಇಂಟರ್ಲಾಕಿಂಗ್ ಬ್ರಿಕ್ಸ್ ಅಂತ ಏನ್ ತೋರಿಸ್ತೇನೆ ನನಗೆ ಆ ತರ ಗಾರೆ ಇಲ್ಲದೆ ಗೋಡೆ ಕಟ್ಟಿರೋದು ಅದು. ಈ ತರ ಬೇರೆ ಬೇರೆ ಬಿಲ್ಡಿಂಗ್ಸ್ ಅಲ್ಲಿ ಪ್ರಯತ್ನ ಮಾಡ್ತಾ ಇದೀವಿ ಬೇರೆ ಬೇರೆ ಫಿನಿಶ್ ಮಾಡೋಂಗೆ. ಸೊ ಕಂಪ್ಲೀಟ್ ಮಣ್ಣು ತರಾನೇ ಕಾಣುತ್ತೆ. ಸೊ ನ್ಯಾಚುರಲ್ ಆಗಿ ಏನಿತ್ತು ಮುಂಚೆ ಮಣ್ಣಿನ ಭೂಮಿ ಎಲ್ಲ ಅದೇ ತರ ಮಣ್ಣಿನ ಭೂಮಿ ತರ ಆಗ್ಬಿಡ್ತದೆ. ಥ್ಯಾಂಕ್ಸ್, ಸಾರಿ. ಸೊ ನೆಕ್ಸ್ಟ್ ಎಲ್ಲೆಲ್ಲಿ ಬಳಸ್ಬೋದು ಅಂದ್ರೆ ಈ ತರ ಕಾಂಪೌಂಡ್ ವಾಲ್ ಬಳಸ್ಬೋದು, ಈ ತರ ಪೇವಿಂಗ್ ಬ್ಲಾಕ್ಸ್ ಎಲ್ಲ ಮಾಡ್ಲಿಕ್ಕೆ ಮಾಡ್ಬೋದು, ಪ್ರಯತ್ನ ಮಾಡ್ಬೋದು. ಇದನ್ನೆಲ್ಲ ಸ್ಯಾಂಪಲ್ ಎಲ್ಲ ನಾವು ಮೈಸೂರಲ್ಲಿ ಎಕ್ಸಾಂಪಲ್ ಸೆಟಪ್ ಮಾಡಕ್ಕಂತ ಪ್ರಯತ್ನ ಮಾಡ್ತಾ ಇದೀವಿ. ಸೊ ಇದೆಲ್ಲ ಎಕ್ಸಾಂಪಲ್ಸ್ ಮೈಸೂರಲ್ಲೇ ಇದೆ. ಸೊ ಮೈಸೂರಲ್ಲಿ ಯಾವಾಗ ಬೇಕಂದ್ರೂ ಸೈಟ್ ವಿಸಿಟ್ ಅಲ್ಲಿ ಇದದ್ದು ಸೈಟ್ ವಿಸಿಟ್ ಮಾಡ್ಬೋದು. ಈ ಪೇವಿಂಗ್ ಬ್ಲಾಕ್ಸ್ ಅಲ್ಲಿ ಇವಾಗ ಸಣ್ಣ ನೋಡಿದ್ವಿ, ಈ ತರ ದಪ್ಪ ಜಾಸ್ತಿ ಥಿಕ್ನೆಸ್ ಅಲ್ಲೂ ಮಾಡ್ಬೋದು. ಸಣ್ಣ ಥಿಕ್ನೆಸ್ ಮಾಡಿದ್ರೆ ನಾವು ಕೆಳಗಡೆ ಗಾರೆ ಹಾಕ್ಬೇಕಾಗತ್ತೆ. ಈ ತರ ದಪ್ಪ ಥಿಕ್ನೆಸ್ ರೆಗ್ಯುಲರ್ ಪೇವಿಂಗ್ ಬ್ಲಾಕ್ಸ್ ಅಂತ ಏನ್ ಹೇಳ್ತೀವಿ, ಇಂಟರ್ಲಾಕಿಂಗ್ ಪೇವಿಂಗ್ ಬ್ಲಾಕ್ಸ್ ಅಂತ, ಆ ತರನು ಮಾಡ್ಬೋದು. ಆ ತರ ಮಾಡ್ಬಿಟ್ಟು ಡೈರೆಕ್ಟ್ ಮರಳು ಮೇಲೆ ಇಲ್ಲ ಎಮ್ ಸ್ಯಾಂಡ್ ಮೇಲೆ ಹಾಕೋಬಹುದು. ಮತ್ತೆ ಇದು ಮಾಡೋದ್ರಿಂದ ಏನ್ ಅನುಕೂಲ ಅಂದ್ರೆ ಇದು ಮಣ್ಣು ಮತ್ತೆ ಕಾಂಕ್ರೀಟ್ ಎರಡು ಮಿಕ್ಸ್ ಮಾಡಿರೋದ್ರಿಂದ ನಾವು ಇದ್ರ ಮೇಲೆ ನಡ್ಕೊಂಡು ಹೋದ್ರೂ ಅಷ್ಟೊಂದು ಹೀಟ್ ಅಬ್ಸಾರ್ಪ್ಷನ್ ಆಗಲ್ಲ, ಸುಲಭವಾಗಿ ನಡ್ಕೊಂಡು ಹೋಗ್ಬೋದು. ಬೇರೆ ಬೇರೆ ನಮ್ಗೆ ಡಿಸೈನ್ ಏನ್ ಮೋಲ್ಡ್ ಮಾಡ್ತೀವಿ ಆ ಮೋಲ್ಡ್ಗೆ ನಾವು ಪೇವಿಂಗ್ ಬ್ಲಾಕ್ಸ್ ಮಾಡ್ಕೋಬಹುದು. ಈ ಕಾಂಪೌಂಡ್ ವಾಲ್ ಅಲ್ಲಿ ಬೇರೆ ಬೇರೆ ಡಿಸೈನ್ಗಳು ಮಾಡ್ಕೋಬಹುದು. ಇದೇನ್ ಬರೀ ಪ್ಲೇನ್ ಗೋಡೆ ಮಾಡ್ಬೇಕು ಅಂತ ಏನಿಲ್ಲ, ಬೇರೆ ಬೇರೆ ಡಿಸೈನ್ಗಳು ಮಾಡಕ್ಕೆ ಪ್ರಯತ್ನ ಮಾಡ್ಬೋದು ಈ ತರ. ಸೊ ಇದಕ್ಕೆ ಫೋಲ್ಡೆಡ್ ಪ್ಲೇಟ್ ವಾಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಯಾವಾಗ ಸ್ವಲ್ಪ ವಾಲ್ಯೂಮ್ ಆಫ್ ಮೆಟೀರಿಯಲ್ ಜಾಸ್ತಿ ಇರುತ್ತೆ, ಕಾಂಪೌಂಡ್ ವಾಲ್ ಲೆಂತ್ ಜಾಸ್ತಿ ಇರುತ್ತೆ, ಅವಾಗ ಅದ್ರದ್ದು ಮೆಟೀರಿಯಲ್ ವಾಲ್ಯೂಮ್ ಆಫ್ ಮೆಟೀರಿಯಲ್ ಕಮ್ಮಿ ಮಾಡ್ಲಿಕ್ಕೆ ಮತ್ತೆ ಸ್ಟ್ರೆಂತ್ ಇನ್ಕ್ರೀಸ್ ಮಾಡಕ್ಕೆ ಎರಡಕ್ಕೂ ಅನುಕೂಲ ಆಗ್ಬೇಕು. ಅದಕ್ಕೆ ಕಾನ್ಸೆಪ್ಟ್ಗಳು ಇದೆ. ಇದು ಒನ್ ಆಫ್ ದಿ ಕಾನ್ಸೆಪ್ಟ್. ಈ ತರ ಫೋಲ್ಡೆಡ್ ಪ್ಲೇಟ್ ತರ ಮಾಡ್ಬಿಟ್ರೆ ಆ ವಾಲ್ಗೆ ಎಕ್ಸ್ಟ್ರಾ ಸ್ಟೆಬಿಲಿಟಿ ಸಿಗುತ್ತೆ. ನಾವು ಹೈಟ್ ಜಾಸ್ತಿ ಬೇಕಂದ್ರೂ 8 ಅಡಿ 10 ಅಡಿ ಎಲ್ಲ ಹೋಗ್ಬೋದು, ಕಮ್ಮಿ ಥಿಕ್ನೆಸ್ ಅಲ್ಲಿ ಹೋಗ್ಬೋದು. ಮತ್ತೆ ಈ ತರ ಗೋಡೆ ನಾವು ಎಷ್ಟು 8 ಅಡಿನೋ 10 ಅಡಿನೋ ಬೇಕಂದ್ರೂ ಒಂದೇ ಕ್ಯಾಸ್ಟಿಂಗ್ ಅಲ್ಲಿ ಮಾಡಿದ್ರು ಪ್ರಯತ್ನ ಮಾಡ್ಬೋದು. ಮೋಲ್ಡ್ ಮತ್ತೆ ಬೇರೆ ಅದರಲ್ಲಿ ಏನೇನ್ ಎಕ್ಸಸೈಸ್ ಬೇಕಾಗುತ್ತೆ ಅದನ್ನ ಯೂಸ್ ಮಾಡ್ಲಿಕ್ಕೆ ಬೇಕಾಗತ್ತೆ. ಕೆಲವು ಕಾಂಪೌಂಡ್ ವಾಲ್ಗಳು ನಾವು MCC ಅಂತಾನೆ ಅನ್ಕೊಳ್ಳೋಣ, MCC ಲ್ಯಾಂಡ್ ಇದೆ, ಯಾವ್ದೋ ಒಂದು ಗೌರ್ಮೆಂಟ್ ಬಿಲ್ಡಿಂಗ್ಸ್ ಗಳಿದೆ, ಆ ತರ ಬಿಲ್ಡಿಂಗ್ಸ್ ಗಳಲ್ಲಿ ನಾವು ಈ ತರ ಮೋಲ್ಡ್ ಅಲ್ಲಿ ಈ ತರ ಹೆಸರು ಬರೆದು ಬಿಟ್ರೆ ಈ ತರ ಕಾಂಪೌಂಡ್ ವಾಲ್ಗಳು ಮಾಡ್ಬೋದು. ನಾವು ಮುಂಚೆ ತೋರಿಸಿರೋದು ಒಂದು ಮನೆ ಲೆವೆಲ್ ಅಲ್ಲಿ, ಅಷ್ಟೊಂದೆಲ್ಲ ಬಂಡವಾಳ ಹಾಕೋದ್ ಕಷ್ಟ ಆಗುತ್ತೆ. ಈ ತರ ಟೆಂಪ್ಲೇಟು ಹೆಸರುಗಳೆಲ್ಲ ಬರ್ಸ್ಬಿಟ್ಟು ಮಾಡಕ್ಕೆ
ಸ್ವಲ್ಪ ಎಕ್ಸ್ಪೆನ್ಸಿವ್ ತರ ಆಗುತ್ತೆ. ಬಟ್ ಇದು ಲಾರ್ಜ್ ಸ್ಕೇಲ್ ಬಿಲ್ಡಿಂಗ್ಸ್ ಅಂತ ಹೇಳಿದಾಗ ವಾಲ್ಯೂಮ್ ಆಫ್ ವರ್ಕ್ ಜಾಸ್ತಿ ಇರುತ್ತೆ. ಅವಾಗ ಈ ತರ ನಮ್ಮ ಫ್ಯಾಕ್ಟರಿ ಹೆಸರು ಏನಿರುತ್ತೆ, ನಮ್ದು ಕಂಪನಿ ಹೆಸರು ಏನಿರುತ್ತೆ ಅದನ್ನ ಆ ಮೌಲ್ಡ್ ಅಲ್ಲೇ ಫಿಕ್ಸ್ ಮಾಡ್ಬಿಟ್ರೆ ನಮ್ಗೆ ಏನ್ ಹೆಸರು ಬೇಕು ಅದು ಕ್ಯಾಸ್ಟಿಂಗ್ ಟೈಮಲ್ಲೇ ಬಂದ್ಬಿಡ್ತದೆ ನ್ಯಾಚುರಲ್ ಆಗಿ. ಸೊ ನಾವು ಯಾರಿಗೂ ಇನ್ನೊಬ್ರಿಗೆ ಆರ್ಟಿಸ್ಟ್ಗೆ ಇಲ್ಲಾಂದ್ರೆ ಒಂದು ಏನೋ ನೇಮ್ ಪ್ಲೇಟ್ ಬರ್ಸ್ಬಿಟ್ಟು ಫಿಕ್ಸ್ ಮಾಡೋದನ್ನು ಬೇಕಾಗಿರಲ್ಲ, ಇನ್ಬಿಲ್ಟ್ ಬಂದ್ಬಿಡ್ತದೆ ಪರ್ಮನೆಂಟ್. ನಾವು ಕಲ್ಲಲ್ಲಿ ಹೆಂಗ್ ಮಾಡ್ತೀವಿ ಆ ತರ ಇರುತ್ತೆ. ಬಹಳ ಸಿಂಪಲ್ ಆಗಿ ಬೇಕಂದ್ರೆ ಈ ತರನು ಪ್ರಯತ್ನ ಮಾಡ್ಬೋದು. ಈ ಫೆನ್ಸಿಂಗ್ ಕಲ್ಗಳು, ಈ ತರ ಬೋರ್ಡರ್ಸ್ ಕಲ್ಗಳು ಏನೇನಿದೆ ಸಿಗುತ್ತೆ ಅವೆಲ್ಲ ಪ್ರಯತ್ನ ಮಾಡ್ಬೋದು. ಕೊನೆ ಪಕ್ಷ ಇದು ನಮ್ಗೆ ಮೆಟೀರಿಯಲ್ ನೋಡ್ಲಿಕ್ಕೆ ಚೆನ್ನಾಗಿ ಕಾಣೋದಿಲ್ಲ ಅಂತ ಇನ್ನು ಮನ್ಸಲ್ಲಿ ಬರ್ಬೋದು ಕೆಲವ್ರಿಗೆ ಇದೇ ಬಹಳ ಚೆನ್ನಾಗಂತ ಅನ್ಸುತ್ತೆ. ಯಾರಿಗೆ ಚೆನ್ನಾಗಿ ಕಾಣಲ್ಲ ಅಂತ ಅನ್ಸುತ್ತೆ ಅವ್ರು ಇನ್ನೊಂದು ಏನ್ ಮಾಡ್ಬೋದು ಅಂದ್ರೆ ಇದ್ರ ಮೇಲೆ ಗ್ರೀನ್ ವಾಲ್ ಅಂತ ಮಾಡ್ಬೋದು. ವಾಲ್ ಕ್ರೀಪರ್ಸ್ ಅಂತ ಕಾನ್ಸೆಪ್ಟ್ ಇದೆ, ನಾವು ಸುಮಾರು ಮನೆ ಮೇಲೆ ಎಲ್ಲ ನೋಡಿರ್ಬೇಕು. ಸೊ ಏನಾಗುತ್ತೆ ಅಂದ್ರೆ ವಾಲ್ ಕ್ರೀಪರ್ಸ್ ಅಂತ ಬೆಳೆಸುವಾಗ ಇದು ಏನ್ ವಾಲ್ ಇದೆ ಇದು ಫುಲ್ ಗ್ರೀನ್ ವಾಲ್ ತರ ಕನ್ವರ್ಟ್ ಆಗ್ಬಿಡ್ತದೆ. ಈ ಗ್ರೀನ್ ವಾಲ್ ಕನ್ವರ್ಟ್ ಮಾಡೋದ್ರಿಂದ ನಮ್ಗೆ ಬೇರೆ ಮೆಟೀರಿಯಲ್ ಏನು ಹಾರ್ಮ್ಫುಲ್ ಆಗಲ್ಲ. ಯಾಕಂದ್ರೆ ಇದು ನ್ಯಾಚುರಲ್ ಕಲ್ಲು, 100 ವರ್ಷ 1000 ವರ್ಷ ಇದ್ರೂ ಎಷ್ಟೇ ಮರಗಳು ಎಲೆಗಳು ಜೊತೆಯಲ್ಲಿ ಇದ್ರೂ ನೀರಿಂದನೂ ಏನು ಡಿಸ್ಇಂಟಿಗ್ರೇಟ್ ಆಗಲ್ಲ ಇದು. ಅದೇ ರೀತಿ ಇದು ನೀವು ಬರೀ ಪ್ಯೂರ್ ಮಣ್ಣಲ್ಲಿ ಏನಾರ ಮಾಡಕ್ ಹೋದ್ರೆ ಆ ಗಿಡ ಜೊತೆ ಎಲ್ಲ ಮಿಕ್ಸ್ ಆಗೋ ಚಾನ್ಸಸ್ ಇದ್ರೆ ಸ್ವಲ್ಪ ಡಿಸ್ಇಂಟಿಗ್ರೇಷನ್ ಚಾನ್ಸಸ್ ಇರುತ್ತೆ. ಬಟ್ ಈ ತರ ನ್ಯಾಚುರಲ್ ಕಲ್ಲಲ್ಲಿ ಏನು ಚಾನ್ಸಸ್ ಇರಲ್ಲ. ನೆಕ್ಸ್ಟ್ ಈ ತರ ನಾವು ಎಲ್ಲ ಇವತ್ತಿನ ದಿವಸದಲ್ಲಿ ಎಂಪ್ಲಾಯ್ಮೆಂಟ್ ಬೇಕು, ಜನಕ್ಕೆ ಎಂಪ್ಲಾಯ್ಮೆಂಟ್ ಇಲ್ದಿರೋರು ಬಹಳ ಜನ ಇದ್ದಾರೆ ಅಂತ ಎಲ್ಲ ಒಂದು ಮಾತುಗಳು ಕೇಳಿಸ್ಕೊತೀನಿ ಮಧ್ಯದಲ್ಲಿ ಅವಾಗವಾಗ. ಸೊ ಅದನ್ನ ನಾವು ಎಂಪ್ಲಾಯ್ಮೆಂಟ್ ಜನರೇಷನ್ ಹೆಂಗ್ ಮಾಡ್ಬೋದು ಅಂತ ಒಂದು ಯೋಚನೆ ಮಾಡುವಾಗ ಇದು ಒಂದು ಸೊಲ್ಯೂಷನ್ ಬಂತು. ಯಾಕೆ ನಾವು ಲೇಬರ್ನ ಇನ್ವಾಲ್ವ್ ಮಾಡ್ಬಿಟ್ಟು ವಿತೌಟ್ ಮಿಷನರಿ ವೇಸ್ಟ್ ನ ಬಳಸ್ಬೋದು ಅಂತ ಹೇಳ್ಬಿಟ್ಟು ಇದನ್ನ ವೇಸ್ಟ್ ಟೈಲ್ಸ್ ಇರೋದನ್ನ ಬೇರೆ ಕಡೆಯಿಂದ ಸೋರ್ಸ್ ಮಾಡ್ತೀವಿ, ಅಂಗಡಿಗಳಿಂದನೂ ಮತ್ತೆ ಬೇರೆ ಕಾಂಟ್ರಾಕ್ಟರ್ಗಳಿಂದ. ಈ ತರ ಇಟ್ಕೆ ವೇಸ್ಟು, ಕಾಂಕ್ರೀಟ್ ವೇಸ್ಟು, ಕಲ್ಲು, ಚಿಕ್ಕ ಚಿಕ್ಕ ಕಲ್ಲು ಎಲ್ಲ ಏನೇನೋ ಅಂಟ್ಕೊಂಡಿರುತ್ತೆ. ಸೊ ಅದೆಲ್ಲ ಸೇರಿಸ್ಕೊಂಡು ಈ ತರ ಬ್ರಿಕ್ಸ್ ಎಲ್ಲ ಪ್ರಯತ್ನ ಮಾಡ್ತಾ ಇದೀವಿ. ಈ ಬ್ರಿಕ್ಸ್ ನ ನಾವು ಯಾವುದೇ ಬಿಲ್ಡಿಂಗ್ ಅಲ್ಲಿ ಉಪಯೋಗಿಸ್ಕೋಬಹುದು, ಪ್ರೊವೈಡೆಡ್ ರೂಫ್ ಲೋಡ್ ನ ಹಾಕೋದು ಮಿನಿಮಮ್ ಮಾಡ್ಕೋಬೇಕು. ಇಲ್ಲ ಟೈಲ್ಸ್ ತರಿಸಿ ಹಾಕೋಬಹುದು, ಇಲ್ಲ ಅಂದ್ರೆ ನಾವು ಪಿಲ್ಲರ್ ಕನ್ಸ್ಟ್ರಕ್ಷನ್ ಅಲ್ಲಿ 5 ಫ್ಲೋರ್ 10 ಫ್ಲೋರ್ ಬೇಕಂದ್ರೂ ಕಟ್ಕೊಂಡು ಹೋಗ್ಬೋದು. ಮಾಮೂಲಿ ಕಾಂಕ್ರೀಟ್ ಬ್ಲಾಕ್ ಕಟ್ಟಂಗೆ ಕಟ್ಕೊಂಡು ಹೋಗ್ಬೋದು. ಯಾಕಂದ್ರೆ ಇದರಲ್ಲಿ ಅಷ್ಟು ಸಿಕ್ಕಾಪಟ್ಟೆ ಸ್ಟ್ರೆಂತ್ ತಗೊಳೋದು ಬೇಕಾಗಿಲ್ಲ ಒಂದು ವಿಷಯ. ಮತ್ತೆ ಏನು ನಮ್ಗೆ ಅಷ್ಟೊಂದು ಗಟ್ಟಿನೂ ಬೇಕಾಗಿಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್ ಅಲ್ಲಿ. ಮತ್ತೆ 1 ಫ್ಲೋರ್ ಬಿಲ್ಡಿಂಗ್ ಮಾಡಿದಾಗ ನಮ್ಗೆ ರೂಫ್ ಲೋಡ್ ಅಷ್ಟೊಂದು ಜಾಸ್ತಿ ಬರಲ್ಲ. ಈ ಗೋಡೆ ದಪ್ಪ ಇರೋದು ನಾವು ಶುರು ಮಾಡಿರೋದು 6 ಇಂಚು, ನಮ್ಗೆ 8 ಇಂಚ್ ಬೇಕಂದ್ರೆ 8 ಇಂಚು ಮಾಡ್ಕೋಬಹುದು. ಇದ್ರಲ್ಲಿ ನಾವು ಏನು ಈ ತರ ಟೈಲ್ ಡಿಸೈನ್ ಬರ್ತದೆ, ಆ ಟೈಲ್ ಡಿಸೈನ್ ಮಾಡಕ್ಕೆ ನಾವು ಲೇಬರ್ನ ಕರೆದ್ಬಿಟ್ಟು ಇದು ಅಂಟಿಸ್ಕೊಡಿಯಪ್ಪ ಗೋಡೆ ಮೇಲೆ ಅಂತ ಹೇಳೋಷ್ಟು ದುಡ್ಡಲ್ಲಿ ನಾವು ಇಟ್ಕೆನೆ ಕೊಡ್ಕೋಬಹುದು. ಅಷ್ಟು ಎಕನಾಮಿಕಲ್ ಆಗತ್ತೆ ಅದು. ಇದು ನಮ್ಮ ಇಂಡಸ್ಟ್ರಿ ಮಾಡ್ಕೊಂಡಿದೀವಿ ಕಡ್ಕೊಳನಲ್ಲಿ. ಸೊ ಅದನ್ನ ಡೆಮಾನ್ಸ್ಟ್ರೇಷನ್ ಮಾಡಕ್ಕೆ ನಮ್ಮ ಆಫೀಸ್ನೇ ಒಂದು ಆಫೀಸ್ ರೂಮ್ ತರ ಮಾಡ್ಕೊಂಡಿದೀವಿ ಇದು. ಸೊ ಇದು ಯಾವ ತರ ಕಾಣುತ್ತಂತ ನೋಡ್ಬೋದು ತಾವು. ಆ ರೂಫಿಂಗ್ ಇರೋದು MCR ಟೈಲ್ಸ್ ಅಂತ ಹೇಳ್ಬಿಟ್ಟು, ಗೋಡೆ ಎಲ್ಲ ಈ ತರ CD ವೇಸ್ಟ್ ಅಲ್ಲಿ ಮಾಡ್ಬಿಟ್ಟು ಜನಕ್ಕೆ ಪ್ರೋತ್ಸಾಹ ಮಾಡಕ್ಕೆ ಮಾಡಿಟ್ಟಿದೀವಿ. ಇದು ನೋಡಿದ್ಮೇಲೆ ಸುಮಾರು 1.5 ವರ್ಷ 2 ವರ್ಷದಲ್ಲಿ ಸುಮಾರು ಜನ ಇವಾಗ ಮೋಟಿವೇಟ್ ಆಗ್ತಾ ಇದಾರೆ, ನಮಗೂ ಇದೇ ತರ ಬೇಕು ಅಂತ ಶುರು ಮಾಡ್ಕೊಂಡಿದ್ದಾರೆ. ಸೊ ನಮಗೂ ಒಂದ್ ಸ್ವಲ್ಪ ಇವಾಗ ತೃಪ್ತಿ, ಓಕೆ ನಾವು ಪ್ರಯತ್ನ ಮಾಡಿರೋದು ಇನ್ನೊಬ್ಬರಿಗೆ ಒಂದು ಮನ್ಸು ಬದಲಾವಣೆ ಆಗಕ್ಕೆ ಭಾಗವಹಿಸಿದೀವಿ ಅಂತ ಹೇಳ್ಬಿಟ್ಟು ನಮಗೊಂದು ಖುಷಿ ಆಗುತ್ತೆ. ಸೊ ಈ ತರ ಕೆಲವು ಸುಮಾರು ಮನೆಗಳೆಲ್ಲ ಇಂಟ್ರೆಸ್ಟ್ ಇಟ್ಕೊಂಡು ಬರ್ತಾ ಇದ್ದಾರೆ. ಅವ್ರವ್ರ ಮನೆಯಲ್ಲಿ ಫಾರ್ಮ್ ಅಲ್ಲಿ ಮಾಡ್ಕೊಳಕ್ಕೆ ಶುರು ಆಗಿದೆ. ಕೆಲವರು ಲೇಬರ್ ಕ್ವಾರ್ಟರ್ಸ್ ಮಾಡಿಸ್ಕೊಳಕ್ ಶುರು ಮಾಡಿದ್ದಾರೆ, ಕೆಲವರು ಸ್ವಂತ ಮನೆನೂ ಮಾಡಕ್ ಶುರು ಮಾಡ್ಕೊಂಡಿದ್ದಾರೆ. ಸೊ ಮಿಕ್ಸ್ ಅಂಡ್ ಮ್ಯಾಚ್ ಎಲ್ಲ ಮಾಡ್ಕೊಳಕ್ ಶುರು ಮಾಡಿದ್ವಿ. ಇದು ಮಾಡೋದ್ರಿಂದ ಇನ್ನ ಬೆನಿಫಿಟ್ ಏನಂದ್ರೆ, ಒಂದು ಮಣ್ಣೊಂದು ಹೇಳ್ತಾ ಇದೆ, ಅದು ಹೀಟ್ ಇನ್ಸುಲೇಷನ್ ಆಗತ್ತಂತ. ಇದು ಪ್ರಾಪರ್ಟಿ ಬೇರೆ, ಇದು ಸಿರಾಮಿಕ್ ಟೈಲ್ಸ್ ಇರೋದ್ರಿಂದ ಎಷ್ಟೇ ಹೀಟ್ ಇದ್ರೂ ರಿಫ್ಲೆಕ್ಷನ್ ಆಗೋಗುತ್ತೆ. ಸೊ ಆ ಬಿಲ್ಡಿಂಗ್ನು ಹೀಟ್ ಅಬ್ಸಾರ್ಪ್ಷನ್ ಆಗೋದು ಕಮ್ಮಿ ಆಗುತ್ತೆ ಒಂದು. ಅದರಿಂದ ಏನು ಒಳಗಡೆ ಇರೋಗ್ನು ತಂಪಾಗಿರುತ್ತದೆ.
ಸೊ ಈ ತರ ಕಾಂಪೌಂಡ್ ವಾಲ್ಗಳಲ್ಲೂ ಶುರು ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ವಿ ಈ ತರ ಡಿಸೈನ್ ಅಲ್ಲಿ. ಯಾರಿಗೆ ಫುಲ್ ಕಂಟಿನ್ಯೂಸ್ ಆಗಿ ಟೈಲ್ಸ್ ನೋಡಕ್ ಇಷ್ಟ ಇರಲ್ವೋ ಆತರ ಬೇರೆ ಬೇರೆ ಪ್ಯಾಟರ್ನ್ ಗಳೆಲ್ಲ ಮಾಡ್ಕೊಳಕ್ಕೂ ಅವಕಾಶ ಇರುತ್ತೆ ಇದರಲ್ಲಿ. ಸೊ ವೆನ್ ವಿ ಸ್ಟಾರ್ಟ್ ಥಿಂಕಿಂಗ್ ಸಮಥಿಂಗ್ ದೇರ್ ಇಸ್ ಸಮ್ ಸೊಲ್ಯೂಷನ್ ಫಾರ್ ದಟ್, and in that solution there are a lot of exploration which is possible. ಸೊ ಈ ತರ ಪೇವಿಂಗ್ ಬ್ಲಾಕ್ಸ್ ಎಲ್ಲ ಮಾಡಿದ್ವಿ. ಮತ್ತೆ ಹೋದ ವರ್ಷ ನಮ್ಗೆ ಒಂದು ಅವಕಾಶ ಕೊಟ್ಟಿದ್ರು DIC ಇಂದ. ಈ ತರ ಎಲ್ಲ ಹೊಸ ಹೊಸ ಪ್ರಾಡಕ್ಟ್ಸ್ ಗಳೆಲ್ಲ ಮಾಡ್ತಾ ಇದೀರಾ ಎನ್ವೈರನ್ಮೆಂಟ್ ಫ್ರೆಂಡ್ಲಿನ, ನಾವು ನಿಮ್ಗೆ ಸಪೋರ್ಟ್ ಮಾಡಕ್ಕೆ ರೆಡಿ ಇದೀವಿ, ನೀವು ಎಕ್ಸಿಬಿಷನ್ ಅಲ್ಲಿ ಸ್ಟಾಲ್ ಹಾಕಿ ಅಂತ ಹೇಳ್ಬಿಟ್ಟು. ಸೊ ಇದು ಹೋದ ವರ್ಷ ನಾವು ಎಕ್ಸಿಬಿಷನ್ ಅಲ್ಲಿ ಕೂಡ ಸ್ಟಾಲ್ ಹಾಕಿದ್ವಿ. ಸುಮಾರು ಜನ ನೋಡ್ಕೊಂಡು ಹೋಗಿದ್ದಾರೆ. ಬಹುಶಃ ಕೋವಿಡ್ ಇಂದ ನಮ್ಗೆ ಅಷ್ಟು ಕ್ರೌಡ್ ಬರಕ್ ಕಮ್ಮಿ ಆಯ್ತು. ಬಟ್ ಸ್ಟಿಲ್ ಇದೊಂದು ಎಕ್ಸಾಂಪಲ್ ಡೆಮಾನ್ಸ್ಟ್ರೇಟ್ ಮಾಡಿದ್ವಿ ಲಾಸ್ಟ್ ಇಯರ್ ದಸರಾ ಎಕ್ಸಿಬಿಷನ್ ಅಲ್ಲಿ. ಈ ತರ ಕಾಂಪೌಂಡ್ ವಾಲ್ ಅಲ್ಲಿ ಬೇರೆ ಬೇರೆ ಡಿಸೈನ್ ಗಳು ಮಾಡ್ಬೋದು. ಎಲ್ಲಿ ಗದ್ದೆ ಇರುತ್ತೆ ಮತ್ತೆ ಲಾನ್ ಗಳಿರುತ್ತೆ, ಗಿಡ ಬೆಳೆಯುವಂತದ್ದು ಇರುತ್ತೆ, ಕೆಳಗಡೆ ಒಂದ್ ಸ್ವಲ್ಪ ಜಾಸ್ತಿ ಕಾಂಕ್ರೀಟ್ ತರ ಫಿನಿಶ್ ತರ ಕೊಟ್ಬಿಟ್ಟು ಮೇಲ್ಗಡೆಗೆ ಮಣ್ಣಿನ ಫಿನಿಶಿಂಗ್ ಅಲ್ಲಿ ಎಲ್ಲ ಓಪನ್ಸ್ ಎಲ್ಲ ಬಿಟ್ಬಿಟ್ಟು ಗಾಳಿ ಓಡಾಡಕ್ಕೂ ಪ್ರಾವಿಷನ್ ಮಾಡ್ಕೋಬಹುದು. ಇವನ್ ಒಂದು ಕಿಟಕಿ ತರಾನೇ ಜಾಲಿ ಇಟ್ಕೊಂಡು ಮುಗಿಸ್ಕೋಬಹುದು. CND ವೇಸ್ಟ್ ಮಾಡೋದು ಇವಾಗ ಕಾಂಪೌಂಡ್ ವಾಲ್ ತೋರಿಸಿದೆ. ಈ ಪೂರ್ತಿ ಬಿಲ್ಡಿಂಗ್ CND ವೇಸ್ಟ್ ಇಂದ ಮಾಡಿರೋದಂತಲ್ಲ, ಮತ್ತೆ ನಾವು ಮಾಡೋದು ನ್ಯಾಚುರಲ್ ಬಿಲ್ಡಿಂಗ್ಗೆ ಇದು CND ವೇಸ್ಟ್ ಮಾಡಿದ್ರೆ ಹೆಂಗೆ ಮ್ಯಾಚ್ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಸೊ ಈ CND ವೇಸ್ಟ್ ಮಾಡೋದ್ರಿಂದ ನಮ್ಗೇನು ಬಿಲ್ಡಿಂಗ್ ಒಂದು ಕೆಟ್ಟ ಲುಕ್ ಆತರ ಏನು ಬರಲ್ಲ. ಒಬ್ಬೊಬ್ರದ್ದು ಮನಸ್ಸಿಂದ ಕಲ್ಪನೆ ಇರುತ್ತೆ ಅಷ್ಟೇನೆ. ಆ ಮನಸ್ಸ ಕಲ್ಪನೆನ ಬದಲಾವಣೆ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಸೊ ಈ ತರ ಬೇರೆ ಬೇರೆ ಡಿಸೈನ್ ಗಳೆಲ್ಲ ಮಾಡಕ್ ನೋಡ್ಬೋದು CND ವೇಸ್ಟ್ ಇಂದ. ಸೊ ಎಲ್ಲಿ ನಮ್ಗೆ ನಾನ್ ಸ್ಟ್ರಕ್ಚರಲ್ ಅಂತ ಇರುತ್ತೆ ಅಲ್ಲೇ ನಾವು ಉಪಯೋಗಿಸಕ್ ಶುರು ಮಾಡಿದ್ರೆ ಕನಿಷ್ಠ 20 to 30% ವರೆಗೂ ನಾವು ಬಿಲ್ಡಿಂಗ್ ಅಲ್ಲಿ ಹೊಸ ಮೆಟೀರಿಯಲ್ ಬರೋದನ್ನ ಅವಾಯ್ಡ್ ಮಾಡ್ಕೋಬಹುದು. ಸೊ ಈ ತರ ಎಲ್ಲ ಇದು ಕನಕಪುರ ಎಲ್ಲ ಒಂದು ಮಾಡ್ತಾ ಇರೋದಂತ ವರ್ಕ್. ಇವಾಗ ಇದ್ರಲ್ಲಿ ನೋಡ್ಬೋದು, ಅಲ್ಲಿ ನಮ್ಮ ಸೈಟ್ ಅಲ್ಲಿ ಜಮೀನಲ್ಲಿ ಏನೇನ್ ಸಿಗುತ್ತೆ ಮೆಟೀರಿಯಲ್ಗಳು ಅದರಲ್ಲಿ ಆದಷ್ಟು ಮ್ಯಾಕ್ಸಿಮಮ್ ಉಪಯೋಗಿಸ್ಕೊಂಡು ಕ್ಲೈಂಟ್ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಇರೋದ್ರಿಂದ ನಾವು ಇಲ್ಲಿ ಟೈಲ್ ಇಟ್ಕೊಂಡು ಹಾಕೊಂಡಿದ್ವಿ. ಇದು ರ್ಯಾಮ್ಡ್ ಅರ್ತ್ ವಾಲ್ ಅಂತ ಹೇಳ್ತೀವಿ, ಅಂದ್ರೆ ಮಣ್ಣನ್ನ ದಮ್ಮಸ್ ಮಾಡೋದು. ಇದು ಮೋಲ್ಡ್ ಇಟ್ಕೊಂಡ್ರೆ ಮುಂದೆ ಹಿಂದ್ಗಡೆ ನಾವು ಕಾಂಕ್ರೀಟ್ ಏನ್ ಸುರಿದ್ವಿ ಅದೇ ತರ ಮಣ್ಣು ಸುರಿದ್ಬಿಟ್ಟು ದಮ್ಮಸ್ ಮಾಡೋದು. ಸೊ ರ್ಯಾಮ್ಡ್ ಅರ್ತ್ ವಾಲ್ ಅಂತ ಹೇಳ್ತೀವಿ. ಇದು ಸ್ಟೋನ್ ವಾಲ್ ಅಂತ ಹೇಳ್ತೀವಿ, ರ್ಯಾಂಡಮ್ ರಬಲ್ ಮೇಸನ್ರಿ ಅಂತ ಹೇಳ್ಬಿಟ್ಟು. ಮತ್ತೆ ಇಲ್ಲಿ ನೋಡ್ಬೋದು ಜಾಲಿ ಇಟ್ಕೆಗಳು. ಈ ತರ ಜಾಲಿ ಇಟ್ಕೆಗಳು ಇಟ್ಬಿಟ್ರೆ ಗಾಳಿ ಬೆಳಕಿಗೆ ಅದೇ ಸಾಕಾಗತ್ತೆ. ಸೊ ನಮ್ದು ಕಿಟಕಿಗಳು ಕಬ್ಬಣಗಳು ಎಲ್ಲ ಹಾಕೋದು ಬೇಕಾಗಿರಲ್ಲ. ಸೊ ಲೋಕಲ್ ರಿಸೋರ್ಸ್ ಹೆಂಗ್ ಯೂಸ್ ಮಾಡ್ಬೋದು ಅಂತ ಒಂದು ಎಕ್ಸಾಂಪಲ್. ಇದು ಕೆಲವು ರೋಡ್ ಎಲ್ಲ ಇರುತ್ತೆ, ಆ ರೋಡಲ್ಲೂ ಈ ತರ CND ವೇಸ್ಟ್ ಎಲ್ಲ ಹಾಕೋಬಹುದು. ಚರಂಡಿಗಳಿರುತ್ತೆ, ಚರಂಡಿಗಳಲ್ಲಿ ಅಂದ್ರೆ ಅದ್ರ ಮೇಲೆ ಏನ್ ಲೋಡ್ ಹೋಗುವಂತದ್ದು ಏನಿರಲ್ಲ, ಬರೀ ನಡ್ಕೊಂಡು ಹೋಗುವಂತದ್ದು ಲೋಡು. ಮತ್ತೆ ಅಲ್ಲಿ ಸ್ಟೀಲ್ ಎಲ್ಲ ಕಬ್ಬಣ ಎಲ್ಲ ಹಾಕ್ಬೇಕು ಅಂತ ಪ್ರಾವಿಷನ್ ಇರುತ್ತೆ. ಅದನ್ನ ಒಂದು ಬೇರೆ ಲೆವೆಲ್ ಅಲ್ಲಿ ಕಲ್ಪನೆ ಮಾಡಿದ್ರೆ ಆ ಡ್ರೈನೇಜ್ ಏನ್ ಮಾಡ್ತೀವಿ ಅದ್ರ ಕೆಳಗಡೆನು ನಾವು ದಬ್ಜಲ್ಲಿ ತರ ಎಲ್ಲ ಯೂಸ್ ಮಾಡ್ಬಿಟ್ಟು ಇವನ್ ಗೋಡೆಗಳು ಯೂಸ್ ಮಾಡೋದು. ಈ ಡ್ರೈನೇಜ್ ಅಲ್ಲಿ ನಮ್ಗೆ ಕೆಲವು ಕಡೆ ಕ್ರ್ಯಾಕ್ಸ್ ಏನ ಬಂದ್ರು ಭಯ ಪಡ್ಕೋಬಾರ್ದು, ಅದನ್ನ ಒಂದು ರೀಚಾರ್ಜ್ ಪಾಯಿಂಟ್ ತರ ಅಂತ ಅನ್ಕೊಂಡು ಬಿಡ್ಬೋದು. ಯಾಕಂದ್ರೆ ನಾವು ಇವತ್ತಿನ ದಿವಸ ನೀರೇ ಬಿಡೋದಿಲ್ಲ ಭೂಮಿ ಕೆಳಗಡೆಗೆ. ಅಂತದ್ರಲ್ಲಿ ಡ್ರೈನೇಜ್ ಅಲ್ಲಿ ಒಂದ್ 4 ಕಡೆ ಲೀಕ್ ಆದ್ರೂ ಏನು ತೊಂದರೆ ಇಲ್ಲ, ಅದು ರೀಚಾರ್ಜಿಂಗ್ ಪಾಯಿಂಟ್ ತರನಾಗುತ್ತೆ. ನಾವು ಸಾಕಷ್ಟು ಕಡೆ ಇನ್ನ ಕೆಲವು ಲೇಔಟ್ಸ್ ಅಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಎಲ್ಲ ಪ್ರತಿಯೊಂದು 50 ಮೀಟರ್ ಇಲ್ಲಾಂದ್ರೆ ರೋಡ್ ಕ್ರಾಸಿಂಗ್ ಅಲ್ಲಿ ಒಂದೊಂದು ಬಾವಿ ಮಾಡ್ಬಿಡೋದು ಏನು ಡ್ರೈನೇಜ್ ಹತ್ರ. ಸೊ ಅದೇ ರೀಚಾರ್ಜಿಂಗ್ ಪಾಯಿಂಟ್ ತರ ಆಗ್ಬಿಡ್ತದೆ ಲೇಔಟ್ ಅಲ್ಲಿ ಎಲ್ಲ. ಸೊ ಅದೇ ಕಲ್ಪನೆನ ನಾವು ಸಿಟಿ ಲೆವೆಲ್ ಅಲ್ಲೂ ಮಾಡ್ಬೋದು. ಸೊ ಅವಾಗ ಆಟೋಮೆಟಿಕ್ ಆಗಿ ರೀಚಾರ್ಜ್ ಪಾಯಿಂಟ್ಸ್ ತರ ಜನರೇಟ್ ಆಗ್ಬಿಡ್ತದೆ. ಇದು ನಾವು ಬಳಸುವಂತ ಫ್ಲೋರಿಂಗ್ ನೆಲ, ಅದು ಸಾಲಿಡ್ ಮಣ್ಣ್ ಮೇಲೆ ನಿಂತ್ಕೊಂಡಿರೋಂಥದ್ದು. ಅದನ್ನು ಸಿಕ್ಕಾಪಟ್ಟೆ ಸ್ಟ್ರೆಂತ್ ಅಂತ ಏನು ಬೇಕಾಗಿರಲಿಲ್ಲ ನಮ್ಗೆ. ಸೊ ಅದರಿಂದ ಏನ್ ಮಾಡ್ತೀವಿ, ಈ ತರ ರೆಗ್ಯುಲರ್ ಜಲ್ಲಿ ತರ ಸ್ಪ್ರೆಡ್ ಮಾಡ್ಬಿಟ್ಟು, ಇದನ್ನು CND ವೇಸ್ಟ್ ಸ್ಪ್ರೆಡ್ ಮಾಡ್ಬಿಟ್ಟು ಅದಕ್ಕೆ ಇವನ್ ಡಸ್ಟ್ ಗಿಸ್ಟ್ ಏನು ಹಾಕಲ್ಲ, ಈ ಕಾಂಕ್ರೀಟ್ನ 1 ಇಂಚ್ ಜಾಸ್ತಿ ದಪ್ಪ ಮಾಡ್ಬಿಡೋದು. ಸೊ ಅವಾಗ ಇದು ಮಣ್ ಫಿನಿಶಿಂಗ್ ಬಂದ್ಬಿಡ್ತದೆ, ಟೋಟಲ್ ಇರೋರ್ಗೆ ತಂಪಾಗೂ ಇರುತ್ತೆ.
ಸೊ ಇದು ಮಡ್ ಕಾಂಕ್ರೀಟ್ ಫ್ಲೋರಿಂಗ್ ಅಂತ ಹೇಳ್ತೀವಿ. ಸೊ ರೆಗ್ಯುಲರ್ ಕಾಂಕ್ರೀಟ್ ಅಲ್ಲೇ ಇನ್ನೊಂದು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿದೆ 10% 20% ಮಣ್ಣ ನಾವು ಈ ತರ ಫ್ಲೋರಿಂಗ್ ಜನರೇಟ್ ಮಾಡ್ಬಿಟ್ಟು ನ್ಯಾಚುರಲ್ ಆಗಿ ಇರಕ್ಕೆ ಸಾಧ್ಯ. ನಮ್ಗೆ ಟೈಲ್ಸ್ ಪ್ಯಾಟರ್ನ್ ಬೇಕು ಅಂತ ಹೇಳಿದ್ರೆ ಈ ತರ ಟೈಲ್ಸ್ ಪ್ಯಾಟರ್ನ್ ಅಲ್ಲಿ ಗ್ರಿಡ್ ಮಾಡ್ಕೋಬಹುದು. CND ವೇಸ್ಟ್ ಈ ತರ ನಮ್ಮ ಹತ್ರ ಲೆವೆಲ್ ಡಿಫ್ರೆನ್ಸ್ ಇರೋ ಕಡೆ, ನಾವು ಬಂಡ್ ಇರೋ ಕಡೆ ಬೇಕಾಗಿರೋ ಕಡೆ ಈ ತರ ಎಲ್ಲ ನಾವು ಬಂಡ್ ವರ್ಕ್ಗೆ ನಾವು ಉಪಯೋಗಿಸ್ಕೋಬಹುದು. ಸೊ ಏನಾಗುತ್ತೆ ಅಂದ್ರೆ ನಮ್ಗೆ ಏನು ಅಷ್ಟೊಂದು ಕಲ್ಲು ಬೇಕಾಗಿಲ್ಲ ನಮ್ಮ ಸ್ಟ್ರೆಂತ್ ತಗೊಳಕ್ಕೆ ಅಂತ. ಮತ್ತೆ ನ್ಯಾಚುರಲ್ ಕಲ್ಲು ಮತ್ತೆ ಕಾಂಕ್ರೀಟ್ ಎಲ್ಲ ಸಾಕಷ್ಟು ಸ್ಟ್ರೆಂತ್ ಇದ್ದೇ ಇರ್ತದೆ. ಅದನ್ನ ರಿವರ್ಸ್ ಸ್ಲೋಪ್ ಅಲ್ಲಿ ನಾವು ಬಂಡ್ ತರ ಏನ್ ಕಟ್ತೀವಿ ಆ ತರ ಬಂಡ್ ಕಟ್ಕೊಬಿಟ್ರೆ ವಾಟರ್ ರಿಟೈನಿಂಗ್ ಸ್ಟ್ರಕ್ಚರ್ಸ್ ತರ ಮಾಡ್ಕೋಬಹುದು. ಇದು ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ, ಬಿಲ್ಡಿಂಗ್ ಗಳಲ್ಲಿ ಬಾಗ್ಲು ಕಿಟಕಿ ಎಲ್ಲ ಸ್ವಲ್ಪ ಅಚ್ಚುಕಟ್ಟಾಗಿ ಹಳೆ ಬಿಲ್ಡಿಂಗ್ ಅಲ್ಲಿ ತೆಗೆದ್ರೆ ಸುಮಾರಷ್ಟು ಚೆನ್ನಾಗಿ ಇರೋಕ್ ಸಾಧ್ಯ. ಸೊ ಇದು ಒಂದು ಎಕ್ಸಾಂಪಲ್. ಇದು ಹಳೆ ಬಿಲ್ಡಿಂಗ್ ಅಲ್ಲಿ ತೆಗೆದ್ಬಿಟ್ಟು ರೀಯೂಸ್ ಮಾಡಿರೋಂಥದ್ದು. ಅಲ್ಲೆಲ್ಲ ಕ್ಲೀನಿಂಗ್ ಮಾಡ್ಬಿಟ್ಟು ಪೇಂಟ್ ಹೊಡಿಯಕ್ಕೆ ರೆಡಿ ಮಾಡ್ತಾ ಇದ್ರೆ, ಇದು ಪಾಲಿಶ್ ಮಾಡಕ್ ರೆಡಿ ಮಾಡ್ತಾ ಇದ್ರೆ. ಇದು ಪಾಲಿಶ್ ಮಾಡಿದ್ರೆ ಹೆಂಗ್ ಲುಕ್ ಬರ್ತದೆ. ವೆರಿ ಗುಡ್ seasoned wood we can get of whatever is available. Only thing is we have to see how we can try to use those available resources to adjust our needs. ಅಷ್ಟು ಮಾತ್ರ ನಾವು ಸ್ವಲ್ಪ ಕೋಆಪರೇಟ್ ಮಾಡಿದ್ರೆ ನೇಚರ್ ನಮ್ಮ ಜೊತೆ ಚೆನ್ನಾಗಿ ಕೋಆಪರೇಟ್ ಮಾಡುತ್ತೆ. ನಮ್ಮ ಫ್ರೆಂಡ್ಸ್ ಇರೋ ಹತ್ರ, ನಮ್ಮ ಫ್ರೆಂಡ್ಸ್ ಯಾವಾಗ ಒಂದು 10 ನಿಮಿಷ ಲೇಟ್ ಬಂದ್ರೆ ಅಯ್ಯೋ ಪರವಾಗಿಲ್ಲ ನಮ್ಮ ಫ್ರೆಂಡ್ ತಾನೆ ಅಂತ ಹೇಳ್ಬೋದು. ಅದೇ ರೀತಿ ಇದನ್ನು ಅಷ್ಟೇನೆ, ಮೆಟೀರಿಯಲ್ ನಾವು ಯಾವ ಲೆವೆಲ್ ಅಲ್ಲಿ ನಮ್ಗೆ ಸ್ವಲ್ಪ ಇಂಟಿಗ್ರೇಟ್ ಮಾಡ್ಬೇಕು ಅಂತ ಮನ್ಸಿದ್ರೆ ಈ ತರ ಎಲ್ಲ ನಾವು ಮನ್ಸನ್ನ ಬದಲಾವಣೆ ಮಾಡ್ಕೊಂಡು ರೀಯೂಸ್ ಮಾಡ್ಕೋಬಹುದು ಬಿಲ್ಡಿಂಗ್ ಅಲ್ಲಿ. ಇದು ಕಂಪ್ಲೀಟ್ ಬಿಲ್ಡಿಂಗ್ ಫೋಟೋ. ಇವಾಗ ಇದು ಆನ್ ಗೋಯಿಂಗ್ ಪ್ರಾಜೆಕ್ಟ್ ನಂಜನಗೂಡಲ್ಲಿ ನಡೀತಾ ಇದೆ. ಇದು ನೆಟ್ ಝೀರೋ ಬಿಲ್ಡಿಂಗ್. ಸೊ ಬಾಗ್ಲು ಕಿಟಕಿಗೆಲ್ಲ ನೋಡ್ಬೋದು, ಬಾಗ್ಲು ಕಿಟಕಿ ಫಿಕ್ಸ್ ಮಾಡುವಾಗ ಹೆಂಗಿತ್ತು, ಇವಾಗ ಪೇಂಟ್ ಮಾಡಿದ್ಮೇಲೆ ಹೆಂಗ್ ಕಾಣ್ತಾ ಇದೆ. ಇದು ಅವಾಗ ಬಹಳ ನ್ಯಾಚುರಲ್ ಮತ್ತೆ ನಮ್ದು ಹಳೆ ಕಾಲದ ಲುಕ್ ಅದೆಲ್ಲ ಬರ್ಬೇಕು ಅಂತ ಹೇಳಿದಕ್ಕೆ ಆ ಕಲರ್ ಸ್ಪೆಷಲ್ ಆಗಿ ಈ ತರ ಬ್ಲೂ ಕಲರ್ ಚಾಯ್ಸ್ ಮಾಡ್ಕೊಂಡು. ಇದು ಸ್ಟೀಲ್ ಕಟಿಂಗ್, ಲೇಸರ್ ಕಟಿಂಗ್ ಅಂತ ಏನ್ ಇರುತ್ತೆ ಅಂಗಡಿಗಳಲ್ಲಿ. ಸೊ ಈ ತರ ಲೇಸರ್ ಕಟಿಂಗ್ ಶೀಟ್ಸ್ ನ ನಾವು ಕಲೆಕ್ಟ್ ಮಾಡ್ಕೊಂಡು ಈ ತರ ವಿಂಡೋ ಗ್ರಿಲ್ ನ ಯಾಕೆ ಬಳಸಬಾರ್ದು ಅಂತ ಇಲ್ಲೆಲ್ಲ ವಿಂಡೋ ಗ್ರಿಲ್ ತರ ಬಳಸ್ಕೊಂಡಿದ್ವಿ. ಈ ತರ ಎಲ್ಲ ವಿಂಡೋ ಗ್ರಿಲ್ ತರ ಬಳಸ್ಕೋಬಹುದು. ಸೊ ದಿಸ್ ಹೌ ಸ್ಕ್ರಾಪ್ ಗೆ ಹೋಗೋಕ್ಕಿಂತ ಅಷ್ಟು ಮೆಟೀರಿಯಲ್ ನ ರಿಯೂಸ್ ಮಾಡ್ಕೋಬಹುದು. ಇಟ್ ಈಸ್ ಒನ್ ಆಫ್ ದಿ ಡೈರೆಕ್ಷನ್ ಹೌ ಟು ಯೂಸ್ ದಿ ಅವೈಲಬಲ್ ಮೆಟೀರಿಯಲ್ಸ್ ಫಾರ್ ಡಿಫರೆಂಟ್ ಪರ್ಪಸಸ್. ಈ ತರ ಗೇಟ್ ಕೂಡ ನಾವು ಎಕ್ಸಿಸ್ಟಿಂಗ್ ಗೇಟ್ ಏನಿರುತ್ತೆ ಮತ್ತೆ ಈ ಪರ್ಫರೇಟೆಡ್ ಶೀಟ್ ಎಲ್ಲ ಏನಿರುತ್ತೆ ಇದೆಲ್ಲ ಗುಜ್ಜಿಯಲ್ಲಿ ಸಿಗುವಂತದ್ದು. ಈ ಏನಿದೆ 2 ಅಡಿ ಬೈ 2 ಅಡಿ 2 ಅಡಿ 6 ಅಡಿ ಆ ತರ ಎಲ್ಲ ಮಿಕ್ಸ್ ಸೈಜ್ ಅಲ್ಲಿ ರೆಡಿ ಸಿಗುತ್ತೆ. ಎಲ್ಲೋ ಡಿಸ್ಮೆಂಟಲ್ ಮಾಡೋದು ಮತ್ತೆ ಏನೋ ಒಂದು ಪರ್ಪಸ್ ಯೂಸ್ ಮಾಡುವಂತದ್ದು ಅದೆಲ್ಲ ಸೇರಿಸ್ಕೊಂಡು ಈ ತರ ಗೇಟ್ ಮಾಡಿರೋದು ಪರ್ಫರೇಟೆಡ್. ಯಾವ್ದೋ ಒಂದು ಬಿಲ್ಡಿಂಗ್ ಅಲ್ಲಿ POP ಆಗಿರುವಂತದ್ದು ಚಾನೆಲ್ ಗಳೆಲ್ಲ ತೆಗ್ದಿರೋದಕ್ಕೆ ಈ ತರ ಕಾಂಪೌಂಡ್ ವಾಲ್ಗೆ ಫೆನ್ಸಿಂಗ್ ತರ ಯೂಸ್ ಮಾಡ್ಕೊಂಡಿದ್ವಿ. ಪಿಲ್ಲರ್ ಗಳೆಲ್ಲ ನಿಲ್ಸ್ಬಿಟ್ಟು ಇದನ್ನು RCC ಕಂಬ ನಿಲ್ಸಿದ್ವಿ. ಸ್ಟೀಲ್ ನಿಲ್ಸಿದ್ರೆ ತಿರ್ಗಾ ಸ್ಟೀಲ್ ನಿಲ್ಸಿದ್ರೆ ರಸ್ಟ್ ಹಿಡಿಯೋ ತರ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ನಾವು ಆದಷ್ಟು ಹೊರಗಡೆ ಇರೋದು ಸ್ಟೀಲ್ ಎಲ್ಲ ಕಮ್ಮಿ ಬಳಸ್ತೀವಿ. ಸೊ ಇದು ಕಾಂಕ್ರೀಟ್ ಹಾಕೊಂಡ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಮತ್ತೆ ಇದು ಅಲ್ಯೂಮಿನಿಯಂ ಇರೋದ್ರಿಂದ ಅದಷ್ಟೇನು ಹಿಡಿಯಲ್ಲ. ಇದ್ರ ಮೇಲೆ ನಾವು ಸೈಡ್ ಅಲ್ಲಿ ಗಿಡ ಬೆಳೆಸ್ಕೊಂಡ್ರೆ ಒಂದು ಬ್ಯಾರಿಯರ್ ತರ ಆಗ್ಬಿಡುತ್ತೆ. ನಮ್ಗೇನ್ ಮೇನ್ ಫಿಸಿಕಲ್ ಬ್ಯಾರಿಯರ್ ಬೇಕು, ಯಾರು ಬಂದು ಕತ್ಕೊಂಡು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಇದಷ್ಟು ಬ್ಯಾರಿಯರ್ ಕೊಡುತ್ತೆ. ಪ್ಲಾಸ್ಟಿಕ್ ವೇಸ್ಟು, ಫೋಮ್ ವೇಸ್ಟು, ಥರ್ಮಾಕೋಲ್ ಅದೆಲ್ಲ ನಾವು ಬಿಲ್ಡಿಂಗ್ ಅಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಉಪಯೋಗಿಸಕ್ಕೆ ಶುರು ಮಾಡಿದ್ವಿ 10 ವರ್ಷದಿಂದ. ಇವಾಗ್ಲೂ ಕೆಲವು ಅವಕಾಶ ಎಲ್ಲ ಇದ್ದಾಗ ಮಾಡ್ತಾ ಇದೀವಿ. ಈ ತರ ಲೈಟ್ ವೆಯ್ಟ್ ಮೆಟೀರಿಯಲ್ ಬೇಕಾಗುತ್ತೆ. ನಾವು ಗುಂಬಸ್ ಅಂತ ಹೇಳ್ತೀವಿ. ಲಾಸ್ಟ್ ಫೋಟೋ ತೋರಿಸ್ತಿದೆ ನಿಮ್ಗೆ. ಇದು ತಾರ್ಸಿ ಏನ್ ನೋಡ್ತೀರಾ, ಈ ತಾರ್ಸಿ ಮೇಲೆ ನಾವು ಇದಕ್ಕೆ ಲೆವೆಲ್ ಮಾಡ್ಬೇಕು. ಇದು ಹಿಂಗ್ ಲೆವೆಲ್ ಮಾಡ್ಬೇಕು. ಆ ಲೆವೆಲ್ ಮಾಡಿದಾಗ ಏನಾಗುತ್ತೆ, ಈ ಜಾಗದಲ್ಲಿ ಮತ್ತೆ ಈ ಜಾಗದಲ್ಲಿ ನಾವು ಫಿಲ್ಲಿಂಗ್ ಮಾಡ್ಬೇಕು. ಆ ಫಿಲ್ಲಿಂಗ್ ಮಾಡೋದ್ ಮೆಟೀರಿಯಲ್ ಏನ್ ಬೇಕು ಅಂದ್ರೆ ನಮ್ಗೆ ಲೈಟ್ ವೆಯ್ಟ್ ಇರ್ಬೇಕು. ಆ ಲೈಟ್ ವೆಯ್ಟ್ಗೆ ಏನ್ ಮಾಡಿದ್ವಿ ಅಂದ್ರೆ ನಾವು ಈ ತರ ಪ್ಲಾಸ್ಟಿಕ್ ಬಾಟಲ್ಗಳು, ಈ ತರ ಫೋಮ್ ಶೀಟು, ಬೇರೆ ಬೇರೆ ಏನೇನೋ ಸಿಂಡರ್, ಥರ್ಮೋಕೋಲ್ ಅದೆಲ್ಲ ನಾವು ತುಂಬ್ಸಕ್ ನೋಡ್ತೀವಿ. ನಮ್ಗೇನೋ ಒಂದು ಬರೀ ಫಿಲ್ಲಿಂಗ್ ಅಂತ ಬೇಕಾಗಿರುತ್ತೆ. ಇದು ಕೆಳಗಡೆಯಿಂದ ಫಿನಿಶಿಂಗ್ ಗುಂಬಸ್.
ವಾಲ್ಟ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಫಿನಿಶಿಂಗ್ ಇದು ಕೆಳಗಡೆಯಿಂದ. ಸೊ ಈ ತರ ಥರ್ಮೋಕಾಲ್ ವೇಸ್ಟ್ ಅಂತ ಏನಿರ್ತದೆ ಅದನ್ನು ನಾವು ತಾರ್ಸಿನಲ್ಲಿ ಬಳಸ್ಬೋದು. ನಾವು ಇದಕ್ಕೆ ಫಿಲ್ಲರ್ ಸ್ಲ್ಯಾಬ್ ಅಂತ ಕಾನ್ಸೆಪ್ಟ್ ಮಾಡ್ತೀವಿ. ಈ ಫಿಲ್ಲರ್ ಸ್ಲ್ಯಾಬ್ ಕಾನ್ಸೆಪ್ಟ್ ಏನಂದ್ರೆ ಒಂದು ಟೆಕ್ನಿಕಲ್ ವರ್ಡ್ ಪ್ಯೂರ್ಲಿ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ. ಇದಕ್ಕೆ ಏನಂದ್ರೆ ನಮ್ಗೆ ತಾರ್ಸಿನಲ್ಲಿ 2 ಝೋನ್ ಇರುತ್ತೆ, ಒಂದು ಟೆನ್ಷನ್ ಮತ್ತೆ ಕಂಪ್ರೆಷನ್ ಝೋನ್ ಅಂತ ಹೇಳ್ಬಿಟ್ಟು. ಈ ಕಂಪ್ರೆಷನ್ ಝೋನ್ ಅಲ್ಲಿ ನಮ್ಗೆ ಏನು ಕಾಂಕ್ರೀಟ್ ಬೇಕಾಗಿಲ್ಲ, ಟೆನ್ಸೈಲ್ ಝೋನ್ ಅಲ್ಲಿ ಕಾಂಕ್ರೀಟ್ ಬೇಕಾಗಿಲ್ಲ. ಸೊ ಅದನ್ನ ಕಾಂಕ್ರೀಟ್ ತೆಗೆದ್ಬಿಟ್ಟು ಲೈಟ್ ವೆಯ್ಟ್ ಮೆಟೀರಿಯಲ್ ಇಂದ ರಿಪ್ಲೇಸ್ ಮಾಡುವಂಥದ್ದು. ಸೊ ಥರ್ಮೋಕಾಲ್ ಏನಂದ್ರೆ ಲೈಟ್ ವೆಯ್ಟು ಆಗುತ್ತೆ ಮತ್ತೆ ಹೀಟ್ ರೆಸಿಸ್ಟೆಂಟು ಆಗುತ್ತೆ. ನಾವು ಇದನ್ನ ಡಿಸ್ಪೋಸ್ ಮಾಡೋದನ್ನು ಅವಾಯ್ಡ್ ಮಾಡ್ಕೋಬಹುದು. ಆ ಸಿರಾಮಿಕ್ ಟೈಲ್ ವೇಸ್ಟ್ ನಾವು ಇಟ್ಕೆ ಎಲ್ಲ ಏನ್ ಮಾಡ್ತೀವಿ, ಇಟ್ಕೆ ಮಾಡೋದ್ರಿಂದ ಅಲ್ದೇನೆ ನಾವು ಈ ತರ ನಾವು ಗುಂಬಜ್ ಮೇಲೆ ನಮ್ಗೆ ನೀರಿಂದ ಪ್ರೊಟೆಕ್ಷನ್ ಬೇಕು ಗುಂಬಜ್ಗೆ, ಅದಕ್ಕೆ ಈ ತರ ಕ್ಲಾಡಿಂಗ್ ಮಾಡ್ಕೊಡ್ತೀವಿ. ಮತ್ತೆ ತಾರಸಿ ಮೇಲೆ ನಾವು ವೆದರ್ ಪ್ರೂಫಿಂಗ್ ಅಂತ ಏನ್ ಹೇಳ್ತೀವಿ, ವೆದರ್ ಪ್ರೂಫಿಂಗ್ ಕೋರ್ಸ್ ಅಂತ ಹೇಳ್ಬಿಟ್ಟು ಕೆಲವು ಸರಿ ಕ್ಲೇ ಟೈಲ್ಸ್ ಹಾಕ್ತಾರೆ. ನಾವು ಇದನ್ನ ಬ್ರೋಕನ್ ಟೈಲ್ಸ್ ನ ಉಪಯೋಗಿಸ್ಬಿಟ್ಟು ಹೀಟ್ ನ ಕಮ್ಮಿ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಬಿಲ್ಡಿಂಗ್ ಒಳಗಡೆಗೆ. ಸೊ ಹೀಟ್ ಕಮ್ಮಿ ಮಾಡಿದಾಗ ಏನಾಗುತ್ತೆ, ನಮ್ಗೆ ಎಸಿ ಲೋಡ್ ಎಲ್ಲ ಕಮ್ಮಿ ಆಗುತ್ತೆ. ಸೊ ಈ ತರ ಬಿಲ್ಡಿಂಗ್ ಅಲ್ಲಿ ತರಾವರೆ ಬೇರೆ ಬೇರೆ ರೀತಿಯಲ್ಲಿ ಡಿಸೈನ್ ಮಾಡ್ಲಿಕ್ಕೆ ಅವಕಾಶ ಇದೆ. ಡಿಸೈನ್ ಮಾಡಕ್ಕೆ ಏನ್ ಲಿಮಿಟೇಷನ್ ಇಲ್ಲ, ಅವ್ರವ್ರ ಪರವಾಗಿ ಮತ್ತೆ ಆ ಬಿಲ್ಡಿಂಗ್ ಲುಕ್ ಪರವಾಗಿ ಏನೇನು ಮಾಡಿಫಿಕೇಶನ್ಸ್ ಬೇಕು, ಚೇಂಜಸ್ ಬೇಕು, ಅದರ ಪ್ರಕಾರ ಮಾಡ್ಕೋಬಹುದು. ಸೊ ಈ ತರ ಗ್ಲಾಸ್ ಬಾಟಲ್ಗಳು ಈ ತರ ಬಿಲ್ಡಿಂಗ್ ಅಲ್ಲಿ ಹಾಕೊಂಡ್ರೆ ನಾವು ಲೈಟಿಂಗ್ ಸೊಲ್ಯೂಷನ್ ಮಾಡ್ಕೋಬಹುದು. ಸೊ ಪ್ರತಿಯೊಂದು ಬಾಟಲ್ ಈ ತರ ಲೈಟ್ ಕೊಡೋಕೆ ಸಾಧ್ಯತೆ ಇರುತ್ತೆ. ಸೊ ನಾವು ಸ್ವಲ್ಪ ವೇಸ್ಟ್ ಅಂತ ಅನ್ಕೋತೀವಿ, ಹೆಂಗೆ ರಿಸೋರ್ಸ್ ಮಾಡ್ಬೋದು ಅಂತ ಒಂದ್ ಸ್ವಲ್ಪ ಎಕ್ಸಾಂಪಲ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ. ಸೊ ಇದೆಲ್ಲ ಮಾಡ್ಲಿಕ್ಕೆ ನಿಮ್ಗೆಲ್ಲ ಸಹಕಾರ ಬೇಕಾಗುತ್ತೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ. ಸೊ ಇದನ್ನ ಪ್ರಮೋಟ್ ಮಾಡ್ಲಿಕ್ಕೆ ಅಂತ ಕೇಳ್ಕೊತೀವಿ. ಇದನ್ನ ಯಾವಾಗ ಆಗತ್ತೆ ಅಂದ್ರೆ ನಾವು ಎಲ್ಲರೂ ಸೇರಿ ನಾವು ಆ ಉದ್ದೇಶನ ಸ್ಪ್ರೆಡ್ ಮಾಡ್ಬೇಕು, ಮೆಸೇಜ್ ಸಮಾಜದಲ್ಲಿ ಮತ್ತೆ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ, ನಮ್ಮ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಈ ತರ ಎಲ್ಲ ಸ್ವಲ್ಪ ನಾವು ಎಕ್ಸ್ಪೋಜರ್ ಮಾಡ್ಬಿಟ್ಟು ಡಿಸ್ಕಷನ್ ಮಾಡ್ಬಿಟ್ಟು ಅವ್ರಿಗೆ ತಿಳುವಳಿಕೆ ಕೊಟ್ರೆ ಖಂಡಿತ ಬೇರೆಯವ್ರು ಬಳಸಕ್ಕೆ ಬಹಳ ಮುಂದೆ ಬಹಳ ಈಸಿಯಾಗೂ ಅಕ್ಸೆಪ್ಟ್ ಮಾಡ್ತಾರೆ. ಇದು ನಾವು ಮೈಸೂರಲ್ಲಿ ಮಾಡುವಂಥದ್ದು ಪ್ರಾಸೆಸ್ ಪ್ರಯತ್ನ ಮಾಡ್ತಾ ಇದ್ವಿ ಮೈಸೂರು ಕಾರ್ಪೊರೇಷನ್ ಜೊತೆ. ಸೊ ಇದಕ್ಕೆ ಒಂದು ಲ್ಯಾಂಡ್ ಅಲಾಟ್ ಮಾಡಿದ್ರು, ನಾವೊಂದು ಕನ್ಸೋರ್ಷಿಯಂ ಅಂತ ಮಾಡ್ಕೊಂಡಿದ್ವಿ ಮೈಸೂರಲ್ಲಿ. ಸೃಷ್ಟಿ ಅಂತ ಹೇಳ್ಬಿಟ್ಟು ನಮ್ಮೊಂದು NGO ಇದೆ, ಅದರಿಂದ ಅದ್ರ ಮುಖಾಂತರ ನಾವು ಒಂದು ಪ್ರಪೋಸಲ್ ಕೊಟ್ಟಿದ್ವಿ MCCಗೆ. ಅದನ್ನು ಎಲ್ಲ ಪಾಸ್ ಆಗಿತ್ತು, ಲ್ಯಾಂಡ್ ಕೊಟ್ಟಿರೋದು ಸ್ಯಾಂಕ್ಷನ್ ಆಗಿತ್ತು. ಇವಾಗ ಫಾರ್ ಟೈಮಿಂಗ್ ಸ್ಟೇ ಬಂದಿದೆ. ಅದಕ್ಕೆ ನಾವು ಈ ತರ ಒಂದು 2.5 ಕೋಟಿನಲ್ಲಿ ನಾವು ಪ್ಲಾಂಟ್ ಹಾಕ್ಬೇಕು ಅಂತಾನು ಮುಂದೆ ಬಂದಿದ್ವಿ, ಟು ಮೇಕ್ ಮೈಸೂರು ಟೋಟಲ್ ಡೆಬ್ರಿಸ್ ಫ್ರೀ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಸಹಕಾರ ಮಾಡಕ್ಕೆ ನಮ್ಮ ಸುಸ್ಥಿರ ಟೀಮ್ ಅಲ್ಲಿ ಒಂದು 5-6 ಜನ ಮೆಂಬರ್ ಇದ್ದಾರೆ. ಸೊ ಎಲ್ಲರೂ ಸೇರಿ ಒಂದು ಲಾರ್ಜ್ ಸ್ಕೇಲ್ ಅಲ್ಲಿ ಪ್ರಯತ್ನ ಮಾಡೋಣ ಅಂತ ಮುಂದೆ ಬಂದಿದ್ವಿ. ಸೊ ಇದರಲ್ಲಿ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಿದಾಗ ಏನೇನು ಬೈ ಪ್ರಾಡಕ್ಟ್ಸ್ ಬರುತ್ತೆ ಅಂದ್ರೆ 20 mm ಜಲ್ಲಿ ಬರ್ಬೋದು, 40 mm ಜಲ್ಲಿ ಬರ್ಬೋದು. ಅಂದ್ರೆ ನಾವು ಮಡ್ ಬ್ಲಾಕ್ಸ್ ತಯಾರಿಸ್ಬೋದು. ಇವಾಗ ಈ ತರ ಟೈಲ್ ಗ್ಲಾಡ್ ಬ್ಲಾಕ್ಸ್ ಅಂತ ಏನಿದೆ ಅದ್ ಮಾಡ್ಬೋದು. ಕ್ಯಾಸ್ಟ್ ಇನ್ ಸಿಟು ವಾಲ್ಸ್ ಅಂದ್ರೆ ಕಾಂಪೌಂಡ್ ವಾಲ್ಗಳು ಮಾಡ್ಬೋದು, ಅಪಾರ್ಟ್ಮೆಂಟ್ ಅಲ್ಲಿ ಗೋಡೆಗಳು ಮಾಡ್ಬೋದು, ಚಿಕ್ಕ ಬಿಲ್ಡಿಂಗ್ ಗಳು ಡೈರೆಕ್ಟ್ ಆಗಿ ವಾಲ್ಗಳು ಮಾಡ್ಬೋದು, ಪೇಯಿಂಗ್ ಬ್ಲಾಕ್ಸ್ ಗಳು ಮಾಡ್ಬೋದು. ಮತ್ತೆ ನಮ್ಗೆ ಕೊನೆಯಲ್ಲಿ ಏನ್ ಸಿಗುತ್ತೆ ಮಣ್ಣು, ಮತ್ತೆ ಅದನ್ನು ಎಲ್ಲಿ ಬೇಕೋ ಅದು ಫಿಲ್ಲಿಂಗ್ ಅನ್ನು ಯೂಸ್ ಮಾಡ್ಕೋಬಹುದು. ಸೊ ಇಷ್ಟನ್ನ ತೋರಿಸ್ಬಿಟ್ಟು ನನ್ನ ಸೊಲ್ಯೂಷನ್ಸ್ ಗಳನ್ನ ಒಂದ್ ಕಡೆ ವಿರಾಮ ಕೊಡ್ತೀನಿ. ನಾನು ಇದ್ರದ್ದು ಜಾಸ್ತಿ ತೋರಿಸೋದು ಉದ್ದೇಶ ಏನಂದ್ರೆ, ನಾವು ಅದೇ ಎಲ್ಲ ನಾವು ಸೊಲ್ಯೂಷನ್ಸ್ ಡೆಬ್ರಿಸ್ ನ ಎಲ್ಲಾ ಕಡೆನೂ ನೋಡಿರ್ತೀವಿ. ನಾನು ಅದ್ರ ರಿಪೀಟೆಡ್ ಆಗಿ ಫೋಟೋ ತೋರಿಸ್ಬಿಟ್ಟು ನಮ್ಮ ಟೈಮ್ ನ ನಾವು ಬೇರೆ ಕಾರ್ಯಕ್ರಮ ಉಪಯೋಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊಲ್ಯೂಷನ್ಸ್ ಗಳನ್ನ ತೋರಿಸಿದ್ದೀನಿ ನನ್ನ ಕಡೆಯಿಂದ. ನೆಕ್ಸ್ಟ್ ಸೆಷನ್ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಮೈಸೂರು ಅಂತ ನಾವು ಆ ಪ್ರಾಸೆಸ್ ಮಾಡಿದಾಗ ಈ ತರ ಬರ್ಕೊಂಡಿದ್ವಿ. ನಮ್ಗೆ ಒಂದು 5 ಎಕರೆ ಜಾಗ ಬೇಕು ಅಂತ ಕೇಳ್ಕೊಂಡಿದ್ವಿ. ಮತ್ತೆ ನಮ್ಮೇಲೆ ಏನು ಪೆನಾಲ್ಟಿ ಹಾಕ್ಬಾರ್ದು ಅಂತ ಬೇಡ್ಕೊಂಡಿದ್ವಿ. ಯಾಕಂದ್ರೆ ನಾವು ಒಂದು ಹೊಸ ಪ್ರಯತ್ನ ಮಾಡಕ್ ಹೋಗ್ತಾ ಇದ್ವಿ. ಅದ್ರಲ್ಲಿ ಏನೇನು ಕಷ್ಟ ಬರುತ್ತೆ ನಾವು ಅದನ್ನ ಅನುಭವಿಸ್ಬಿಟ್ಟು ಒಂದು ಒಳ್ಳೆ ಸೊಲ್ಯೂಷನ್ ಕೊಡೋಣ ಅಂತ ಪ್ರಯತ್ನ ಮಾಡಕ್ ನೋಡ್ತಾ ಇದೀವಿ.
ಮತ್ತೆ ಎಲ್ಲಾ ಡೆಬ್ರಿಸ್ನು ನಮ್ಮ ಈ ಲ್ಯಾಂಡ್ ಅಲ್ಲಿ ಬರ್ಬೇಕು, ಅಂದ್ರೆ ಮೈಸೂರು ಸಿಟಿನಲ್ಲಿ ಸರ್ಕ್ಯುಲರ್ ಜಾರಿ ಮಾಡ್ಬೇಕಂತ ಆಯ್ತು. ಮತ್ತೆ ಎಲ್ಲಾ ಸ್ಯಾಂಕ್ಷನ್ ಪ್ಲಾನ್ ಜೊತೆ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡ್ಬೇಕು. ಅಂದ್ರೆ ಯಾವ್ದು ಅವ್ರದ್ದು ಬಿಲ್ಡಿಂಗ್ ಕಟ್ಟಿದ ಮೇಲೆ ಇಲ್ಲ ಕಟ್ಟುವಾಗ್ಲೂ ಏನೇ ಒಂದು ಬಿಲ್ಡಿಂಗ್ ಡೆಬ್ರಿಸ್ ಇದ್ರೆ ಆ ಪರ್ಟಿಕ್ಯುಲರ್ ಲ್ಯಾಂಡ್ ಅಲ್ಲಿ ಅಲಾಟ್ ಮಾಡಿರೋ ಲ್ಯಾಂಡ್ ಅಲ್ಲಿ ಬಂದು ಸೇರಂಗೆ ಕಳಿಸ್ಬೇಕು, ಇಲ್ಲಾಂದ್ರೆ ಅವ್ರಿಗೆ ಫೈನ್ ಅಂತ ಅನೌನ್ಸ್ ಮಾಡಂಗೆ ಇತ್ತು ಪ್ರಾಸೆಸ್. ಸೊ ಈ ಪ್ರಾಸೆಸ್ನ ಎಲ್ಲ ತಿಳುವಳಿಕೆ ಕೊಡೋಕು ಮಾಡ್ಕೊಂಡಿದ್ವಿ. ಮತ್ತೆ ನಾವು ಮಾಡೋ ಪ್ರಾಸೆಸ್ನ ಕೆಲವರು ಹೇಳ್ಬೋದು ನೀವು ಮಾಡ್ತಾ ಇದ್ದ ಪ್ರಾಸೆಸ್ ಓಕೆನಾ ಇಲ್ವ ಅಂತ. ಅದಕ್ಕೆ ನಾವೊಂದು ಫ್ರೀಡಮ್ ಕೊಟ್ಟಿದ್ವಿ. ಏನಂದ್ರೆ ಇದನ್ನ ನಾವು ಮಾಡೋ ಪ್ರಾಸೆಸ್ನ ಇವನ್ ಥರ್ಡ್ ಪಾರ್ಟಿ ಇಲ್ಲ ಸಮ್ ಇನ್ಸ್ಟಿಟ್ಯೂಷನ್ಸ್ ಅವ್ರು ಬಂದ್ಬಿಟ್ಟು ಬೇಕಾದ್ರೆ ಪ್ರಾಸೆಸ್ನ ಅಸೆಸ್ ಮಾಡ್ಬಿಟ್ಟು ಅದ್ರಲ್ಲಿ ಇನ್ನ ಏನಾದ್ರು ಬದಲಾವಣೆ ಬೇಕಂದ್ರೆ ಅವರಿಂದ ಸಜೆಷನ್ ಬರ್ಬೋದು. ಮತ್ತೆ ನಾವು ಮಾಡ್ತಾ ಇರೋದು ಚೆನ್ನಾಗಿದ್ರೆ ಬೇರೆ ಕಡೆನೂ ಇದೇ ತರ ಪ್ಲಾಂಟ್ ರನ್ನಿಂಗ್ ಮಾಡಿಸ್ಬೋದು. ಯಾಕಂದ್ರೆ ಎಲ್ಲ ಸಿಟೀಸ್ನಲ್ಲೂ ಇದೊಂದು ಸಮಸ್ಯೆ ಆಗಿದೆ CND ವೇಸ್ಟ್ ಅಂದ್ರೆ. ಸೊ ಇದೇ ಪ್ರಾಸೆಸ್ನ ಬೇರೆ ಸಿಟಿನಲ್ಲೂ ಕಂಟಿನ್ಯೂಷನ್ ಮಾಡೋಕೆ ಒಂದು ಒಳ್ಳೆ ಮಾದರಿ ಎಕ್ಸಾಂಪಲ್ ಆಗೋದು. ಮತ್ತೆ ಇದರಲ್ಲಿ ಇನ್ನೊಂದು ಏನ್ ಮಾಡೋದಂದ್ರೆ ಈ CND ವೇಸ್ಟ್ ಎಲ್ಲಿ ಮೈಸೂರಲ್ಲಿ ಆ ಕಡೆ ಈ ಕಡೆ ಬೇರೆ ಸೈಟ್ ಅಲ್ಲಿ ಎಲ್ಲ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ಒಂದು ಸಜೆಷನ್ ಕೊಟ್ಟಿದ್ವಿ. ಅಂದ್ರೆ ಡೆಸಿಗ್ನೇಟೆಡ್ ಆಗಿ ಕೆಲವು ಟ್ರಕ್ಸ್ ಇಟ್ಕೊಬಿಡ್ಬೇಕು ಓನ್ಲಿ ಕನ್ಸ್ಟ್ರಕ್ಷನ್ ಡೆಬ್ರಿಸ್ ತಗೊಂಡು ಹೋಗಕ್ಕೆ. ಅದಕ್ಕೆ GPS ಫಿಕ್ಸ್ ಮಾಡ್ಬಿಡೋದು. ಸೊ GPS ಫಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಯಾರೇ ಒಬ್ರು ಡೆಬ್ರಿಸ್ ಕಳ್ಸಿಕೊಟ್ರೆ ಆ ಡೆಬ್ರಿಸ್ ನ ಅಲ್ಲಿ ಚಲ್ದೇ ಇರಂಗೆ ನಮ್ಮ ಪರ್ಟಿಕ್ಯುಲರ್ ಪ್ಲಾಂಟ್ ಏನ್ ಡಿಸೈಡ್ ಮಾಡಿರ್ತಾರೆ ಆ ಪ್ಲಾಂಟ್ ಅಲ್ಲಿ ಬಂದು ಅನ್ಲೋಡ್ ಮಾಡುವಂಥದ್ದು. ಸೊ ಇದು ನಾವು ಕನ್ಸೋರ್ಷಿಯಂ ಮಾಡೋದ್ರಿಂದ ನಮ್ಮ ಉದ್ದೇಶ ಏನಂದ್ರೆ ನಾವು ಒಂದು MSME ಮಾಡೆಲ್ ತರ ಕ್ರಿಯೇಟ್ ಮಾಡೋದಂತ. ಸೊ ದಟ್ ಅದರ್ ಎಂಟರ್ಪ್ರೆನರ್ಸ್ ಆಲ್ಸೋ ಕ್ಯಾನ್ ಕಮ್ ಫಾರ್ವರ್ಡ್ ಟು ಟೇಕ್ ಇಟ್ ಆಸ್ ಎ ಇಂಡಸ್ಟ್ರಿ ಅಂತ ಅಚೀವ್ ನೆಟ್ ಝೀರೋ ಪ್ಲಾಂಟ್. ನಮ್ಮಲ್ಲಿ ನಾಲೆಜ್ ನೆಟ್ವರ್ಕ್ ಏನಿದೆ ಅಂದ್ರೆ ನಾವು ಆರ್ಗ್ಯಾನಿಕ್ ವೇಸ್ಟ್ ಬಂದ್ರೆ ಅದಕ್ಕೆ ಆರ್ಗ್ಯಾನಿಕ್ ವೇಸ್ಟ್ ಇಂದ ಬಯೋಗ್ಯಾಸ್ ಜನರೇಟ್ ಮಾಡೋಂಥದ್ದು ನಾಲೆಜ್ ಇದೆ. ಪ್ಲಾಸ್ಟಿಕ್ ವೇಸ್ಟ್ ಬಂದ್ರೆ ಪ್ಲಾಸ್ಟಿಕ್ ವೇಸ್ಟ್ ಇಂದನು ಪ್ಲೈವುಡ್ ಮತ್ತೆ ಬೇರೆ ಆಕ್ಸೆಸರೀಸ್ ಮಾಡೋಕ್ಕೂ ಅವಕಾಶ ಇದೆ. ಸೊ ನಮ್ಮಲ್ಲಿ ಏನೇ ವೇಸ್ಟ್ ಬಂದ್ರು ಅದನ್ನ ಸೆಗ್ರಿಗೇಟ್ ಮಾಡ್ಬಿಟ್ಟು ಅದಕ್ಕೆ ಎಲ್ಲಿಗೆ ತಲುಪಿಸ್ಬೇಕು ಅಂತ ಒಂದು ನಾಲೆಜ್ ಇದೆ ನಮ್ಗೆ ಇವಾಗ. ಸೊ ಎಲ್ಲ ನಮ್ಮ ನೆಟ್ವರ್ಕ್ ಅಲ್ಲಿ ಇರೋದ್ರಿಂದ ಆ ಡಿಸ್ಪೋಸಲ್ ಪ್ರಾಸೆಸ್ ಈಸಿ ಆಗುತ್ತೆ. ಸೊ ಯಾವ್ದೇ ತರ ವೇಸ್ಟ್ ಬಂದ್ರು ನಾವು ಝೀರೋ ವೇಸ್ಟ್ ಅಂತ ಕರೆಯಕ್ಕೆ ನಾವು ಇವತ್ತಿಗೆ ವಿ ಆರ್ ರೆಡಿ. ಮತ್ತೆ ಈ ಪ್ರಾಡಕ್ಟ್ಸ್ ನ ಸರ್ಟಿಫಿಕೇಶನ್ ಮಾಡಕ್ಕೆ ನಾವು ಇನ್ಸ್ಟಿಟ್ಯೂಷನ್ ಇಂದಾನು ಎಲ್ಲ ಅಪ್ರೋಚ್ ಮಾಡ್ತಾ ಇದೀವಿ. ಅದು ಪ್ಯಾರಲಲ್ ಆಗಿ ನಡೀತಿದೆ. ಇದು ಸಪೋರ್ಟ್ ಮಾಡ್ಲಿಕ್ಕೆ ನಮ್ಗೆ ಬಿಲ್ಡರ್ ಅಸೋಸಿಯೇಷನ್ ಆಫ್ ಇಂಡಿಯಾ, ನಿರ್ಮಿತಿ ಕೇಂದ್ರ ಮತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ ಹೋದಾಗ ಕ್ರೆಡೈ ಅವರೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತಾನು ಮುಂದೆ ಬಂದಿದ್ದಾರೆ. ಇದೊಂದು ಡೆಮಾನ್ಸ್ಟ್ರೇಷನ್ ಮಾಡ್ಬಿಟ್ಟು ನಾವು ಪೂರ್ತಿ ಇಂಡಿಯಾಗೆ ಸುಮಾರಷ್ಟು ಕಾರ್ಯಕ್ರಮಗಳನ್ನು ನೋಡಿದ್ರೆ ಮೈಸೂರು ಇಸ್ ದಿ ಫಸ್ಟ್ ಇಂಪ್ಲಿಮೆಂಟೇಷನ್ ಝೋನ್, ಮೈಸೂರು ಇಸ್ ಬಿಕಮ್ ದಿ ಫಸ್ಟ್ ಅಂತ ಹೇಳ್ತಾರಲ್ಲ, ಇದನ್ನು ನಾವು CND ವೇಸ್ಟ್ ಫಸ್ಟ್ ಅಂತ ಏನಕ್ಕೆ ಹೇಳಿಸ್ಕೋಬಾರ್ದು ಅಂತ ನಂದು ಒಂದು ಭಾವನೆ. ಮತ್ತೆ ಇದು ಯಾರೇ ಇನ್ನೊಬ್ರು ಬಂದ್ರು ನಾವು ಅವ್ರಿಗೂ ತಿಳುವಳಿಕೆ ಕೊಟ್ಬಿಟ್ಟು ಬೇರೆ ಕಡೆ ಶುರು ಮಾಡ್ಲಿಕ್ಕೆ ಇನ್ಫಾರ್ಮೇಶನ್ ಮತ್ತೆ ನಾಲೆಜ್ ಕೊಡಕ್ಕೆ ರೆಡಿ ಆಗಿರ್ತೀವಿ. ಇದನ್ನ ಸರ್ ಇದು ಹಲೋ ಸರ್ ಇದು ಏನಾದ್ರು ಕ್ವಶನ್ಸ್ ಏನಾದ್ರು ಇದ್ರೆ ಕೇಳ್ಬೇಕಾ ಇಲ್ಲ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಕೇಳ್ಕೋಬೋದಾ? ಕ್ವಶನ್ಸ್ ಏನಿದ್ರೆ ಕೇಳ್ಬೋದು. ಇಲ್ಲ ಮತ್ತೆ ಕಂಟಿನ್ಯೂ ಮಾಡ್ತೀವಿ ಪ್ರೆಸೆಂಟೇಷನ್. ಯಾರಿಂದ ಏನಾರ ಡಿಸ್ಕಷನ್ ಕ್ವಶನ್ ಒಂದು 5 ನಿಮಿಷ ಬೇಡಂದ್ರೆ ಮೆಸೇಜ್ ಮಾಡ್ಬೋದು, ತೊಂದ್ರೆ ಇಲ್ಲ. ಪ್ರಶ್ನೆ ಕೇಳಬಹುದಾ? ಹೇಳಿ. ನಿಮ್ದು ಇಷ್ಟು ಒಳ್ಳೇದು ನೋಡಿ ನನಗೆ ಎಷ್ಟು ಖುಷಿ ಆಯ್ತಂದ್ರೆ ಪ್ರತಿಯೊಬ್ಬರು ಈ ರೀತಿ ಮಾಡಬೇಕು ಎಂದು. ಇಷ್ಟೆಲ್ಲ ಇದ್ದ ನಂತರವೂ ಕೂಡ ನೀವು ಮೈಸೂರಿನಲ್ಲಿ ಇದು ಮಾಡಬೇಕೆಂದಿದ್ರು, ಯಾಕೆ ಇದು ಮಾಡಲಿಕ್ಕೆ ಆಗುವುದಿಲ್ಲ? ನೀವು ಈಗ 2 ವರ್ಷಗಳಿಂದ ಇದು ಟ್ರೈ ಮಾಡ್ತಾ ಇದ್ದೀರಿ. Why are you not getting
this is getting unnecessarily postponed, giving this reason, that reason. If we are really, really serious, I was so impressed. I didn't even know that as I was listening, I was so impressed. All the things that you could do. So anyone who listens to this one should come forward. And I'm not in a position to give you support. Everybody who is listening to that one, if they are really interested to keep our city clean, they should do everything to give you support. We are trying with Mysore City Corporation from last 1 year for the release of land. So it is almost discussion is completed with Mysore City Corporation, Muda, Mayor. So with everyone, the discussion is closed. ಸರ್ ಇದೆಲ್ಲ ಈ ಕಥೆ ಎಲ್ಲ ನಾವು ಎಷ್ಟೋ ಸಲ ಕೇಳಿದ್ದೇವೆ ಸರ್. ಈ ಕಥೆ ಕೇಳಿ 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 ಸಾಕಾಗಿದೆ. What is the news? You should be very frank and straightforward and tell Emperor has no clothes. What is this nonsense? Why should it take that much time? It is a criminal thing that when people like you are coming forward with the technology and other things, they should go out of their way to give you support. Yes, sir. So we see that with all your support, we'll try to start as early as possible, sir. What is this as early? It should be like starting yesterday, not tomorrow. This is The officials has to give the clearance. That is why are these not officials not giving clearance? Yeah. That shows there is no urgency. We met the NGT chairman and said that there is absolutely no urgency on the part of MCC. I got to hear from about that, sir. Yes, sir. Any other? Sorry for being so frank, and because I really feel so frustrated. ನೀವು ಮಾತಾಡುವಾಗ ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಇಷ್ಟೆಲ್ಲ ಮಾಡ್ಬೋದಾದ್ರೆ ಯಾಕೆ ನಾವು ಇನ್ನು ಮಾಡೋದಿಲ್ಲ, ಇನ್ನು ಎಷ್ಟು ವರ್ಷ ಆಗ್ತದೆ ಎಂದು. ದಿಸ್ ಇಸ್ ರಿಯಲಿ ಶೇಮ್ಫುಲ್. ನೀವು ಅದರ ಪ್ರಶ್ನೆಗಳಿದ್ರೆ ಕೇಳ್ಬೋದು ಅಥವಾ ಮೆಸೇಜ್ ಮಾಡ್ಬೋದು. ಮೆಸೇಜ್ ಹರೀಶ್ ಏನಾದ್ರು ಸಜೆಷನ್ ಇದ್ರು ಹೇಳ್ಬೋದು. ನೆಕ್ಸ್ಟ್ ಸಜೆಷನ್ಸ್ ಇದ್ರೆ ಹೇಳ್ಬೋದು. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಹೇಳಿ, ಕಂಟಿನ್ಯೂ ಮಾಡ್ತೀನಿ. ಪ್ರೆಸೆಂಟೇಷನ್ ಕಂಟಿನ್ಯೂ ಮಾಡ್ತೀನಿ. ಓಕೆ. ಇನ್ನ ನೆಕ್ಸ್ಟ್ ಪಾರ್ಟ್ನ ಸೆಷನ್ ಕಂಟಿನ್ಯೂ ಮಾಡೋಣ ಅಂತ. ಇದು ಕೆಲವು 2016 CND ರೂಲ್ಸ್ ಪ್ರಕಾರ ಏನ್ ಅನೌನ್ಸ್ ಮಾಡಿದ್ದಾರೆ ಸೆಂಟ್ರಲ್ ಗವರ್ಮೆಂಟ್ ಇಂದ, ಅದನ್ನ ನಾನು ಅಷ್ಟು ಜಾಸ್ತಿ ಡೀಪ್ ಆಗಿ ಹೋಗ್ಲಿಕ್ಕೆ ನನ್ನಷ್ಟು ಕೆಪಾಸಿಟಿ ಇಲ್ಲ. ಬಟ್ ಆಸ್ ಎನ್ ಇನ್ಫಾರ್ಮೇಶನ್ ನಾವು ಕೆಲವು ಪಾಯಿಂಟ್ಸ್ ಗಳನ್ನ ಶೇರ್ ಮಾಡ್ಕೋಬಹುದು ನಾವು. ಮತ್ತೆ ಈ PPT ಜೊತೆಯಲ್ಲಿ ಇರ್ತದೆ, ಯಾವಾಗ ಬೇಕಂದ್ರೆ ಈ ತರ ಈ ರೆಸ್ಪಾನ್ಸಿಬಿಲಿಟೀಸ್ ನ ನೋಡ್ಬೋದು ಈಚ್ ಅಂಡ್ ಇಂಡಿವಿಜುವಲ್ ಪರ್ಸನ್. ಇದನ್ನ ಪ್ರೆಸೆಂಟೇಷನ್ ನ ಇಲ್ಲೇ ಕಾಪಿ ಮಾಡಿಸಿರ್ತೀನಿ, ಮತ್ತೆ ನಿಮ್ಮೆಲ್ಲರ ಜೊತೆನೂ ಶೇರ್ ಮಾಡಕ್ಕೂ ಹೇಳಿರ್ತೀನಿ. ಸೊ ಇದ್ರಲ್ಲಿ ಏನಾಗಿದೆ ಅಂದ್ರೆ, ಆಸ್ ಎ ಜನರಲ್ ಪ್ರಿನ್ಸಿಪಲ್ ಸೆಂಟ್ರಲ್ ಗವರ್ಮೆಂಟ್ ಇಂದ ಏನಿದೆ ಅಂದ್ರೆ, ಎಲ್ಲ CND ವೇಸ್ಟ್ ಏನ್ ಜನರೇಟ್ ಮಾಡ್ತಾರೆ ಅದಕ್ಕೆ ಲೋಕಲ್ ಗವರ್ಮೆಂಟ್ ಲೆವೆಲ್ ಅಲ್ಲಿ ಇಲ್ಲ ಸಿಟಿ ಮುನ್ಸಿಪಲ್ ಲೆವೆಲ್ ಅಲ್ಲಿ ಒಂದು ಪ್ಲಾಂಟ್ ನ ಐಡೆಂಟಿಫೈ ಮಾಡಬೇಕು. ಆ ಪ್ಲಾಂಟ್ ಐಡೆಂಟಿಫೈ ಮಾಡ್ಬಿಟ್ಟು ಅದಕ್ಕೆ ಯಾರು ಪ್ರಾಸೆಸ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಅವ್ರಿಗೆ ಎಲ್ಲ ಸಪೋರ್ಟ್ ಸಿಸ್ಟಮ್ ರೆಡಿ ಮಾಡ್ಬಿಟ್ಟು ಲ್ಯಾಂಡ್ ನ ಅವ್ರಿಗೆ ಸಪೋರ್ಟ್ ಮಾಡ್ಬಿಟ್ಟು ಕೊಡಕ್ಕೆ ಫೆಸಿಲಿಟೀಸ್ ಎಲ್ಲ ಕೊಟ್ಬಿಟ್ಟು ಸೆಗ್ರಿಗೇಷನ್ ಕನ್ವರ್ಟ್ ಮಾಡ್ಬಿಟ್ಟು ಪಬ್ಲಿಕ್ಗೆ ವಾಪಸ್ ರೀಯೂಸ್ ಮಾಡೋದು ಮಾಡಕ್ಕೆ ಅವಕಾಶ ಇದೆ. ಮತ್ತೆ ಇಂಡಿವಿಜುವಲ್ ನಮ್ಮ ಮೈಸೂರು ಗೊತ್ತಂಗೆ ಈಚ್ ಅಂಡ್ ಎವ್ರಿ ವೇಸ್ಟ್ ಹ್ಯಾಸ್ ಟು ಬಿ ಸೆಗ್ರಿಗೇಟೆಡ್, ಡ್ರೈ ವೇಸ್ಟ್ ಅಂಡ್ ವೆಟ್ ವೇಸ್ಟ್. ಆ ಪ್ರಾಸೆಸ್ನು ಸಿಟಿ ಲೆವೆಲ್ ಅಲ್ಲಿ ರೂಲ್ಸ್ ಅಂತೂ ಇದೆ, ಸುಮಾರು ಕಡೆ ಆಗ್ತಾನೂ ಇದೆ, ಇನ್ನ ಕೆಲವು ಕಡೆ ಆಗ್ಬೇಕಾಗಿರೋದಿದೆ. ಬಟ್ ನಾವು ಮೈಸೂರು ಸುತ್ತಮುತ್ತ ನೋಡಿದಾಗ ಪ್ರತಿಯೊಂದು ರೋಡ್, ಪ್ರತಿಯೊಂದು ಗಲ್ಲಿ, ಯಾವುದೇ ಒಂದು ರೋಡ್ ಇಲ್ಲ ಅಷ್ಟು ಕ್ಲೀನ್ ಇದೆ ಅಂತ ಹೇಳ್ಬಿಟ್ಟು. ಬಟ್ ದೇರ್ ಶುಡ್ ಬಿ ಸಮ್ ಸಿಸ್ಟಮ್ ವೇರ್ ವಿ ಹ್ಯಾವ್ ಟು ಪುಟ್ ಫಾರ್ವರ್ಡ್ ಟು ಹ್ಯಾವ್ ಎ ನೆಕ್ಸ್ಟ್ ಲೆವೆಲ್ ಆಫ್ ಸೊಲ್ಯೂಷನ್ by mentoring all the resource people who are available in Mysore. So I am also want to become part of the movement, and I will really appreciate to join hands with people who want to make the change in this direction. So ಇದು ವೇಸ್ಟ್ ಜನರೇಷನ್ ಮೈಸೂರಲ್ಲಿ ಸುಮಾರು 20 tons ಇಂದನೂ ಜಾಸ್ತಿ ಬರುತ್ತಂತ ಇದೆ.
ಸೊ ಯಾರ್ಯಾರು 20 ಟನ್ಸ್ ಇಂದ ಜಾಸ್ತಿ ಜನರೇಟ್ ಮಾಡ್ತಾರೆ ಅವರು ಅವ್ರ ಜಾಗದಿಂದ ಡಿಸ್ಪೋಸ್ ಮಾಡ್ಬಿಟ್ಟು ಎಲ್ಲಿ ಒಂದು ಪ್ಲಾಂಟ್ ಐಡೆಂಟಿಫೈ ಮಾಡಿರ್ತಾರೆ ಆ ಸಿಟಿನಲ್ಲಿ ಅಲ್ಲಿಗೆ ಬಂದು ಹಾಕ್ಬೇಕು ಅಂತಾನು ಇದೆ. ಇಲ್ಲ ಅವರೇ ಕನ್ವರ್ಟ್ ಮಾಡ್ಬಿಟ್ಟು ಆ ವೇಸ್ಟ್ ನ ಕನ್ವರ್ಟ್ ಮಾಡ್ಬಿಟ್ಟು ಪ್ರಾಸೆಸ್ ಮಾಡ್ಬಿಟ್ಟು ಅಪ್ಲೈ ಮಾಡ್ಬೇಕಂತ ಇದೆ. ಅಂದ್ರೆ ವೆಟ್ ವೇಸ್ಟ್ ಅಂತ ಹೇಳಿದ್ರೆ ಐದರ್ ಬಯೋಗ್ಯಾಸ್ ಜನರೇಟ್ ಮಾಡ್ಬಿಟ್ಟು ಅವರಲ್ಲೇ ಬಳಸ್ಕೋಬೇಕು. ಸೊ ಆ ಪ್ರಾಸೆಸ್ ನ ಅವರೇ ಮಾಡ್ಕೋಬೇಕು. 20 ಟನ್ಸ್ ಇಂದ ಜಾಸ್ತಿ ಇದೆ. ಸೊ ಲಾರ್ಜರ್ ಸ್ಕೇಲ್ ಪೀಪಲ್ ಇದ್ದಾಗ ಅವ್ರಿಗೆ ಅನುಕೂಲನೂ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ರಿಕವರ್ ಮಾಡೋದಂಗೂ ಆಗುತ್ತೆ. ಅಂಡ್ ಎನಿ ಟೆಕ್ನಾಲಜಿ ವಿಚ್ ಇಸ್ ದೇರ್ ಟುಡೇ, recovery period is not more than say 5 years or 8 years or 10 years, but it will give a long term benefits in terms of health of all the people. Now daily debris ನೋಡೋದೆಲ್ಲ ಕಮ್ಮಿ ಆಗುತ್ತೆ. ಆ ವೇಸ್ಟ್ ಕಲೆಕ್ಷನ್ಗೆ ಕೆಲವು ಚಾರ್ಜಸ್ ಅಂತ ಇರುತ್ತೆ. ಕಲೆಕ್ಷನ್, ಟ್ರಾನ್ಸ್ಪೋರ್ಟೇಷನ್, ಪ್ರಾಸೆಸಿಂಗ್ ಅಂತ ಹೇಳ್ಬಿಟ್ಟು ಅದನ್ನ ನಾವು ಇಂಡಿವಿಜುವಲ್ ಹತ್ರನು ಕೇಳೋಂಗೆ ಇರಬೇಕು. ಡ್ಯೂಟೀಸ್ ಆಫ್ ಸರ್ವಿಸ್ ಪ್ರೊವೈಡರ್ಸ್ ಅಂಡ್ ಕಾಂಟ್ರಾಕ್ಟರ್ಸ್. ಈ ಸರ್ವಿಸ್ ಪ್ರೊವೈಡರ್ ಅಂದ್ರೆ ಯಾರಿಗೆ ಇಂಟ್ರೆಸ್ಟ್ ಮಾಡ್ತಾರೆ ಡೆಮಾಲಿಷನ್ ವೇಸ್ಟ್ಗೆ, ಅವರು 6 ತಿಂಗಳಲ್ಲಿ ನೋಟಿಫಿಕೇಶನ್ ಆಫ್ ದೀಸ್ ರೂಲ್ಸ್, ಎ ಕಾಂಪ್ರಿಹೆನ್ಸಿವ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ಲಾನ್. ಅಂದ್ರೆ ನಾವು ಹೆಂಗ್ ಪ್ರಾಸೆಸ್ ಮಾಡ್ತೀವಿ, ಏನೇನ್ ಮೆಟೀರಿಯಲ್ ಸೆಗ್ರಿಗೇಟ್ ಮಾಡ್ತೀವಿ, ಹೆಂಗ್ ರೀಸೈಕಲ್ ಮಾಡ್ತೀವಿ ಅಂತ ಇದೆ. ಅದೆಲ್ಲ ಇವಾಗ ನಾನು ಪ್ರೆಸೆಂಟೇಶನ್ ಮುಖಾಂತರ ಕೊಟ್ಟಿದ್ದೀನಿ. ಇದೇ ತರ ಎಲ್ಲ ಸಿಟೀಸ್ ನಲ್ಲೂ ಆಗ್ಬೇಕು. The service provider shall remove all the construction waste, clean the area every day ಅಂತ ಇದೆ. In case of service providers have no logistic support to carry out the work specified, they shall tie up with the authorized agencies for removal of construction and demolition waste and pay the relevant charges ಅಂತ ಇದೆ. ಇದು ಎಲ್ಲ ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಇಂಡಿವಿಜುವಲ್ ಹೌಸ್ ಓನರ್ಸ್ ನ ಹತ್ರ ಅಮೌಂಟ್ ಕಲೆಕ್ಟ್ ಮಾಡ್ಬಿಟ್ಟು ಈ ಟ್ರ್ಯಾಕ್ಟರ್ ಅಲ್ಲಿ ಎಲ್ಲಿ ಬೇಕೋ ಅಲ್ಲಿ ಹೋಗಿ ಸುರಿತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಇನ್ನ ಐಡೆಂಟಿಫೈ ಪಾಯಿಂಟ್ಸ್ ಅಂತ ಲೊಕೇಟ್ ಮಾಡಿಲ್ಲ, ಅನೌನ್ಸ್ ಮಾಡಿಲ್ಲ. ಸೊ ಅದೆಲ್ಲ ಅನೌನ್ಸ್ ಮಾಡಿದ್ಮೇಲೆ ಅದಕ್ಕೆ ಪೆನಾಲ್ಟಿ ಅಂತಾನು ಇರ್ತದೆ. ಒಂದ್ಸರಿ ಜಾಗ ತೋರಿಸಿದ್ಮೇಲೆ ಜನ ಬಂದು ಹಾಕ್ಲಿಕ್ಕೂ ಸರಿ ಹೋಗುತ್ತೆ. ಆ ಜಾಗ ಅನೌನ್ಸ್ ಆದ್ಮೇಲೆ ಅಲ್ಲಿ ಬಂದು ಹಾಕಿರ್ಲಿಲ್ಲ ಅಂದ್ರೆ ಆಮೇಲೆ ಪೆನಾಲ್ಟಿ ಕ್ಲಾಸ್ ಎಲ್ಲ ಅನೌನ್ಸ್ ಮಾಡ್ಬಿಟ್ಟು ಪ್ಯಾರಲಲ್ ಆಗಿ ಪೆನಾಲ್ಟಿ ಎಲ್ಲ ಕಲೆಕ್ಟ್ ಮಾಡಕ್ ಶುರು ಮಾಡಿದ್ರೆ ಜನ ಎಲ್ಲ ಆ ಭಯದಿಂದ ಒಂದೇ ಕಡೆ ಹಾಕ್ಲಿಕ್ಕೆ ಶುರು ಆಗುತ್ತೆ. ಪೀಪಲ್ ಏನಾಗಿದ್ದಾರೆ ಅಂದ್ರೆ ಇವತ್ತೊಂದು ಸ್ವಚ್ಛದಿಂದ ಮಾಡಕ್ಕೆ ಕಷ್ಟ. ಫೋರ್ಸ್ ಇಂದ, ರೂಲ್ಸ್ ಇಂದ, ಪೆನಾಲ್ಟಿಯಿಂದ, ಭಯದಿಂದ ಖಂಡಿತ ಅವರು ಅವ್ರ ಮನಸ್ಸಿನ ಬದಲಾವಣೆ ಹಾಕ್ತಾರೆ. ಗೌರ್ಮೆಂಟ್ ಅಲ್ಲಿ ಏನಂದ್ರೆ ಅದೇ ಸೆಕ್ರೆಟರಿ ಇನ್ಚಾರ್ಜ್ ಡೆವಲಪ್ಮೆಂಟ್ ಆಫ್ ದಿ ಸ್ಟೇಟ್ ಗೌರ್ಮೆಂಟ್, ಅವರು ಒಂದು ಪಾಲಿಸಿನ ಜನರೇಟ್ ಮಾಡಬೇಕು. ಲೋಕಲ್ ಕಂಡೀಷನ್ಸ್ ಎಲ್ಲ ನೋಡ್ಕೊಂಡು ಮತ್ತೆ 1 ವರ್ಷನಲ್ಲಿ ಆ ಪ್ಲಾನ್ ನ ಇಂಪ್ಲಿಮೆಂಟೇಷನ್ ಲೆವೆಲ್ಗೆ ತರಬೇಕು ಅಂತಾನು ಅನೌನ್ಸ್ಮೆಂಟ್ ಆಗಿದೆ. ಅದಕ್ಕೆ ಲೋಕಲ್ ಏಜೆನ್ಸೀಸ್ ಅಂತ ಏನಿರ್ತಾರೆ, ಮುನ್ಸಿಪಲ್ ಕಾರ್ಪೊರೇಷನ್ ಅವರಾಗ್ಲಿ, ಇಲ್ಲ ಮೂಡರ್ನಲ್ ಆಗ್ಲಿ, ಆತರ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆಗ್ಲಿ, ಅವರೆಲ್ಲ ಸೇರ್ಕೊಂಡು ಒಂದು ಜಾಗ ಐಡೆಂಟಿಫೈ ಮಾಡ್ಬಿಟ್ಟು ಈ ತರ ಅವಕಾಶ ಮಾಡ್ಕೊಡ್ಬೇಕು, ಐಡೆಂಟಿಫೈ ಮಾಡ್ಬೇಕು ಅಂತಾನು ಇದೆ. ಐಡೆಂಟಿಫೈ ಮಾಡ್ಬಿಟ್ಟು ಅವ್ರಿಗೆ ಲ್ಯಾಂಡ್ ಪ್ರಾಸೆಸಿಂಗ್ ಎಲ್ಲ ಕೊಟ್ಬಿಟ್ಟು ಫೆಸಿಲಿಟೀಸ್ ಮಾಡೋಕ್ಕಂತ ಇರುತ್ತೆ. The town and country planning department shall incorporate the site in approved land use. ಅಂದ್ರೆ ನಾವು ಯಾವುದೇ ಒಂದು ಲೇಔಟ್ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ನೆಕ್ಸ್ಟ್ ಈ ತರ CND ವೇಸ್ಟ್ಗೂ ಜಾಗ ಪ್ರೊವೈಡ್ ಮಾಡ್ಕೋಬೇಕು. ಯಾವುದೋ ಒಂದು ಹೊಸ ಲೇಔಟ್, ಟೌನ್ಶಿಪ್ ಆ ತರ ಎಲ್ಲ ಬಂದ್ರೆ ಇಷ್ಟು ವರ್ಷವರೆಗೂ ಯಾವ್ದು ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಇನ್ಮೇಲೆ ಯಾವುದೇ ಒಂದು ಪ್ಲಾನಿಂಗ್ ಮಾಡಿದ್ರು ಇದಕ್ಕೂ ಪ್ರಾಸೆಸಿಂಗ್ ಒಂದು ಲ್ಯಾಂಡ್ ಅಲಾಟ್ ಮಾಡ್ಬೇಕಂತ ರೂಲ್ಸ್ ಮಾಡ್ಬೇಕಂತ ಇದೆ ಎಲ್ಲ ಲೇಔಟ್ಸ್ ಅಲ್ಲಿ. ಪ್ರೊಕ್ಯೂರ್ಮೆಂಟ್ ಮೆಟೀರಿಯಲ್ಸ್ ಮೇಡ್ ಫ್ರಮ್ ದಿ ಕನ್ಸ್ಟ್ರಕ್ಷನ್ ಅಂಡ್ ಡೆಮಾಲಿಶ್ ವೇಸ್ಟ್. ಅಂದ್ರೆ ಇದು ಕನ್ಸ್ಟ್ರಕ್ಷನ್ ಅಂದ್ರೆ ನಾವು ಒಬ್ಬರಿಗೆ ಕನ್ಸ್ಟ್ರಕ್ಷನ್ ವೇಸ್ಟ್ ನ ಪ್ರಾಸೆಸ್ ಮಾಡ್ಬಿಟ್ಟು ಏನ್ ಪ್ರಾಡಕ್ಟ್ ಸಿಗುತ್ತೆ ಅದರಲ್ಲಿ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಏನೇನಾಗುತ್ತೆ, ಯಾವುದೋ ಒಂದು 5 ಬಿಲ್ಡಿಂಗ್ ಆಗುತ್ತೆ, ಕೆನಾಲ್ಸ್ ಆಗುತ್ತೆ, ಏನೋ ಒಂದು ಗೌರ್ಮೆಂಟ್ ಬಿಲ್ಡಿಂಗ್ಸ್ ಏನಾಗುತ್ತೆ, ಆ ಬಿಲ್ಡಿಂಗ್ 10 ಲಕ್ಷ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಅದರಲ್ಲಿ ಕನಿಷ್ಠ 2 ಲಕ್ಷ ಪದಾರ್ಥ ಅಷ್ಟು CND ವೇಸ್ಟ್ ಇಂದ ಬಳಸಬೇಕು ಅಂತ ಅನೌನ್ಸ್ಮೆಂಟ್ ಆಗಿದೆ. ಸೊ ಇದನ್ನ ನಾವು ನಮ್ಮ ಗೌರ್ಮೆಂಟ್ ಲೆವೆಲ್ ಅಲ್ಲೇನೆ ಪ್ರಾಸೆಸ್ ಮಾಡ್ಬಿಟ್ಟು ಅಪ್ಲೈ ಮಾಡಿದ್ರೆ ಇಟ್ ವಿಲ್ ಬಿ ಎ ವೆರಿ ವೆರಿ ಗುಡ್ ಎಕ್ಸಾಂಪಲ್ ಟು ಶೋ ದಿಸ್ CND ವೇಸ್ಟ್ ಯೂಸೇಜ್, ಅಂಡ್ ಇನ್ ದ ವೆರಿ ಫಾಸ್ಟ್ ಅಂಡ್ ರ್ಯಾಪಿಡ್ ಸ್ಕೇಲ್ ವಿ ಕ್ಯಾನ್ ಸ್ಪ್ರೆಡ್ ದ ಮೆಸೇಜ್. ಒಂದ್ಸರಿ ಎಕ್ಸಾಂಪಲ್ಸ್ ಎಲ್ಲ ನೋಡಿದ್ಮೇಲೆ ಇವನ್ ಜನರಲ್ ಪಬ್ಲಿಕ್ ವಿಲ್ ಬಿ ವೆರಿ ಪಾಸಿಟಿವ್ ಟು ಥಿಂಕ್ ದಟ್ ಎಸ್
since the government has taken such a very good and high respectable step, why should we not apply it in our own buildings and other construction things? So that will give a very wide opener for this large scale usage. ಅರ್ಬನ್ ಲೋಕಲ್ ಬಾಡೀಸ್ ನಿಂದ ಏನೇನು ಮಾಡಬೇಕು, ಇದ್ರದ್ದು ಅರ್ಬನ್ ಲೋಕಲ್ ರೆಸ್ಪಾನ್ಸಿಬಿಲಿಟೀಸ್ ಏನಂದ್ರೆ, ನಾವು ಅಲ್ಲಿ ಸ್ಯಾಂಕ್ಷನ್ ಪ್ಲಾನ್ಗಳೆಲ್ಲ ಏನಾಗುತ್ತೆ ಅದ್ರ ಜೊತೆನೆ ಮಾಹಿತಿ ಕೊಡಬೇಕು. ಏನು ಬಿಲ್ಡಿಂಗ್ ನಡೆಯುವಾಗ ನಾನು ಮುಂಚೆ ಏನ್ ಹೇಳಿದೆ, ಬಿಲ್ಡಿಂಗ್ ನಡೆಯುವಾಗ ಏನೇನು ವೇಸ್ಟ್ ಬರುತ್ತೆ ಅವ್ರಿಗೆ ಒಂದು ಜಾಗ ಅಲಾಟ್ ಮಾಡ್ಬಿಟ್ಟು ಅಲ್ಲೇ ಬಂದು ಹಾಕ್ಬೇಕು. ಮತ್ತೆ ನಾವು ಒಂದು ಸ್ಟಾರ್ಟಿಂಗ್ ಅಲ್ಲಿ ಏನ್ ಬುಕ್ಲೆಟ್ ಅಂತ ತೋರಿಸಿದೆ ಅದನ್ನು ಒಂದು ಪ್ರಾಸೆಸ್ ಮಾಡಿದೆ ಮೈಸೂರು ಜೊತೆ. ಆ ಬುಕ್ ನ ಸ್ಯಾಂಕ್ಷನ್ ಪ್ಲಾನ್ ಜೊತೆ ಕೊಟ್ರೆ ಒಂದು ಪಬ್ಲಿಕ್ ಹತ್ರ ಇನ್ಫಾರ್ಮೇಶನ್ ಇರುತ್ತೆ, ಒಂದು ಬಿಲ್ಡಿಂಗ್ ಅಲ್ಲಿ ಯಾವ್ಯಾವ್ದು ಬೇರೆ ರೀತಿನಲ್ಲಿ ಬಿಲ್ಡಿಂಗ್ ಕಟ್ಟಕ್ಕೆ ಆಪ್ಷನ್ ಇರುತ್ತೆ ಅಂತ ಹೇಳ್ಬಿಟ್ಟು, ಮತ್ತೆ ಯಾವ ಜಾಗದಲ್ಲಿ ವೇಸ್ಟ್ ಹಾಕ್ಬೇಕು ಅಂತ ಒಂದು ಮಾಹಿತಿ ಇರುತ್ತೆ. ಅವಾಗ ಅವರು ಹಿಂದೆ ಹೋಗಕ್ ಸಾಧ್ಯ ಇಲ್ಲ. ಇಲ್ಲಾಂದ್ರೆ ಏನು ಇನ್ಫಾರ್ಮೇಶನ್ ಕೊಡದೆ ನಾವು ಬಸ್ ಬಾಯಿ ಮಾತಲ್ಲಿ ಹೇಳಿದ್ರೆ ಅವ್ರು ನಾಳೆ ದಿವಸ ಹೇಳ್ಬೋದು ನಮ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ, ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಅದಕ್ಕೆ ನಾವು ಹಾಕಕ್ ಹೋಗ್ಲಿಲ್ಲ ಅಂತ ಹೇಳ್ಬಿಟ್ಟು. ಸೊ ನಮ್ಗೆ ಒಂದು ಗೊತ್ತು ಪರ್ಮಿಷನ್ ಇಲ್ಲದೆ ಕನ್ಸ್ಟ್ರಕ್ಷನ್ ಮಾಡಕ್ ಸಾಧ್ಯ ಇಲ್ಲ ಅಂತ. ಸೊ ಆ ಡೈರೆಕ್ಷನ್ ಅಲ್ಲಿ ನಾವು ಪ್ರತಿಯೊಂದು ಕನ್ಸ್ಟ್ರಕ್ಷನ್ ಸ್ಯಾಂಕ್ಷನ್ ಪ್ಲಾನ್ ಜೊತೆ ಒಂದು ಇನ್ಫಾರ್ಮೇಶನ್ ಕೊಟ್ರೆ ಇದು ಪ್ರತಿಯೊಬ್ಬ ಯಾರು ಕನ್ಸ್ಟ್ರಕ್ಷನ್ ಮಾಡ್ತಾರೋ ಅವ್ರ ಹತ್ರ ತಲುಪೋದು 100% ಶೂರ್. ಯಾಕಂದ್ರೆ ಅದರಿಂದ ಅವನು ಸ್ಯಾಂಕ್ಷನ್ ಪ್ಲಾನ್ ತಗೊಂಡೋಗ ಸಾಧ್ಯ ಇಲ್ಲ. ಆಮೇಲೆ ಯಾವ ಸ್ಟೇಜ್ ಅಲ್ಲಿ ಏನೇನು ಇನ್ವಾಲ್ವ್ಮೆಂಟ್ ಇರಬೇಕು, ಓನರ್ಗಳದ್ದು ಏನೇನು ಇನ್ಫಾರ್ಮೇಶನ್ ಬೇಕು ಆ ತರ ಎಲ್ಲ ಮಾಡ್ಬೋದು. ಇದ್ರ ಜೊತೆ ಇದ್ರದ್ದು ಬೆನಿಫಿಟ್ ಹೆಂಗೆ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ಬೋದು ಅಂದ್ರೆ, ಇದಕ್ಕೆ ಒಂದು ಇನ್ಸೆಂಟಿವ್ ರೀತಿಯಲ್ಲಿ ಕೊಡಕ್ ಶುರು ಮಾಡ್ಕೋಬಹುದು. ಯಾರ್ಯಾರು ಅದು ಸರ್ಟಿಫಿಕೇಶನ್ ಕೊಡ್ತಾರೆ ನಾವು CND ಮೆಟೀರಿಯಲ್ ಇಂದ ಯೂಸ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು, ಅವ್ರದ್ದು ಏನು ಟ್ಯಾಕ್ಸ್ ಅಲ್ಲಿ ಇಲ್ಲ ಪೂರ್ತಿ ವರ್ಷದಲ್ಲಿ ಯಾವ್ದೋ 1 ಮಂತ್ ಡಿಸ್ಕೌಂಟ್ ತರ ಕೊಡ್ತೀವಿ, ಏನೋ ಒಂದು ರೆಸ್ಪೆಕ್ಟಬಲ್ ತರ ಜನಕ್ಕೆ ಮುಂದೆ ತಂದ್ರೆ ಬೇರೆಯವ್ರಿಗೆ ಅದಕ್ಕೆ ಎನ್ಕರೇಜ್ಮೆಂಟ್ ತರ ಸಿಗುತ್ತೆ. ಯಾಕಂದ್ರೆ ಅವರು ಕಷ್ಟಪಟ್ಬಿಟ್ಟು ಅಕ್ಸೆಪ್ಟ್ ಮಾಡಿರ್ತಾರೆ, ಅದನ್ನ ಇಂಪ್ಲಿಮೆಂಟ್ ಮಾಡಿರ್ತಾರೆ. ಸೊ ಅದನ್ನ ಒಂದ್ ಸ್ವಲ್ಪ ವೇಟೇಜ್ ತರ ಕೊಟ್ರೆ ಇಟ್ ವಿಲ್ ಸ್ಪ್ರೆಡ್ ಇನ್ ಎ ವೆರಿ ಫಾಸ್ಟ್ ವೇ. ದಿಸ್ ಇಸ್ ಒನ್ ಆಫ್ ದಿ ಆಲ್ಸೋ ಪ್ರಪೋಸಲ್ ಗಿವನ್ ಟು ದಿ ಮೈಸೂರು ಸಿಟಿ ಕಾರ್ಪೊರೇಷನ್ ಡ್ಯೂರಿಂಗ್ ದ ಡಿಸ್ಕಷನ್. ಸುಮಾರು ಅಷ್ಟು ಲಿಸ್ಟ್ ಮಾಡಿದೀವಿ. ಮತ್ತೆ ನಾವು ಡಿಸ್ಪೋಸಲ್ಗೆಲ್ಲ ನಾವು ಒಂದು ಲ್ಯಾಂಡ್ ಕೊಟ್ರೆ ಅದಾದ್ಮೇಲೆ ಪೆನಾಲ್ಟಿ ತರ ಹಾಕೋದು, ಪೆನಾಲ್ಟಿ ಹಾಕೋದ್ ಭಯದಿಂದ ಅವ್ರು ಬಂದು ಒಂದೇ ಕಡೆ ಪ್ಲಾಂಟ್ ಅಲ್ಲಿ ಹಾಕ್ತಾರೆ. ನಾವು ಅದನ್ನ ಪ್ರಾಸೆಸ್ ಮಾಡ್ಬಿಟ್ಟು ಯಾರು ವೇಸ್ಟ್ ಮೆಟೀರಿಯಲ್ ತಂದು ಕೊಡ್ತಾರೆ ಅವ್ರಿಗೆ ರಿಪ್ಲೇಸ್ಮೆಂಟ್ ಆಗಿ ಒಳ್ಳೆ ಮೆಟೀರಿಯಲ್ ಕೊಡೋದು, ಆ ಪ್ರಾಸೆಸಿಂಗ್ ಗೆ ಮಾತ್ರ ದುಡ್ಡು ತಗೋಬಹುದು ಬೇಕಂದ್ರೆ. ಸೊ ಆ ತರಾನು ಬೇಕಂದ್ರೆ ಮಾಡಿ ಪ್ರಯತ್ನ ಮಾಡ್ಬೋದು. ಪಬ್ಲಿಕ್ ಸರ್ವಿಸ್ ತರ ಅವ್ರು ಎಷ್ಟು ವೇಸ್ಟ್ ತಗೊಂಡ್ ಬರ್ತಾರೆ, ಮತ್ತೆ ಅವ್ರಿಗೆ ಏನೋ ಬಿಲ್ಡಿಂಗ್ ಗೆ ಒಂದು ಲೋಡ್ ಬ್ರಿಕ್ಸೇ ಬೇಕು, ಇಲ್ಲ ಒಂದು ಲೋಡ್ ಜಲ್ಲಿನೇ ಬೇಕು. ಸೊ ಅವಾಗ ಅವ್ರು ವೇಸ್ಟ್ ಮೆಟೀರಿಯಲ್ ತಗೊಂಡ್ ಬಂದ್ಬಿಟ್ಟು ಒಳ್ಳೆ ಮೆಟೀರಿಯಲ್ ತಗೊಂಡ್ ಹೋಗ್ಬೋದು. ಅದರಲ್ಲಿ ಆ ಡಿಫ್ರೆನ್ಸ್ ಅಮೌಂಟ್ ಏನಿರುತ್ತೆ ಪ್ರಾಸೆಸಿಂಗ್ ಫೀಸ್ ಅಂತ ಹೇಳ್ಬಿಟ್ಟು ಆ ಪ್ರಾಸೆಸಿಂಗ್ ಫೀಸ್ ತಗೊಳ್ಳೋದು ಅವ್ರಿಗೆ, ಅವಾಗ ಅವ್ರಿಗೂ ಹೆಮ್ಮೆ ನಾನು ಎಲ್ಲೂ ಕಸ ಹಾಕ್ಲಿಲ್ಲ ಅಂತ. ಮತ್ತೆ ನೆಕ್ಸ್ಟ್ ಈ CND ವೇಸ್ಟ್ ಇಂದ ಮೆಟೀರಿಯಲ್ ಬರುವಂತದ್ದು ಒಂದು 10%, 20%, 30% ಅಷ್ಟು ದುಡ್ಡು ಕಮ್ಮಿ ಆಗುತ್ತೆ. ಯಾಕಂದ್ರೆ ಅವರೇ ಮೆಟೀರಿಯಲ್ ತಂದು ಕೊಡ್ತಾ ಇರೋದ್ರಿಂದ ಬರೀ ನಮ್ಗೆ ಪ್ರಾಸೆಸಿಂಗ್ ಫೀಸ್ ಆಗುತ್ತೆ. ಅವಾಗ ಪ್ರಾಸೆಸಿಂಗ್ ಅಂಡ್ ಮೇಂಟೆನೆನ್ಸ್ ಫೀಸ್ ಅಂತ ಹೇಳ್ಬಿಟ್ಟು ಅವಾಗ ಒಂದು 20-30% ದುಡ್ಡು ಕಮ್ಮಿ ಆಗುತ್ತೆ. ಆ ರುಚಿಯಿಂದ ಈ CND ವೇಸ್ಟ್ ಯೂಸ್ ಮಾಡೋಕ್ಕೂ ಮುಂದೆ ಬರ್ತಾರೆ ಪಬ್ಲಿಕ್. ಇದು ಸೈಟ್ ಸೆಲೆಕ್ಷನ್ಗೆ ಹೆಂಗಿರ್ಬೇಕು ಅಂತ ಹೇಳ್ಬಿಟ್ಟು, ಸೈಟ್ ಸೆಲೆಕ್ಷನ್ ಅಂದ್ರೆ ಇದು CND ವೇಸ್ಟ್ ಇರೋದ್ರಿಂದ ಅದರಲ್ಲಿ ಡಸ್ಟ್, ಮಣ್ಣು, ಸುಮಾರಷ್ಟು POP ವೇಸ್ಟ್ ಎಲ್ಲ ಇರ್ತದೆ, ಫೈನರ್ ಪಾರ್ಟಿಕಲ್ಸ್ ಮತ್ತೆ ಮ್ಯಾಕ್ರೋ ಪಾರ್ಟಿಕಲ್ಸ್ ಎಲ್ಲ ಇರ್ತದೆ. ಸೊ ಅಂತದ್ರಲ್ಲಿ ಏನಂದ್ರೆ ಸುತ್ತಮುತ್ತ ಮನೆ ರೆಸಿಡೆನ್ಷಿಯಲ್ ಲೇಔಟ್ ಎಲ್ಲ ಇರಬಾರ್ದು, ಅದರಿಂದ ಒಂದ್ ಸ್ವಲ್ಪ ದೂರ ಇರಬೇಕು. ಯಾಕಂದ್ರೆ ಸ್ವಲ್ಪ ಡಸ್ಟ್ ಅದೆಲ್ಲ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತೆ ಸೌಂಡ್ ಬರೋಕ್ ಚಾನ್ಸಸ್ ಇರುತ್ತೆ. ಸೊ ಸೌಂಡ್ ಇನ್ಸುಲೇಷನ್ ಏನೇನ್ ಬೇಕು ಅದಕ್ಕೆ ಪ್ರಾವಿಷನ್ ಮಾಡ್ಕೋಬೇಕು. ಈ ಕ್ಯಾಂಪಸ್ ಸುತ್ತಮುತ್ತ ಗಿಡ ಎಲ್ಲ ಬೆಳೆಸ್ಕೊಂಡು ಮಾಡ್ಬೋದು. ಮತ್ತೆ ಲೇಔಟ್ ಇಂದಾನು ಒಂದ್ ಸ್ವಲ್ಪ ದೂರ ಇರಬೇಕು. ಹೈ ಏನು ಕಾಂಪ್ಯಾಕ್ಟ್ ಸಿಟಿ ಮಧ್ಯದಲ್ಲಿ ಇರಬಾರ್ದು, ಔಟ್ಸ್ಕಟ್ಸ್ ಅಲ್ಲಿ ಒಂದು ಒಳ್ಳೆ ಫೆಸಿಲಿಟಿ ನೋಡ್ಕೊಂಡು ಇಟ್ಕೋಬಹುದು. ಮತ್ತೆ ಇದರಲ್ಲಿ ನಾವು ಪ್ರತಿ ವರ್ಷನೂ ಒಂದು ಆಡಿಟ್ ತರ ಕೇಳ್ಬೋದು. ಅಲ್ಲಿ ಪ್ರಾಸೆಸ್ ಮಾಡೋದ್ರಿಂದ ನೆಕ್ಸ್ಟ್ ಏನೇನು ಒಳ್ಳೇದಾಗ್ತಾ ಇದೆ, ಏನೇನು ತೊಂದರೆಗಳಾಗ್ತಾ ಇದೆ, ಮತ್ತೆ ಆ ತೊಂದರೆಗಳು ಬರೋದಕ್ಕೆ ಏನೇನು ನೆಕ್ಸ್ಟ್ ಸ್ಟೆಪ್ಸ್ ತಗೋಬಹುದು. ಯಾಕಂದ್ರೆ ವೇಸ್ಟ್ ಬರೋದ್ರಲ್ಲಿ ಬೇರೆ ಬೇರೆ ವೆರೈಟೀಸ್ ಆಫ್ ವೇಸ್ಟ್ ಬರ್ಬೋದು ಆಸ್ ಟೈಮ್ ಟು ಟೈಮ್.
ಎಲ್ಲ ಟೈಮಲ್ಲೂ ಒಂದೇ ತರ ವೇಸ್ಟ್ ಬರುತ್ತೆ ಅಂತ ಹೇಳಿಕ್ ಆಗಲ್ಲ ಬಿಲ್ಡಿಂಗ್ ವೇಸ್ಟ್. ಸೊ ಅದರಲ್ಲಿ ವೆರೈಟೀಸ್ ಇರೋದ್ರಿಂದ ಟೈಮ್ ಟು ಟೈಮ್ ಆಡಿಟ್ ಮಾಡ್ಕೋಬಹುದು. ಮತ್ತೆ ಅದಕ್ಕೆ ಏನಾರ ಸ್ಟೆಪ್ಸ್ ಚೇಂಜ್ ಮಾಡ್ಬೇಕಂತ ಅನ್ಸಿದ್ರೆ ನಾವು ಅದನ್ನ ರಿಲೆವೆಂಟ್ ಸ್ಟೆಪ್ಸ್ ಚೇಂಜ್ ಮಾಡ್ಕೊಂಡು ಅದಕ್ಕೆ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಸಿ ಎವ್ರಿಥಿಂಗ್ ವಾಟ್ ಎವರ್ ಇಸ್ ದೇರ್ is not a final solution for any time. Every solution has a some limited period where it is has a solution. Solution ಮಾಡಿದಾಗ ಏನೋ ತಿರ್ಗಾ ಏನೋ ಒಂದು ಪ್ರಾಬ್ಲಮ್ ಬರ್ಬೋದು ಮುಂದಕ್ಕೆ. ಆ ಪ್ರಾಬ್ಲಮ್ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರ್ಬೋದು. ಬಟ್ ಬಂದ್ರೆ ನಾವು ಅದಕ್ಕೆ ಜಾಣತನದಿಂದ ಆ ನೆಟ್ವರ್ಕ್ ಆಫ್ ಪಾರ್ಟ್ನರ್ಸ್ ಅಂತ ಏನಿರ್ತಾರೆ ಮತ್ತೆ ಅದಕ್ಕೆ ಇರುವಂತದ್ದು ನಮ್ಮ ರಿಸೋರ್ಸಲ್ ಪರ್ಸನ್ಸ್ ಯಾರಿದ್ದಾರೆ ಅವ್ರಿಗೆ ಇನ್ವಾಲ್ವ್ ಮಾಡ್ಬಿಟ್ಟು ಅದಕ್ಕೆ ಸೊಲ್ಯೂಷನ್ ಮಾಡಕ್ಕೆ ಖಂಡಿತ ಸಾಧ್ಯ ಇದೆ. ಸೊ ವಿ ಕ್ಯಾನ್ ಸೇ ದಟ್ ವಿ ಕ್ಯಾನ್ ಪ್ರೊವೈಡ್ ಎ ವೆರಿ ಗ್ರೀನ್ ಅಂಡ್ ಹೆಲ್ತಿ ಎನ್ವೈರನ್ಮೆಂಟ್ ಇನ್ ಅಂಡ್ ಅರೌಂಡ್ ಮೈಸೂರು. ಇದು ಒಂದು ಲಾರ್ಜರ್ ಸ್ಕೇಲ್ ಪಿಕ್ಚರ್ CND ವೇಸ್ಟ್ ಬಗ್ಗೆ. ಮತ್ತೆ ಇದು ಗ್ಲೋಬಲ್ ಆಗೂ ಏನೇನ್ ಚೇಂಜ್ ಆಗ್ತಾ ಇದೆ ಅಂತಾನು ಗೊತ್ತು. ಸೊ ಅದಕ್ಕೆ ನಾವು ಇವಾಗ ಚೇಂಜ್ ಮಾಡ್ಲಿಲ್ಲ ಅಂದ್ರೆ ನಾವು ನೆಕ್ಸ್ಟ್ ಜನರೇಷನ್ ನ ಒಳ್ಳೆ ಅಟ್ಮಾಸ್ಫಿಯರ್ ಒಳ್ಳೆ ಲೈಫ್ ಕೊಡಕ್ಕೆ ಸಾಧ್ಯ ಇರಲ್ಲ. ಸೊ ದಿಸ್ ಇಸ್ ಎ ರೈಟ್ ಟೈಮ್ ಟು ಚೇಂಜ್ ಅವರ್ ಸೆಲ್ಫ್ ಅಂಡ್ ಅದರ್ಸ್ ಟು ಟೇಕ್ ಇನ್ ಎ ಪಾಸಿಟಿವ್ ಡೈರೆಕ್ಷನ್ ಟು ರಿಡ್ಯೂಸ್ ವೇಸ್ಟ್ ಅಂಡ್ ಸಿ ಎ ವೆರಿ ಹೆಲ್ದಿ ಎನ್ವೈರನ್ಮೆಂಟ್. ಇದಕ್ಕೆ ಅಪ್ಲಿಕೇಶನ್ ಡ್ಯೂಟೀಸ್ ಆಫ್ ವೇಸ್ಟ್ ಜನರೇಟರ್ಸ್. ವೇಸ್ಟ್ ಜನರೇಟರ್ಸ್ ಯಾರಿದ್ದಾರೆ ಅವರು ಸೆಗ್ರಿಗೇಟ್ ಎಲ್ಲ ಮಾಡ್ಕೋಬೇಕು, ಅಲ್ಲಿ ಡಿಸ್ಪೋಸಲ್ ಮಾಡಬಾರ್ದು. ಸೊ ಆ ಥರ ಎಲ್ಲ ರೂಲ್ಸ್ ಎಲ್ಲ ಸುಮಾರು ಇದೆ. ಆ ರೂಲ್ಸ್ ನ ಫಾಲೋ ಮಾಡೋದ್ರಲ್ಲಿ ಸಿಂಪ್ಲಿಸ್ಟಿಕ್ ಆಗಿ ನಾವು ನೋಡ್ಬೇಕಾಗತ್ತೆ ಫ್ಯೂಚರ್ ಅಲ್ಲಿ. ಇದರಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರದ್ದು ಇನ್ವಾಲ್ವ್ಮೆಂಟ್ ಇರುತ್ತೆ. ಯಾಕಂದ್ರೆ ಏನೇ ಪೊಲ್ಯೂಷನ್ ಇದ್ರೂ ಅವ್ರ ಹತ್ರ ಒಂದ್ ಸ್ವಲ್ಪ ಹೈಯರ್ ಲೆವೆಲ್ ಅಲ್ಲಿ ಇನ್ಫಾರ್ಮೇಶನ್ ಇರುತ್ತೆ. ಸೊ ಅವರು ಇದಕ್ಕೆ ಏನೇನ್ ಗೈಡ್ಲೈನ್ಸ್ ಕೊಡ್ತಾರೆ ಅದ್ರ ಪ್ರಕಾರ ನಾವು ಫೆಸಿಲಿಟೀಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಒಂದು ಒಳ್ಳೆ ಯೂನಿಟ್ ನ ಡೆಮಾನ್ಸ್ಟ್ರೇಟ್ ಮಾಡ್ಬೋದು. ಅದಕ್ಕೆ ಏನೇನ್ ಕ್ಲಿಯರೆನ್ಸ್ ಬೇಕಾಗತ್ತೆ ಅದೆಲ್ಲ ಕ್ಲಿಯರೆನ್ಸ್ ತಗೋಬಹುದು. ಇದು ಪ್ರತಿ ರಿಪೀಟೆಡ್ ಆಗಿ ಒಂದು ಮಾನಿಟರಿಂಗ್ ಏಜೆನ್ಸಿ ತರ ಇಟ್ಕೊಂಡು ಐದರ್ ಗೌರ್ಮೆಂಟ್ ಆರ್ ಫ್ರಮ್ ದಿ ಇನ್ಸ್ಟಿಟ್ಯೂಷನ್ಸ್ ಎರಡನ್ನೂ ಬೇಕಾದ್ರೆ ಪ್ರಯತ್ನ ಮಾಡ್ಬೋದು. ಮತ್ತೆ ಇದೇ ಎಕ್ಸಾಂಪಲ್ಸ್ ನ ಬೇರೆ ಕಡೆನೂ ರೆಫರೆನ್ಸ್ ಕೊಡ್ಬೋದು, ಆಡಿಟಿಂಗ್ ಮಾಡ್ಬೋದು. ಇದಕ್ಕೆ ನಮ್ಮ ಮಿನಿಸ್ಟ್ರಿ ಲೆವೆಲ್ ಅಲ್ಲಿ ಮತ್ತೆ ಲೋಕಲ್ ಬಾಡಿ ಲೆವೆಲ್ ಅಲ್ಲಿ ಎಲ್ಲಾರ್ದು ಇನ್ವಾಲ್ವ್ಮೆಂಟ್ ಇದಕ್ಕೆ ನೆಸೆಸಿಟಿ ಇರುತ್ತೆ. ಸೊ ಎಲ್ಲರೂ ಸೇರ್ಕೊಂಡ್ರೆ ನಾವು ಮಾಡ್ಲಿಕ್ಕೆ ಸಾಧ್ಯ ಇದು. ಯಾರು ಒಬ್ರು ಕೈಯಿಂದ ಇಲ್ಲ ಅಂದ್ರೆ ಇಬ್ರು ಕೈಯಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲರ ಕೈಯಿಂದನೂ ಮಾಡ್ಬೇಕಾಗತ್ತೆ. ಮತ್ತೆ ಇಂಡಿಯನ್ ನಲ್ಲಿ ಒಂದು ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತ ಬ್ಯೂರೋ ಆಫ್ ಇಂಡಿಯಾ ಸ್ಟ್ಯಾಂಡರ್ಡ್ ಅಂತ ಇರುತ್ತೆ. ಅದ್ರಲ್ಲೂ ಕೂಡ ಇದರಲ್ಲಿ CND ವೇಸ್ಟ್ ಏನಿರುತ್ತೆ ಅದರಲ್ಲಿ ಏನೇನ್ ಟೆಸ್ಟಿಂಗ್ ನಾವು ಪ್ರಾಸೆಸಿಂಗ್ ಮಾಡ್ತಾ ಇದೀವಿ ಅದಕ್ಕೂ ಕೂಡ ಅದಕ್ಕೆ ಟೆಸ್ಟಿಂಗ್ ಎಲ್ಲ ಮಾಡ್ಬಿಟ್ಟು ಟೆಸ್ಟಿಂಗ್ ರಿಪೋರ್ಟ್ ಸ್ಟ್ಯಾಂಡರ್ಡೈಸ್ ಮಾಡ್ಬಿಟ್ಟು ಬ್ಯೂರೋ ಆಫ್ ಸ್ಟ್ಯಾಂಡರ್ಡ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಲ್ಲೂ ಇನ್ಕ್ಲೂಡ್ ಮಾಡ್ಸಕ್ಕೂ ನೋಡ್ಬೋದು. ಹೌ ವಿ ಕ್ಯಾನ್ ಇನ್ಕ್ಲೂಡಿಂಗ್ ದಿ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಮಾಡ್ಬೋದು. ನೆಕ್ಸ್ಟ್ CND ವೇಸ್ಟ್ ಅಂತೂ ಒಂದು ಲೆವೆಲ್ ಅಲ್ಲಿ ಎಲ್ಲರೂ ಭಾಗವಹಿಸ್ಬಿಟ್ಟು ಅದು ಹೇಳ್ದಂಗೆ ನಮ್ಮ ರೋಲ್ ಮಾಡ್ಕೋಬೇಕು. ಇದು ನಾವು ಜಸ್ಟ್ ಒಂದು 5-10 ಮಿನಿಟ್ಸ್ ಇನ್ನ ಎಕ್ಸ್ಟ್ರಾ ಟೈಮ್ ಇದೆ. ಅದನ್ನ ನಾನು ಮುಂಚೆ ಏನ್ ತೋರಿಸ್ತಾ ಇದ್ದೆ ನೆಟ್ ಝೀರೋ ವೇಸ್ಟ್ ಬಿಲ್ಡಿಂಗ್ ಅಂತ ಹೇಳ್ಬಿಟ್ಟು ಅದನ್ನ ಒಂದ್ ಸ್ವಲ್ಪ ಇನ್ನ ಕೆಲವು ಎಕ್ಸಾಂಪಲ್ಸ್ ಹೇಳ್ತೀನಿ. ಇದನ್ನ ಡಿವ್ಯಾಟ್ ಸಿಸ್ಟಮ್ ಅಂತ ಹೇಳ್ತೀವಿ, ಗ್ರೇ ವಾಟರ್ ಟ್ರೀಟ್ಮೆಂಟ್ ಅಂತ ಹೇಳ್ಬಿಟ್ಟು. ಇದು ಡಿವ್ಯಾಟ್ ಸಿಸ್ಟಮ್ ಅಂದ್ರೆ ನಮ್ಮ ಮನೆಯಿಂದ ಏನ್ ವೇಸ್ಟ್ ಅಂತ ಬರ್ತದೆ, ನೈಟ್ ಸಾಯಿಲ್ ಮತ್ತೆ ಸ್ನಾನ ಮಾಡಿರೋದ್ ವೇಟ್, ವಾಶ್ ಬೇಸಿನ್ ಅದೆಲ್ಲ ಇದಕ್ಕೆ ಲಿಂಕ್ ಮಾಡ್ತೀವಿ. ಲಿಂಕ್ ಮಾಡೋದ್ರಿಂದ ಏನಾಗುತ್ತೆ, ಇದೆಲ್ಲ ಸೆಟಲ್ಮೆಂಟ್ ಆಗುತ್ತೆ ಕೆಲವು ಚೇಂಬರ್ಸ್ ಅಲ್ಲಿ, ಇನಿಷಿಯಲ್ ಸೆಟಲ್ಮೆಂಟ್. ಇದು ಪ್ಲಾಂಟೆಡ್ ಗ್ರಾವೆಲ್ ಫಿಲ್ಟರ್ ಅಂತ ಹೇಳ್ತೀವಿ. ಇದರ ಪ್ಲಾಂಟ್ಸ್ ಎಲ್ಲ ಹಾಕೊಂಡು ಆ ನೀರ್ನ ಇದ್ರಲ್ಲಿ ಬಿಟ್ರೆ ಸ್ಮೆಲ್ ಎಲ್ಲ ಡಿಸ್ಇಂಟಿಗ್ರೇಟ್ ಆಗ್ಬಿಟ್ಟು ಆ ಡಿಟರ್ಜೆಂಟ್ಸ್ ಮತ್ತೆ ಬೇರೆ ಹಾರ್ಮ್ಫುಲ್ ಕೆಮಿಕಲ್ಸ್ ಅಂತ ಏನಿರುತ್ತೆ ಸುಮಾರಷ್ಟು ರೆಡ್ಯೂಸ್ ಆಗುತ್ತೆ ಇದರಿಂದ. ಇದರಿಂದ ಬರುವಂತದ್ದು ಔಟ್ಲೆಟ್ ನಾವು ಗಿಡಕ್ಕೆ ಮೆನ್ಯೂರ್ ವಾಟರ್ ಅಂತ ಕಳ್ಸ್ಕೊಡ್ಬೋದು.
ಪ್ಲಸ್ ಈ ಔಟ್ಲೆಟ್ ವಾಟರ್ನ ನಾವು ಬಾತ್ರೂಮ್ ವಾಟರ್ನ ನಮ್ಮ ಕಮೋಡ್ನ ಫ್ಲಶಿಂಗ್ ಯೂಸ್ ಮಾಡ್ಬೋದು. ನಾವು ಆಲ್ರೆಡಿ ಮೈಸೂರಲ್ಲಿ ಕೆಲವು ಬಿಲ್ಡಿಂಗ್ ಮಾಡಿದ್ವಿ ಈ ತರ ಫ್ಲಶಿಂಗ್ ಸಿಸ್ಟಮ್ಗೂ ರಿಯೂಸ್ ಮಾಡ್ಕೋತಾರೆ ಪಬ್ಲಿಕ್. ಎಲ್ಲಿ ವಾಟರ್ ಸ್ಕೇರ್ಸಿಟಿ ಇದೆ ಅದನ್ನು ಪ್ರಯತ್ನ ಮಾಡ್ತಾ ಇದ್ರೆ, ಒಂದು ಸೋಷಿಯಲ್ ಕಾಸ್, ಸೊ ಓನರ್ಸ್ ಇಂಟೆನ್ಷನ್ ಇರೋದ್ರಿಂದ ಇದನ್ನ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ನಾವು. ಇದೆಲ್ಲ ಎಕ್ಸಾಂಪಲ್ಸ್ ಮೈಸೂರಲ್ಲಿ ಇದೆ. ವಿತ್ ಇನ್ 40-60 ಸೈಟ್ 50-80 ಸೈಟ್ ಏನಾದ್ರು ಇದ್ರೂ ಆ ಲೆವೆಲ್ ಅಲ್ಲೂ ಕೂಡ ಇದು ಮಾಡಕ್ ಸಾಧ್ಯತೆ ಇದೆ. ಇದು ಮಾಡಕ್ಕೆ ಏನೇ ಒಂದು ಮೂಲ ರೂಪ, ಒಂದು ಇಂಟೆನ್ಷನ್ ಏನಂದ್ರೆ ಅವ್ರಿಗೆ ಮನಸ್ಸು ಇರ್ಬೇಕಷ್ಟೇನೆ. ದ ಇಂಟ್ರೆಸ್ಟ್ ವಿಲ್ ಗಿವ್ ದ ಸೊಲ್ಯೂಷನ್. ಈ ತರ ಔಟ್ಡೋರ್ ಅಲ್ಲಿ ಇದ್ದಾಗ ನಾವು ಮಳೆ ನೀರಿನ ವೇಸ್ಟ್ ಅಂತ ಹೇಳ್ಬಿಟ್ಟು ನಾವು ರೋಡಲ್ಲೆಲ್ಲ ಬಿಟ್ಬಿಡ್ತೀವಿ. ಅಂತದ್ರಲ್ಲಿ ಏನ್ ಮಾಡ್ಬೋದು ಅಂದ್ರೆ ನಾವು ಪೋರೋಸಿಟಿ ಕ್ರಿಯೇಟ್ ಮಾಡ್ಕೋಬೇಕು. ನಮ್ಮ ಪಾರ್ಕಿಂಗ್ ಜಾಗ ಎಲ್ಲ ಇದೆ, ಇದು ಏನ್ ನೋಡ್ತಾ ಇದ್ದಾರೆ ಫ್ಲೋರಿಂಗ್, ಇದು ಪಾರ್ಕಿಂಗ್, ಕಾರ್ ಪಾರ್ಕಿಂಗ್ ಜಾಗ. ಅದ್ರಲ್ಲೆಲ್ಲ ನಾವು ಜಾಲಿ ಇಟ್ಕೆ ಅಂದ್ರೆ ತೂತಿರುವಂತದ್ದು ಇಟ್ಕೆಗಳು ಇಟ್ಬಿಟ್ಟು ನೀರ್ ಪರ್ಕ್ಯುಲೇಟ್ ಆಗಕ್ಕೆ ಅವಕಾಶ ಕೊಡ್ತೀವಿ. ಅದರಿಂದ ಏನಾಗುತ್ತೆ ಅಂದ್ರೆ ಮನೆ ಸುತ್ತಮುತ್ತ ವೆಟ್ನೆಸ್ ಇರ್ತದೆ, ಸಾಯಿಲ್ ಅಲ್ಲಿ ವೆಟ್ನೆಸ್ ಇರ್ತದೆ, ಪ್ಲಾಂಟ್ಸ್ ಇರುತ್ತೆ, ಗ್ರಾಸ್ ಇರುತ್ತೆ. ಅವಾಗ ಏನಾಗುತ್ತೆ ನಮ್ಮ ಮನೆ ಸುತ್ತಮುತ್ತ ಒಂದು ಟೆಂಪರೇಚರ್ ಮೈಕ್ರೋ ಕ್ಲೈಮೇಟ್ ಅಂತ ಹೇಳ್ತೀವಿ, ಆ ಮೈಕ್ರೋ ಕ್ಲೈಮೇಟ್ ನ ಡೆವಲಪ್ ಆಗುತ್ತೆ. ದಿಸ್ ವಿಲ್ ಲೀಡ್ ಟು ರಿಡಕ್ಷನ್ ಆಫ್ ಯೂಸೇಜ್ ಆಫ್ ಫ್ಯಾನ್ ಅಂಡ್ AC ಇನ್ ದಿ ಬಿಲ್ಡಿಂಗ್. ಬರೀ ನಾವು ಬಿಲ್ಡಿಂಗ್ನೇ ಒಳ್ಳೆ ಡಿಸೈನ್ ಮಾಡ್ಬಿಟ್ಟು ಏನೇನೋ ಮಾಡ್ಬಿಟ್ರು ಪ್ರಯೋಜನ ಇರಲ್ಲ. ಯಾಕಂದ್ರೆ ನಮ್ಗೆ ಮನೆ ಹತ್ರ ಗಾಳಿ ಬರುವಂತದ್ದು ನಮ್ ಸುತ್ತಮುತ್ತ ಏರಿಯಾಯಿಂದ, ನಮ್ ಬಿಲ್ಡಿಂಗ್ ಒಳಗಡೆಯಿಂದ ಯಾವ್ದು ಗಾಳಿ ಬರಲ್ಲ. ಸೊ ಅದರಿಂದ ನಾವು ಮನೆ ಸುತ್ತಮುತ್ತ ಎಷ್ಟು ಚೆನ್ನಾಗಿ ಗ್ರೀನರಿ ಇಟ್ಕೊಂಡಿರ್ತೀವಿ, ಮತ್ತೆ ನೀರು ಹಿಂಗಕ್ಕೆ ಏನ್ ಜಾಗ ಬಿಡ್ತೀವಿ, ಅದರಿಂದ ನಮ್ಗೆ ಒಂದು ವಾತಾವರಣ ಚೆನ್ನಾಗಿರ್ತದೆ ಮನೆಗೆ. ಬಟ್ when the temperature is controlled, we live healthy and our minds also will think very positively and in a different way. ನಮ್ಮ ಎಫಿಷಿಯನ್ಸಿನೂ ಇನ್ಕ್ರೀಸ್ ಆಗುತ್ತೆ. ಆಕ್ಚುಲಿ ಇದು AC ಏರ್ ಕಂಡೀಷನಿಂಗ್ ಲೋಡು ಅದೆಲ್ಲ ಬಂದಿರೋದು ಒಂದು ಕಾರಣದಿಂದ, ಟೆಂಪರೇಚರ್ ಕರೆಕ್ಟ್ ಆಗಿದ್ರೆ ಜನ ಎಲ್ಲ ಎಫಿಷಿಯನ್ಸಿ ಜಾಸ್ತಿ ತಗೋತಾರೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಅಂತ ಹೇಳ್ಬಿಟ್ಟು AC ಎಲ್ಲ ಕಾನ್ಸೆಪ್ಟ್ ಬಂದಿತ್ತು. ಬಹುಶಃ ಇವಾಗ AC ಇದು ಕೊರೋನಾ ಬಂದಿರೋದ್ರಿಂದ ಅದೆಲ್ಲ ತಿರ್ಗಾ ಹಿಂದೆ ಹೋಯ್ತು ಇವಾಗ. ಸೊ ಜನ ಎಲ್ಲ ವಾಪಸ್ ನ್ಯಾಚುರಲ್ ಆಗಿ ಹೆಂಗಿರ್ಬೇಕು ಅಂತ ಬರ್ತಾ ಇದ್ದಾರೆ. ಸೊ ಈ ತರ ನಾವು ಒಂದು ಒಳ್ಳೆ ಮೈಕ್ರೋ ಕ್ಲೈಮೇಟ್ ನ ಜನರೇಟ್ ಮಾಡ್ಕೋಬೇಕು. ಇದು ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಲ್ಲಿ ಏನ್ ಮಾಡ್ಬೋದು ಅಂದ್ರೆ, ನಮ್ ತಾರಸಿ ಮೇಲೆನೆ ಒಂದು ಟ್ಯಾಂಕ್ ಇಟ್ಕೋಬಹುದು. ಗ್ರಾವಿಟಿನಲ್ಲಿ ನೀರ್ ಬಂದ್ರೆ ನಾವು ಟ್ಯಾಂಕ್ ಅಲ್ಲಿ ಕಲೆಕ್ಟ್ ಮಾಡ್ಬಿಟ್ಟು ಆ ಟ್ಯಾಂಕ್ ಇಂದ ನಾವು ಗ್ರಾವಿಟಿಯಲ್ಲಿ ಯೂಸ್ ಮಾಡ್ಬೋದು ಬಿಲ್ಡಿಂಗ್ ಅಲ್ಲಿ. ಅಷ್ಟು ನೀರು ನಮ್ಗೆ ರೋಡ್ ಅಲ್ಲಿ ಹೋಗೋದು ಕಮ್ಮಿ ಆಗುತ್ತೆ, ಅಂದ್ರೆ ಫ್ಲಡಿಂಗ್ ಆಫ್ ದಿ ರೋಡ್ಸ್ ವಿಲ್ ಬಿ ರೆಡ್ಯೂಸ್. ಮತ್ತೆ ಈ ಫ್ರೆಶ್ ವಾಟರ್ ನಾವು ಕುಡಿಯುವಂತದ್ದು ಒಳ್ಳೆ ಕ್ವಾಲಿಟಿ ನೀರು, ನಮ್ಮ ತಾರಸಿ ಮೇಲೆ ಬೀಳುವಂತದ್ದು ನೀರು, ಕುಡಿಯುವಂತದ್ದು ಒಳ್ಳೆ ನೀರು. ಸೊ ಅದನ್ನ ನಾವು ಬಳಸ್ಬೋದು. ಸೊ 2000 ಲೀಟರ್ ಬಂದ್ರೆ ನಮ್ಗೆ 20,000 ಬಂದಂಗೆ. ಇದನ್ನು ಅಷ್ಟೇ ನಮ್ಮ ಹಿಂದ್ಗಡೆ ಯುಟಿಲಿಟಿ ಏರಿಯಾದಲ್ಲಿ ಏನಿರುತ್ತೆ ಅದನ್ನ ಕೆಳಗಡೆ ಯುಟಿಲಿಟಿ ಏರಿಯಾ ಪಾತ್ರೆ ತೊಳೆಯೋದೆಲ್ಲ ಇಟ್ಕೋಬಹುದು, ಇದು ಕಲೆಕ್ಟ್ ಮಾಡ್ಕೋಬಹುದು. ಸೊ ಪವರ್ ರಿಕ್ವೈರ್ಮೆಂಟ್ ಕಮ್ಮಿ ಆಗುತ್ತೆ ಬಿಲ್ಡಿಂಗ್ ಅಲ್ಲಿ, ನೀರ್ ರಿಕ್ವೈರ್ಮೆಂಟ್ ಕಮ್ಮಿ ಆಗುತ್ತೆ, ಫ್ಲಡಿಂಗ್ ಕಮ್ಮಿ ಆಗುತ್ತೆ, ಅಷ್ಟೊಂದೆಲ್ಲ ಬೆನಿಫಿಟ್ ಆಗುತ್ತೆ. ಇದು ವೇಸ್ಟ್ ಅಂತ ಏನ್ ಹೇಳ್ತಾ ಇದೀವಿ ನಾವು, CND ವೇಸ್ಟ್ ಅಲ್ದೇನೆ ಇದು ಕಿಚನ್ ವೇಸ್ಟ್. ಈ ಕಿಚನ್ ವೇಸ್ಟ್ ಏನಿದೆ ಇದನ್ನ ಬಯೋಗ್ಯಾಸ್ ಆಗಿ ಕನ್ವರ್ಟ್ ಮಾಡಬಹುದು. ಸೊ ಮನೆಯಲ್ಲಿ ಈ ತರ ಇಂಪ್ಲಿಮೆಂಟ್ ಮಾಡ್ಬಿಟ್ರೆ, ಇಲ್ಲ 4-5 ಮನೆ ಸೇರಿ ಒಂದು ಬಯೋಗ್ಯಾಸ್ ಹಾಕ್ಬಿಟ್ಟು ಅದು ಒಳ್ಳೆ ರೀತಿಯಲ್ಲಿ ಬಳಸಕ್ ಶುರು ಮಾಡಿದ್ರೆ ಆ ವೆಟ್ ವೇಸ್ಟ್ ನ ಅಲ್ಲಲ್ಲೇ ಮೈಕ್ರೋ ಲೆವೆಲ್ ಅಲ್ಲಿ ಸಾಲ್ವ್ ಮಾಡ್ಕೋಬಹುದು. ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಕಲೆಕ್ಷನ್ ಅಲ್ಲಿ ಕಲೆಕ್ಷನ್ ಹುಡುಗರನ್ನ ಇಟ್ಕೊಂಡು ಅದಕ್ಕೆ ನೆಟ್ವರ್ಕ್ ಇಟ್ಕೊಂಡು ಒಂದೇ ಕಡೆ ಬರಕ್ಕೆ ಪ್ರಾವಿಷನ್ ಮಾಡ್ತೀವಿ, ಗಾಡಿಗಳೆಲ್ಲ ಕಳ್ಸ್ಕೊಡ್ತೀವಿ, ಅಷ್ಟು ಇನ್ವೆಸ್ಟ್ಮೆಂಟ್ ನ ಸೇಮ್ ಇನ್ವೆಸ್ಟ್ಮೆಂಟ್ ನ ನಾವು ಈ ತರನ ಮೈಕ್ರೋ ಲೆವೆಲ್ ಅಲ್ಲಿ ಸಾಲ್ವ್ ಮಾಡ್ಬೋದು. ಒಂದು ದುಡ್ಡು ಉಳಿಯುತ್ತದೆ, ನಾವು ಮ್ಯಾಕ್ರೋ ಲೆವೆಲ್ ಅಲ್ಲಿ ಮೇಂಟೈನ್ ಮಾಡೋದನ್ನು ಬೇಕಾಗಿರಲ್ಲ. ಮತ್ತೆ ಅದು ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಮನೆ ಲೆವೆಲ್ ಅಲ್ಲಿ ಬಂದ್ಮೇಲೆ ಅವರೇ ಪರ್ಸನಲ್ ಆಗಿ ಅಟೆನ್ಷನ್ ಕೊಟ್ಬಿಟ್ಟು ಅಟೆಂಡ್ ಮಾಡೋದ್ರಿಂದ ಪ್ರಾಬ್ಲಮ್ಸ್ಗಳನ್ನ ಆ ಮ್ಯಾಕ್ರೋ ಲೆವೆಲ್ ಅಲ್ಲಿ ಸಾಲ್ವ್ ಮಾಡೋದು ಪ್ರಶ್ನೆನೇ ಬರಲ್ಲ. ಸೊ ದಟ್ ವಿಲ್ ಸಾಲ್ವ್ ಲಾಟ್ ಆಫ್ ಎಫರ್ಟ್ಸ್ ಬೈ ಮೇಕಿಂಗ್ ಇಟ್ ಎ ಡಿಸೆಂಟ್ರಲೈಸ್ಡ್ ಸೊಲ್ಯೂಷನ್. ಇದೊಂದು ಕಿಚನ್ ವಾಟರ್ ರೀಚಾರ್ಜ್ ಅಂತಾನು ಶುರು ಮಾಡ್ತಾ ಇದೀವಿ ನಾವು. ಯಾಕಂದ್ರೆ ಕಿಚನ್ ವೇಸ್ಟ್ ಒಳ್ಳೆ ಮೆನ್ಯೂರ್ ವಾಟರ್ ಒಂದು, ಮತ್ತೆ ಅದ್ರಲ್ಲಿ ಏನು ಕಂಟಾಮಿನೆಂಟ್ಸ್ ಇರಲ್ಲ. ಅದಕ್ಕೆ ನಾವು ಒಂದು ಹೊಸ ಸಿಸ್ಟಮ್ ಶುರು ಮಾಡಿದೀವಿ, ಕಿಚನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ. ಅಂದ್ರೆ ನಾವು ಡೈಲಿ ಮನೆಯಲ್ಲಿ ಏನ್ ನೀರು ಉಪಯೋಗಿಸ್ತೀವಿ ಕಿಚನ್ಗೆ ಮತ್ತೆ ಪಾತ್ರೆ ತೊಳೆಯಕ್ಕೆಲ್ಲ, ಅದನ್ನ ಒಂದು ಗುಂಡಿ ಮಾಡ್ಬಿಟ್ಟು ಈ ತರ ಪರ್ಕ್ಯುಲೇಟ್ ಮಾಡ್ಬಿಟ್ರೆ ಸೈಟ್ ಅಲ್ಲೇನೆ ಅಷ್ಟು ಕ್ವಾಂಟಿಟಿ ಆಫ್ ವಾಟರ್
ನಮ್ಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲ್ಲಿ ವಾಲ್ಯೂಮ್ ಕಮ್ಮಿ ಆಗ್ಬಿಡ್ತದೆ. ಒಂದೊಂದು ಮನೆಯಿಂದ ಒಂದು 50 ಲೀಟರ್ ಕಮ್ಮಿ ಅಂದ್ರೆ 10,000 ಮನೆಯಿಂದ ಅಂತ ಹೇಳಿದ್ರೆ 5 ಲಕ್ಷ ಲೀಟರ್ ಅಷ್ಟು ನಾವು ಟ್ರೀಟ್ಮೆಂಟ್ ಮಾಡೋ ಪ್ರಾಸೆಸ್ ಅಲ್ಲಿ ಕೆಪಾಸಿಟಿ ಇದು ಕಮ್ಮಿ ಮಾಡ್ಬೋದು ನಾವು ಸೆಂಟ್ರಲೈಸ್ಡ್. ಪ್ಲಸ್ ಇಂಡಿವಿಜುವಲ್ ಅಲ್ಲಿ ಮನೆ ಮಾಡಿದಾಗ ನಮ್ಮ ಮನೆ ಸುತ್ತಮುತ್ತ ನೀರು ರೀಚಾರ್ಜ್ ಆಗುತ್ತೆ. ಪ್ಲಸ್ ಪ್ಲಾಂಟ್ಸ್ ಎಲ್ಲ ಹಾಕೊಂಡ್ರೆ ಪ್ಲಾಂಟ್ಸ್ಗೂ ಡೈರೆಕ್ಟ್ ಆಗಿ ವಾಟರ್ ಸಿಗುತ್ತೆ. ಸೊ ನಮ್ಗೆ ನೀರು ಸೇವ್ ಆಯ್ತು, ಸೆಂಟ್ರಲೈಸ್ಡ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಲ್ಲಿ ಲೋಡು ಕಮ್ಮಿ ಆಯ್ತು, ಪ್ಲಸ್ ವಿ ಗೆಟ್ yield ಫ್ರಮ್ ದಿ ಪ್ಲಾಂಟ್ಸ್ ಅಂಡ್ ವಿ ಸೇವ್ ವಾಟರ್ ಮನಿ ಆನ್ ದಿ ವಾಟರ್. ಈ ತರ ಮೈಕ್ರೋ ಲೆವೆಲ್ ಅಲ್ಲಿ ಸೋಲಾರ್ ಹಾಕೋಬಹುದು. ನಾವು ಸುಮಾರು ಮನೆಯಲ್ಲಿ ಏನ್ ಸಜೆಸ್ಟ್ ಮಾಡಕ್ ಶುರು ಮಾಡಿದ್ವಿ ಅಂದ್ರೆ ಯೂಸ್ DC ಲೈಟ್ಸ್ ವಿತ್ ಸೋಲಾರ್ ಇನ್ಸ್ಟೆಡ್ ಆಫ್ ಹ್ಯಾವಿಂಗ್ ಇನ್ವರ್ಟರ್. ಎಲ್ಲ ಲೈಟಿಂಗ್ ಲೋಡ್ಸ್ ಡಿಸಿಗೆ ಲಿಂಕ್ ಮಾಡಿದ್ರೆ ಪವರ್ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ, ಪವರ್ ಲೋಡ್ ಕಮ್ಮಿ ಆಗುತ್ತೆ, ಎಕನಾಮಿಕಲ್ಲೂ ಆಗುತ್ತೆ. ಇವನ್ ಕನ್ವರ್ಷನ್ ಲಾಸ್ ಅಂತ ಏನ್ ಹೇಳ್ತೀವಿ ಅದನ್ನು ಕಮ್ಮಿ ಆಗುತ್ತೆ. ಸೊ ಓವರ್ ಆಲ್ ನಮ್ಗೆ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಇದು ಬಯೋಗ್ಯಾಸ್, ಇದು ಏನು ಗುಜರಾತ್ ಬಾಯ್ಲರ್ ಅಂತ ಹೇಳ್ಬಿಟ್ಟು ಹಾಟ್ ವಾಟರ್ ಸಿಸ್ಟಮ್ಗೆ ಆಲ್ಟರ್ನೇಟ್ ಸಿಸ್ಟಮ್, ಅದನ್ನು ಬೇಕಾದ್ರೆ ಬಳಸ್ಬೋದು ಬಯೋಮಾಸ್ ಇಂದ. ನಮ್ಮ ರೆಟ್ ಗಿಟ್ ಅಂತ ಏನ್ ವೇಸ್ಟ್ ಇರುತ್ತೆ ನಮ್ಮ ಮನೆಯಲ್ಲ ಅದೇ ಯೂಸ್ ಮಾಡಿದ್ರೆ ನಮ್ 4 ಜನ ಸ್ನಾನ ಮಾಡ್ಕೋಬಹುದು. 4 ಜನ ಸ್ನಾನ ಮಾಡೋದ್ರಿಂದ ನಾವು ಗೀಜರ್ ಅಂತ ಏನಿರುತ್ತೆ 1 hour ಗೀಜರ್ ಕಮ್ಮಿ ಮಾಡಿದ್ರೆ 1 ಕಿಲೋವಾಟ್ ಪವರ್ ಕಮ್ಮಿ ಆಗುತ್ತೆ. ಸೊ 1 ಕಿಲೋವಾಟ್ ಗೀಜರ್ ಅಂತ ಹೇಳಿದ್ರೆ 1 hourಗೆ 1 ಕಿಲೋವಾಟ್ ಪವರ್ ಆಯ್ತು. ಸೊ 1 ಕಿಲೋವಾಟ್ ಪವರ್ಗೆ ನಾವು ಪವರ್ ಕನ್ಸಂಪ್ಷನ್ ಎನರ್ಜಿ ರೆಡ್ಯೂಸ್ ಮಾಡ್ಬೋದು ಒಂದೊಂದು ಮನೆಯಲ್ಲಿ and converting biogas into ash. So ಇದನ್ನ ಹೇಳೋದು ಏನಂದ್ರೆ from time to time knowledge of using should be improved and it goes on improving. ಸೊ ಇವತ್ತು ಪ್ರಾಬ್ಲಮ್ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಆಗೋದಿಲ್ಲ. ಆ ಪ್ರಾಬ್ಲಮ್ನ ಅನಾಲಿಸಿಸ್ ಮಾಡಬೇಕು. ಅನಾಲಿಸಿಸ್ ಮಾಡ್ಬೇಕಂದ್ರೆ ಏನೋ ಒಂದು ಸೊಲ್ಯೂಷನ್ ಬರ್ತದೆ and that solution may holds good for some certain period of time. say 5 ವರ್ಷ 10 ವರ್ಷ 20 ವರ್ಷನೇ ಇರ್ಬೋದು. 20 ವರ್ಷ ಆದ್ಮೇಲೆ ಆ ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ವಾಪಸ್ ಏನಾರ ಒಂದು ಪ್ರಾಬ್ಲಮ್ ಅವಕಾಶ ಆಗ್ಬಹುದು. ಆ ಪ್ರಾಬ್ಲಮ್ ನ ತಿರ್ಗಾ ವಾಪಸ್ ಅನಾಲಿಸಿಸ್ ಮಾಡ್ಬಿಟ್ಟು ದಟ್ ಸರ್ಕಲ್ ರಿಪೀಟ್ಸ್. ಸೊ ವಿ ಕೆನಾಟ್ ಎಕ್ಸ್ಪೆಕ್ಟ್ ದಟ್ ಒನ್ ಸೊಲ್ಯೂಷನ್ ವಿಚ್ ಇಸ್ ಡೆವಲಪ್ಡ್ ಇಸ್ ಫಾರ್ ಲೈಫ್ ಲಾಂಗ್. ಇದೊಂದು ಸ್ಮಾಲ್ ಕನ್ಸರ್ಷನ್ ಮಾಡ್ಕೊಂಡಿದ್ವಿ ಮೈಸೂರು ಅಲ್ಲಿ ಕೆಲವು ಲೈಕ್ ಮೈಂಡೆಡ್ ಪೀಪಲ್. ಇದನ್ನ ಸೇರಿಸ್ಕೊಂಡು ನಾವು ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಇದು ಕೊನೆ ಸ್ಲೈಡ್. ನಾನೊಂದು ಒಬ್ಬ ಆರ್ಕಿಟೆಕ್ಟ್, ಪ್ರಾಕ್ಟೀಸಿಂಗ್ ಆರ್ಕಿಟೆಕ್ಟ್ ಇನ್ ಮೈಸೂರು. ಸೊ ನಂದು ಸೆಲ್ಫ್ ಇಂಟ್ರೆಸ್ಟ್ ಇಂದ ಒಂದು ಆರ್ಲಿಫ್ ಇಂಡಸ್ಟ್ರೀಸ್ ಅಂತ ಒಂದು ಸ್ಮಾಲ್ ಸ್ಕೇಲ್ ಅಲ್ಲಿ ಇಂಡಸ್ಟ್ರಿನೂ ಕೂಡ ಕಟ್ಕೊಳ್ಳೋಣ ಶುರು ಮಾಡಿದ್ದೀನಿ. ಸೊ ಅದರಲ್ಲಿ ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅಲ್ಲಿ ಏನು ಡೆಬ್ರಿಸ್ ನ ಬಂದು ಹಾಕಕ್ಕೂ ಅವಕಾಶ ಕೊಡ್ತಾ ಇದ್ದೀನಿ. ಕೆಲವರು ಬಂದು ಹಾಕಕ್ ಶುರು ಮಾಡಿದ್ದಾರೆ. ಸೊ ಇದು ಇಷ್ಟು ಸ್ಲೈಡ್ ತೋರಿಸ್ಬಿಟ್ಟು ಒಂದು ಸ್ಲೈಡ್ ಇನ್ನೊಂದು ವಿರಾಮ ಕೊಡ್ತೀನಿ. ಇದರಲ್ಲಿ ಇನ್ನೊಂದು ಪೋರ್ಷನ್ ಸ್ಲೈಡ್ ಇದೆ, ಇನ್ನ ಬೇರೆ ವರ್ಕ್ಸ್ ಗಳು ಮಾಡಿರೋದು ನಾನು. ಅದನ್ನ ಇನ್ನೂ ಒಂದು 10 ನಿಮಿಷ ಅವಕಾಶ ಕೊಟ್ಟರೆ ಅದನ್ನು ತೋರಿಸ್ಬೋದು. ಅದ್ರ ಮಧ್ಯದಲ್ಲಿ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ಬೋದು. ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ಬೋದು. ಇಲ್ಲಾಂದ್ರೆ ಇನ್ನೊಂದು ಸ್ಲೈಡ್ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಇನ್ನೊಂದು ಸೆಟ್ ಸ್ಲೈಡ್ಸ್ ಬೇಕಂದ್ರೆ ತೋರಿಸ್ಬೋದು ಫಾಸ್ಟ್ ಆಗಿ. ಇಲ್ಲಾಂದ್ರೆ ಮೆಸೇಜ್ ಅಲ್ಲಿ ಹಾಕಿ ತಾವು. ಸೊ ಮೆಸೇಜ್ ಅಲ್ಲಿ ಹಾಕಿದ್ರೆ ಅದನ್ನ ನೋಡ್ಕೊಂಡು ಅದಕ್ಕೆ ಆನ್ಸರ್ ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ. ಹಲೋ, ಹೇಳಿ. ಎಸ್ ಸರ್. ಸರ್ ಕೇಳಿಸ್ತಾ ಇದೆಯಾ? ಹಾ ಎಸ್ ಸರ್. ಸರ್ C&D ವೇಸ್ಟ್ ಬಿಟ್ಟು ಹಾ ಇನ್ನು ಉಳಿದಂತೆ ಕೆಲವೊಂದಿಷ್ಟು ಡ್ರೈ ವೇಸ್ಟ್ ಅಲ್ಲಿ ಹಾ ಸರ್. ಈ ಸರಾಯಂಡಿಯಿಂದ ಈ ಬಾರ್ಗಳಿಂದ ಏನದು ಪಾಕೆಟ್ ಬರ್ತಾವಲ್ಲ, ಯಾವುದು ಆ ತರದ್ ಏನಾದ್ರು ಬೇರೆ ಒಂದು ಪ್ರಾಡಕ್ಟ್ ಅಥವಾ ರೀಸೈಕ್ಲೇಬಲ್ ಮಾಡುವಂತದ್ದು ಏನಾದ್ರು? ಯಾಕಂದ್ರೆ ಬಹಳಷ್ಟು ಸ್ಟಾಕ್ ಇದೆ ಸರ್ ಇದು ಆ
ಯಾವ್ದು ಹೇಳಿ, ಗೊತ್ತಾಗ್ಲಿಲ್ಲ, ಇನ್ನೊಂದ್ಸರಿ ಹೇಳ್ಬೋದಾ? ಸರ್ ಬಾರಿಂದ ಬಾರ್ ಬಾರಿಂದ ಏನ್ ಬರುತ್ತೆ? ಅದು ಪಾಕೆಟ್ ಬರುತ್ತಲ್ಲ ಸರ್ ಡ್ರಿಂಕ್ಸ್ದು. ಹಾ ಹಾ, ಪೌಚಸ್. ಹಾ ಪೌಚಸ್ ಬರುತ್ತಲ್ಲ, ಹಾ, ಅದು ಬಹಳಷ್ಟು ಸ್ಟಾಕ್ ಆಗಿದೆ. ಅದು ಯಾರಾದ್ರೂ ಪರ್ಚೇಸ್ ಮಾಡೋದ ಅಥವಾ ಫ್ರೀ ಆಫ್ ಕಾಸ್ಟ್ ಆಗಿ ತಗೊಂಡು ಹೋಗೋರು ಏನಾದ್ರು? ಫ್ರೀ ಆಫ್ ಕಾಸ್ಟ್ ಅಲ್ಲಿ ತಗೊಂಡೋಗೋರು ಸ್ವಲ್ಪ ಕಷ್ಟನೇ. ತಗೊಂಡೋಗಿ ಕೊಡೋರು ಇದ್ರೆ ಅಲ್ಲಿ ನೆಕ್ಸ್ಟ್ ಏನಾರ ನೋಡ್ಬೋದು. ಮತ್ತೆ ಅದು ಸ್ಯಾಂಪಲ್ ಇದ್ರೆ ಒಂದ್ಸರಿ ನೋಡ್ಕೊಂಡು ಹೇಳ್ಬೋದು ಏನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸರ್ ಬಹಳಷ್ಟು ಬಾರ್ ಅಂಗಡಿಯಲ್ಲಿ ಸಿಕ್ಕೇ ಒಂದು ಏನಂದ್ರೆ, ನಾನು ಸದ್ಯಕ್ಕೆ ಬಾರ್ ಹೋಗೋದು ರೂಢಿ ಇಲ್ಲ. ಸೊ ಅದರಿಂದ ಏನ್ ವೇಸ್ಟ್ ಬರುತ್ತೆ ಅಂತ ನೋಡ್ಲಿಲ್ಲ ಜಾಸ್ತಿ. ಹಾಗಲ್ಲ ಸರ್, ಸಾಕಷ್ಟು ಎಲ್ಲಿ ಬೇಕಲ್ಲಿ ಬಿದ್ದಿರ್ತವೆ ಸರ್. ಅದು ನೋಡೋಕೆ ಸಿಕ್ಕೇ ಸಿಗ್ತವೆ. ಅದಕ್ಕೆ ಮಾಡ್ಬೋದು. ಅದೇನು ಪೇಪರ್ ಮತ್ತೆ ಪ್ಲಾಸ್ಟಿಕ್ ಇರ್ತಲ್ವಾ? ಹೌದೌದು ಸರ್. ಮಾಡ್ಬೋದು. ಪೇಪರ್ ವೇಸ್ಟ್ ಬಹಳ ಸುಲಭವಾಗಿ ಮಾಡ್ಬೋದು. ಹಾ, ಪ್ಲಾಸ್ಟಿಕ್ ಅಂಡ್ ಪೇಪರ್ ವೇಸ್ಟ್ ಪೌಚ್. ಅಂದ್ರೆ ತಮ್ಗೆ ಯಾರಾದ್ರೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಸ್ವಲ್ಪ ಅದು. ಮೈಸೂರಲ್ಲಿ ಒಂದು ಪ್ಲಾಸ್ಟಿಕ್ ಪ್ಲಾಂಟ್ ಅವಕಾಶ ಕೊಟ್ಟಿದ್ದಾರೆ ಮೈಸೂರು ಸಿಟಿ ಕಾರ್ಪೊರೇಷನ್ ಅವರು. ಇದರಲ್ಲಿ ಏನು ಸಿವೇಜ್ ಫಾರ್ಮ್ ಅಲ್ಲಿ ಇದೆ. ಸೊ ಅಲ್ಲಿ ಹೋಗಿ ಸಂಪರ್ಕ ಮಾಡ್ಬೋದು. ದರ್ಶನ್ ಅಂತ ಒಬ್ಬ ಇದ್ದಾರೆ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದೆ. ಫೋನ್ ನಂಬರ್ ಬೇಕಂದ್ರೆ ಇದೇ ಕೊಡ್ತೀನಿ. ಹಾ ಸರ್, ಹೇಳಿ ಸರ್. ಅವ್ರ ಹತ್ರ ಒಂದ್ಸರಿ ಹೇಳಿದ್ರೆ ಕೇಳ್ಬೋದು. ಸರ್ ಹೇಳಿ ಸರ್ ನಂಬರ್. ಒಂದ್ ನಿಮಿಷ ಹೇಳ್ತೀನಿ. ಸರ್ 417 ಇನ್ನೊಮ್ಮೆ ಹೇಳ್ತೀರಾ? 97417 ಹಾ ಸರ್. 30 ಹಾ ಸರ್. 574. 574. ಓಕೆ ಸರ್. ಸಿವೇಜ್ ಫಾರ್ಮ್ ಅಲ್ಲಿ ಇದೆ. ಪ್ಲಾಸ್ಟಿಕ್ ಪ್ಲಾಂಟ್ ಜನರೇಷನ್ ಅದು ಕಲೆಕ್ಷನ್ ಎಲ್ಲ ಪಾಯಿಂಟ್ ಇಟ್ಕೊಂಡಿದ್ದಾರೆ. ಅವ್ರಿಗೆ ಹೇಳಿದ್ರೆ ಅವರು ರುಟೀನ್ ಅಲ್ಲಿ ಅವರೇ ಕಲೆಕ್ಷನ್ ಮಾಡ್ಕೊಂಡು ಬರ್ಬೋದು. ಇಲ್ಲಾಂದ್ರೆ ಅವ್ರ ಪ್ಲಾಂಟ್ ಗೆ ನೀವು ಡೆಲಿವರಿ ಮಾಡ್ಬೋದು. ಹಾ ಸರ್, ಹಾ ಸರ್. ಓಕೆ ಸರ್, ಥ್ಯಾಂಕ್ ಯು. ಎಸ್ ಸರ್. ಸೊ ಇನ್ನ ಏನಾದ್ರು ಕ್ವಶನ್ಸ್ ಇಲ್ಲ ಅಂದ್ರೆ, ಏನಾದ್ರು ಸ್ಲೈಡ್ಸ್ ಏನಾದ್ರು ನೋಡ್ಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ಬೇಕಂದ್ರೆ ಸ್ಲೈಡ್ ತೋರಿಸ್ತೀನಿ. ಇಲ್ಲ ಅಂದ್ರೆ ಸ್ಲೈಡ್ಸ್ ಏನಾದ್ರು ತೋರಿಸ್ಬೋದಾ? ಇಲ್ಲ ಕ್ವಶನ್ಸ್ ಏನಾದ್ರು ತೋರಿಸ್ಬೋದು. ಕೇಳ್ಬೋದು, ಇಲ್ಲಾಂದ್ರೆ ಮೆಸೇಜ್ ಮಾಡ್ಬೋದು. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಒಂದು ಪೋಯಮ್ ಹೇಳ್ಬೇಕಂತ ನೋಡ್ತೀನಿ. ದಟ್ ವಿಲ್ ಗಿವ್ ಸಮ್ ಡೈರೆಕ್ಷನ್ ಫಾರ್ ಯು ಆಲ್ ಟು ಟೇಕ್ ನೆಕ್ಸ್ಟ್ ಎಕ್ಸ್ಟ್ರೀಮ್ ಡಿಸಿಷನ್. ಇದು ಯಾವುದೇ ಒಂದು ಪ್ರಾಸೆಸ್ ಮಾಡಕ್ ಹೋದ್ರೆ ಒಂದು ಥಿಂಕ್ ಇಂದ ಶುರು ಮಾಡೋದು, ಥಾಟ್ ಇಂದ. ಎ ಥಾಟ್ ವಿಲ್ ಡ್ರೈವ್ ಅಸ್ ಟು ಅನ್ ಆಕ್ಷನ್. ಅನ್ ಆಕ್ಷನ್ ರಿಪೀಟೆಡ್ ಕ್ರಿಯೇಟ್ಸ್ ಎ ಹ್ಯಾಬಿಟ್. ಅಂದ್ರೆ ನಾವು ಆಕ್ಷನ್ ತಗೊಂಡ್ಮೇಲೆ ಅದೊಂದು ರೂಢಿ ಆಗ್ಬಿಡ್ತದೆ, ಹ್ಯಾಬಿಟ್. ಈ ಹ್ಯಾಬಿಟ್ ನ ರಿಪೀಟ್ ಮಾಡಿದ್ರೆ ಒಂದು ಕ್ಯಾರೆಕ್ಟರ್ ಜನರೇಟ್ ಆಗುತ್ತೆ. ಒಬ್ಬೊಬ್ರದ್ದು ಮನುಷ್ಯದ ಒಂದು ಕ್ಯಾರೆಕ್ಟರ್ ಗೊತ್ತಾಗುತ್ತೆ. ಆ ಕ್ಯಾರೆಕ್ಟರ್ ಇಂದ ನಮ್ಗೆ ಡೆಸ್ಟಿನಿಗೆ ರೀಚ್ ಆಗಕ್ಕೆ ದಾರಿ ಸಿಗುತ್ತೆ. ಸೊ ನಮ್ಗೆ ಡೆಸ್ಟಿನಿಗೆ ಏನಂತ ಹೋಗ್ಬೇಕಂತ, ರೀಚ್ ಆಗ್ಬೇಕಂತ ಗೋಲ್ ಇರುತ್ತೆ, ಉದ್ದೇಶ ಇರುತ್ತೆ. ಅದಕ್ಕೆ ಹೋಗಕ್ಕೆ ಖಂಡಿತ ಒಂದು ದಾರಿ ಸಿಗುತ್ತೆ. ಆ ಉದ್ದೇಶ ಇಟ್ಕೊಂಡಿಲ್ಲ ಅಂದ್ರೆ ಖಂಡಿತ ನಮ್ಗೆ ಯಾವ್ದು ದಾರಿ ಸಿಗಕ್ಕೆ ಕಷ್ಟ. ಯಾಕಂದ್ರೆ ನಮ್ಗೆ ಉದ್ದೇಶನೇ ಸರಿ ಇಲ್ಲ ಅಂದ್ರೆ ದಾರಿನೂ ಸರಿಯಾಗಿ ಸಿಗೋದಿಲ್ಲ. ಸೊ ಉದ್ದೇಶ ನಮ್ದು ಗುರಿ ಇದ್ರೆ ಸೊಲ್ಯೂಷನ್ಸ್ಗಳು ಮತ್ತೆ ದಾರಿನೂ ಸಿಗುತ್ತೆ ಅದಕ್ಕೆ. ಸೊ ಎವ್ರಿ ಆಕ್ಷನ್ ಶುಡ್ ಸ್ಟಾರ್ಟ್ ವಿತ್ ಎ ಥಾಟ್. ಸೊ ಇವಾಗ ಒಂದು ಥಿಂಕಿಂಗ್ ಶುರು ಆಗಿದೆ ಮೈಸೂರಲ್ಲೂ, ಮತ್ತೆ ಅವಕಾಶ ಕೊಟ್ಟಿರೋದಕ್ಕೆ CND ವೇಸ್ಟ್ ಬಗ್ಗೆ. ಸೊ ಇಲ್ಲಿಗೆ ಬಹಳ ಥ್ಯಾಂಕ್ಫುಲ್ ಆಗಿ ಹೇಳ್ತೀನಿ, ನಂದು ಥಾಟ್ಸ್ ನ ಪ್ರೆಸೆಂಟ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ.
ಸೊ ಇದು ನಾವು 15 ವರ್ಷದಿಂದ ಪ್ರಯತ್ನ ಮಾಡಿರುವಂತದ್ದು ಎಕ್ಸಾಂಪಲ್ಗಳು ಮತ್ತೆ ಪರ್ಟಿಕ್ಯುಲರ್ CND ವೇಸ್ಟ್ ತೋರಿಸಿದೆ ಇಷ್ಟೊತ್ತವರೆಗೂ. ಇವಾಗ ನಾವು ಬೇರೆ ಬೇರೆ ಬಿಲ್ಡಿಂಗ್ ಅಲ್ಲಿ ಏನ್ ಮಾಡಿದೀವಿ ಅಂತ ಜಸ್ಟ್ ಫಾಸ್ಟ್ ಆಗಿ ಕೆಲವು ಸ್ಲೈಡ್ಸ್ ತೋರಿಸ್ಕೊಂಡು ಹೋಗ್ತೀನಿ, ಯಾಕಂದ್ರೆ ಒಂದು 100 ಸ್ಲೈಡ್ಸ್ ಇದೆ. ಸೊ 100 ಸ್ಲೈಡ್ಸ್ ನಾನು ಜಸ್ಟ್ ಒಂದು ರ್ಯಾಂಡಮ್ ಆಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಅದ್ರ ಬಗ್ಗೆ ಏನೇ ಡೌಟ್ ಇದ್ರೆ ಪರ್ಸನಲ್ ಆಗಿ ಬೇಕಂದ್ರೆ ನನ್ನ ಇಮೇಲ್ ಐಡಿಗೆ ಬೇಕಂದ್ರೆ ಮಾಡ್ಬೋದು. ಸೊ ನಮ್ದು ಉದ್ದೇಶ ಇಕೋ ಫ್ರೆಂಡ್ಲಿ ಬಿಲ್ಡಿಂಗ್ಸ್ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಪ್ರಯತ್ನ ಮಾಡ್ತಾ ಇದೀವಿ. ನಾವೊಂದು ರಿಸರ್ಚ್ ಸೆಂಟರ್ ಶುರು ಮಾಡ್ಬೇಕಂತ ಇದ್ದೀವಿ ಉದ್ದೇಶ. ಅದು ನಮ್ಮ ಕಡ್ಕೊಳನಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿದೀವಿ. ಸೊ ಯಾರೇ ಬಂದ್ಬಿಟ್ಟು ನೋಡ್ಕೊಂಡು ಕಲ್ತ್ಕೊಂಡು ಹೋಗ್ಬೋದು, ಇಲ್ಲ ನಮ್ಗೆ ಹೇಳಿದ್ರೆ ನಾವು ಮೆಟೀರಿಯಲ್ಸ್ ಮತ್ತೆ ಟೆಕ್ನಾಲಜಿನೂ ಮಾಡ್ಕೊಡ್ತೀವಿ, ಪ್ರಾವಿಷನ್ ಮಾಡ್ಕೊಡ್ತೀವಿ. ಈವನ್ ಮೆಟೀರಿಯಲ್ಸ್ನು ಸೇಲ್ ಮಾಡ್ತೀವಿ ಇಂಡಸ್ಟ್ರಿಯಲ್ MSME ಮುಖಾಂತರ. ಯಾರಿಗೆ ಏನೋ ಟ್ರೈನಿಂಗ್ ಬೇಕಂದ್ರೂ ನಾವು ಅದಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ಇದು ಮೈಸೂರಲ್ಲಿ ಮಾಡಿರುವಂತದ್ದು ಬಿಲ್ಡಿಂಗ್ಗಳು 15 ವರ್ಷ ಮುಂಚೆ ಒಂದ್ಸರಿ ಪೇಂಟ್ ಆಗಿದೆ, ಪ್ಲಾಸ್ಟಿಂಗ್ ಎಲ್ಲ ಏನೂ ಆಗಿಲ್ಲ. ಸೊ ಹೊರಗಡೆ ಎಲ್ಲ ನೋಡುವುದು ಆದಷ್ಟು RCC ಇಲ್ಲ ಸ್ಟೀಲ್ ಪಿಲ್ಲರ್ಸ್ ಗಳು ಅವಾಯ್ಡ್ ಮಾಡ್ಬಿಟ್ಟು ನ್ಯಾಚುರಲ್ ಅಂದ್ರೆ ಬಿಲ್ಡಿಂಗ್ ಡೆಮಾಲಿಷನ್ ಆದ್ರೂ ಈ ಕಲ್ಗಳು ವಾಪಸ್ಸು ರಿಯೂಸ್ ಆಗುವಂತದ್ದು. ಇದು ಮಣ್ಣಲ್ಲಿ ಪೇಂಟ್ ಮಾಡಿರೋಂಥದ್ದು ಬಿಲ್ಡಿಂಗ್ ಫಾರ್ಮ್ ಹೌಸ್, ಸ್ಟೆಬಿಲೈಸ್ ಮಾಡಿ ಬ್ಲಾಕ್ ಅಲ್ಲಿ ಕಟ್ಟಿರೋದು, ಮಣ್ಣಲ್ಲಿ ಪೇಂಟ್ ಮಾಡಿರೋದು. ಸೊ 10 ವರ್ಷ ಇದ್ರೂ ಈ ತರ ಪೇಂಟ್ ಎಲ್ಲ ಏನು ಹೋಗ್ಲಿಕ್ಕೆ ಇಲ್ಲ, ಅದು ಹಂಗೆ ಉಳ್ಕೊಂಡಿದೆ ಮಣ್ಣಿನ ಪೇಂಟ್ ಕೂಡ. ಇದು ಕಾಂಕ್ರೀಟ್ ಮತ್ತೆ ಸ್ಟೀಲ್ ಇಲ್ದೆ ಕಟ್ಟಿರೋದು ಬಿಲ್ಡಿಂಗ್, ಗೋಡೆನೆ ತಾರಸಿ ಆಗ್ಬಿಡ್ತದೆ. ಸೊ ಇಂಥ ಎಲ್ಲ ಇನಿಷಿಯೇಟಿವ್ ನಾವು ಎಲ್ಲೆಲ್ಲಿ ಡೆಮಾನ್ಸ್ಟ್ರೇಟ್ ಮಾಡ್ಬೇಕು ಮಾಡಕ್ ಪ್ರಯತ್ನ ಮಾಡ್ತಾ ಇದೀವಿ. ಇಲ್ಲಿ ಕಿಟಕಿ ಕೂಡ ನೋಡ್ಬೋದು, ಇಲ್ಲಿನೂ ಎಲ್ಲೂ ಕಬ್ಬಣನೂ ಇಲ್ಲ, ಶಟರು ಇಲ್ಲ, ಆ ಜಾಲಿ ಇಟ್ಕೆ ಇಟ್ಬಿಟ್ಟಿದ್ವಿ, ಅದಕ್ಕೆ ಮೆಶ್ ಹಾಕ್ಬಿಟ್ರೆ ಸೊಳ್ಳೆನೂ ಬರಲ್ಲ. ಸೊ ಬೆಳಕು ಬರುತ್ತೆ, ಗಾಳಿನೂ ಬರ್ತದೆ, ಮನೆಯಲ್ಲಿ ಉಳ್ಕೊಳ್ಳೋಕ್ಕೂ ಸಾಧ್ಯ ಇರುತ್ತೆ. ಇದು ನಾನು ಫ್ಯಾಕ್ಟ್ರಿ ಬಿಲ್ಡಿಂಗ್ CND ವೇಸ್ಟ್ ಅಲ್ಲಿ ತೋರಿಸಿರೋದು ಕಾಂಪೌಂಡ್ ವಾಲ್ ಎಲ್ಲ. ಇದನ್ನು RCC ಕಾಲಮ್ ಇಲ್ಲದೆ 50 ಅಡಿ ಬೈ 80 ಅಡಿ ಏನು ಬಿಲ್ಡಿಂಗ್ ಕಟ್ಟಿರೋದು. ಸೊ ಯಾವಾಗ ನಾವು ಸ್ಟೀಲ್ ಕಬ್ಬಣ ಕಮ್ಮಿ ಯೂಸ್ ಮಾಡ್ತೀವಿ ಇದು ಅಷ್ಟು ಚೆನ್ನಾಗಿರ್ಬೋದು. ಇದನ್ನು ವಿತೌಟ್ ಪೇಂಟ್ ಬಿಟ್ಟಿದ್ವಿ, 10 ವರ್ಷ ಆಯ್ತು ಬಿಲ್ಡಿಂಗ್ ಇದು ಕಟ್ಟಿ. ಇವೆಲ್ಲ ಬಿಲ್ಡಿಂಗು ವಿತೌಟ್ ಸ್ಟೀಲ್ ವಿತೌಟ್ RCC ಕಾಲಮ್ ಕಟ್ಟಿರೋದು, ಕಮ್ಮಿ ಸ್ಟೀಲ್. ಇದು ನಿಮ್ಗೆ ಬಹಳ ಸ್ಟಾರ್ಟಿಂಗ್ ಅಲ್ಲಿ ಕಾಂಪೌಂಡ್ ಇದು 10 ಅಡಿ ಪಾಯ ಆಗದ್ಬಿಟ್ಟು ಪ್ಲಾಸ್ಟಿಕ್ ವೇಸ್ಟ್ ಎಲ್ಲ ತೋರಿಸಿದ್ನಲ್ಲ, ಪಾಯಲ್ಲಿ ಹಾಕಿದೀನಿ ಅಂತ, ಇದು ಅದೇ ಬಿಲ್ಡಿಂಗ್. ಸೊ 10 ಅಡಿ ಕೆಳಗಡೆ ಆಗದ್ಬಿಟ್ಟು ಪ್ಲಾಸ್ಟಿಕ್ ವೇಸ್ಟ್ ಹಾಕ್ಬಿಟ್ಟು ಡೆಬ್ರಿಸ್ ಯೂಸ್ ಮಾಡ್ಬಿಟ್ಟು ಮೇಲ್ಗಡೆ ಈ ತರ ರೂಪ ಕಾಣುತ್ತೆ. ಇದು 18,000 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿರೋದು. ಇದು ಮೈಸೂರಲ್ಲಿ ಮಾಡುವಂಥದ್ದು, ಚಿಕ್ಕ ಮನೆಗಳಲ್ಲೂ ಮಾಡ್ಕೊಂಡು ಹೋಗ್ಬೋದು. ಕಲ್ ಮೆಟ್ಲುಗಳು, ಸೊ ಕಬ್ಬಣ ಮತ್ತೆ ಕಾಂಕ್ರೀಟ್ ಇದೆ, ಮೆಟ್ಲುಗಳು ತಿರ್ಗಾ ರಿಯೂಸ್ ಮಾಡ್ಕೋಬಹುದು ಬಿಲ್ಡಿಂಗ್ ಮುಗಿಸಿದ್ಮೇಲೆ. ಮತ್ತೆ ಇದರೆಲ್ಲ ಹಾಕೋದ್ರಿಂದ ಕಲ್ ಮೆಟ್ಲೆಲ್ಲ ಹಾಕೋದ್ರಿಂದ ನಿಮ್ಗೆ ಮಂಡಿ ನೋವೆಲ್ಲ ಕಮ್ಮಿ ಆಗೋ ಚಾನ್ಸಸ್ನು ಇರುತ್ತೆ. ಆಕ್ಯುಪ್ರೆಷರ್ ಅಂತ ಹೇಳ್ತೀವಿ, ಆಕ್ಯುಪ್ರೆಷರ್ ಪ್ರಾಸೆಸ್ನ ಆಗುತ್ತೆ. ಇವೆಲ್ಲ ಏನ್ ಬಿಲ್ಡಿಂಗ್ ಮಾಡಿದೀವಿ ಇದ್ರಲ್ಲಿ ಯಾವುದೇ ತರದ್ದು AC ಹಾಕಿರಕ್ಕೆ ಇಲ್ಲ. ಫ್ಯಾನು ಸಾಕಷ್ಟು ಮಿನಿಮೈಸ್ ಆಗಿ ಯೂಸ್ ಮಾಡ್ಕೋತಾರೆ ಪರಿಸ್ಥಿತಿ ಇದ್ದಂಗೆ, ಇಲ್ಲಾಂದ್ರೆ ಅದನ್ನು ಅವಾಯ್ಡ್ ಮಾಡಕ್ ನೋಡ್ತಾರೆ. ಇದು ಕೆಲವು ಪೇಂಟ್ ಎಲ್ಲ ಮಾಡ್ಕೋತಾರೆ, ಕೆಲವು ಪೇಂಟ್ ಮಾಡ್ಕೊಳ್ಳೋಕೆ ಅವಕಾಶ ಆಗುತ್ತೆ, ತೊಂದ್ರೆ ಇಲ್ಲ. ಇದೆಲ್ಲ ಕಡಪ ಕಲ್ಲೆಲ್ಲ ನೋಡಿರ್ಬೇಕು, ಇದರ ಕಾಂಪೌಂಡ್ ವಾಲ್ ಎಲ್ಲ ಮಾಡ್ಬೋದು. ಇದು ನಾನು ಗ್ರಾವಿಟಿಯಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಎಲ್ಲ ತೋರಿಸಿರೋದು ಬಿಲ್ಡಿಂಗು, ಮತ್ತೆ ಡಿವೈಡ್ ಸಿಸ್ಟಮ್ ಅಂತ ನೋಡಿದ್ನಲ್ಲ ತೋರಿಸಿದ್ನಲ್ಲ ಅದೇ ಬಿಲ್ಡಿಂಗು. ಸೊ ಎಲ್ಲ ರೀತಿನಲ್ಲೂ ಇದು ನೆಟ್ ಜೀರೋ ವೇಸ್ಟ್ ಅಂತ ಹೇಳ್ಬೋದು. ಇದು ಬರೀ ಒಂದು ಕಮೋಡ್ ವಾಟರ್ ಮಾತ್ರ ಬಿಲ್ಡಿಂಗ್ ಇಂದ ಹೊರಗಡೆ ಹೋಗುತ್ತೆ. ಇದು ರೈನ್ ವಾಟರ್ ಹಾರ್ವೆಸ್ಟಿಂಗು. ಇದು ವೇಸ್ಟ್ ವಾಟರ್ನ ಟ್ರೀಟ್ ಮಾಡ್ಬಿಟ್ಟು ಕಮೋಡ್ಗೆಲ್ಲ ಫ್ಲಶ್ ಮಾಡಕ್ಕೆ ಈ ಟ್ಯಾಂಕು. ಇದು ಸೋಲಾರ್ ವಾಟರ್ ಇಟ್ಟಿಗೆ ಟ್ಯಾಂಕು. ಇದರ ಪಕ್ಕದ್ದು ರೆಗ್ಯುಲರ್ ಟ್ಯಾಂಕ್, ಇದು ವೈಟ್ ಕಲರ್ ಇರೋದು ರೆಗ್ಯುಲರ್ ಟ್ಯಾಂಕು. ಸೊ 3 ಡಿವೈಡ್ ಮಾಡ್ಕೊಂಡಿರ್ತೀವಿ. ಇದು ಸುಣ್ಣ ಮತ್ತೆ ಮಣ್ಣು ಹಾಕಿ ಮಾಡಿರೋದು ಪೇಂಟ್, ಮಡ್ ಬ್ಲಾಕ್ಸ್ ಫಾರ್ಮ್ ಹೌಸ್. ಇದು ಇಂಟರ್ಲಾಕಿಂಗ್ ಬ್ಲಾಕ್ ಅಂತ, ಗೋಡೆ ಗಾರೆ ಇದೆ, ಗೋಡೆ ಕಟ್ಟುವಂಥದ್ದು ಪ್ರಾಸೆಸ್. ಮೊದಲನೇ ಕೋರ್ಸ್ ಮಾತ್ರ ಇದು ಗಾರೆಯಲ್ಲಿ ಕಟ್ಕೋಬೇಕು. ಪ್ಲಾಸ್ಟಿಂಗ್ ಮಾಡುವಾಗ ಇದಕ್ಕೆ ಜಿಪ್ಸಮ್ ಪ್ಲಾಸ್ಟಿಂಗ್ ಅಂತ ಹೇಳ್ತೀವಿ, ಅದಕ್ಕೆ ಜಿಪ್ಸಮ್ ಪ್ಲಾಸ್ಟಿಂಗ್ ಕೂಡ ಮಾಡ್ಬೋದು. ಸೊ ಸಿಮೆಂಟ್ ಕನ್ಸಂಪ್ಷನ್ ಎಲ್ಲ ಕಮ್ಮಿ ಆಗುತ್ತೆ. ನಲ್ಲಿ ಕನೆಕ್ಷನ್ಸ್ ಎಲ್ಲ ಮಾಡ್ಕೋಬಹುದು ಹಿಂಗೆ.
ಇದು ಲಿಂಟಲ್ ಎಲ್ಲ ಮಾಡ್ಕೋಬಹುದು. ಈ ತರ 8 ಅಡಿ 8 ಅಡಿ ಲಿಂಟಲ್ ಮಾಡ್ಬಿಟ್ಟು ನಾವು ಸೆಂಟ್ರಿಂಗ್ ಅದೆಲ್ಲ ಅವಾಯ್ಡ್ ಮಾಡ್ಕೋಬಹುದು. ಇದು ಸೆಂಟ್ರಿಂಗ್ ಇಲ್ಲದೆ ತಾರ್ಸಿ. ಮತ್ತೆ 3mm ಕಬ್ನಲ್ಲಿ ಇದು ಬೀಮ್ಗಳು ಮಾಡಿರೋದು. ಈ ಎಲ್ಲ ಬೀಮ್ ಎಲ್ಲ ಮಾಡಿರೋದು 3mm ಥಿಕ್ನೆಸ್ ಕಬ್ನಲ್ಲಿ. ಸೊ ವಾಲ್ಯೂಮ್ ಆಫ್ ಸ್ಟೀಲ್ ಕಮ್ಮಿ ಆಗುತ್ತೆ. ಇದು ತೋರಿಸಿದೆ ಬಿಲ್ಡಿಂಗ್. ಇದು ಇಂಟರ್ಲಾಕಿಂಗ್ ಬ್ಲಾಕ್ ಅಲ್ಲಿ ಮಾಡಿರುವಂತದ್ದು ಬಿಲ್ಡಿಂಗ್. ಇದು ಇಂಟೀರಿಯರ್ ವಿತೌಟ್ ಪ್ಲಾಸ್ಟಿಂಗ್. ಪೇಂಟ್ ಮಾಡಕಂದ್ರೆ ಪೇಂಟ್ ಮಾಡ್ಕೊಳ್ಳೋದು. ಇದು ಗುಂಬಜ್. ಇದು ವಿಜಯನಗರಲ್ಲಿ ಕಟ್ಟಿರೋದು ಮನೆ. ಇದು ಪೇಂಟ್ ಹೊಡ್ಕೊಂಡಿರೋದು ಬಿಲ್ಡಿಂಗ್. ಸೊ ಈ ತರ ಎಲ್ಲ ಏನಾಗುತ್ತೆ ಅಂದ್ರೆ ಪೇಂಟ್ ಹೊಡೆಯೋದು ಕಮ್ಮಿ ಆಗುತ್ತೆ, ಬಿಲ್ಡಿಂಗ್ ತಂಪಾಗೆ ಇರುತ್ತೆ. ಮತ್ತೆ ಕೊನೆಯಲ್ಲಿ ಒಂದು 50 ವರ್ಷ 100 ವರ್ಷ ಆದ್ಮೇಲೆ ಬಿಲ್ಡಿಂಗ್ ಡೆಮಾಲಿಷ್ ಮಾಡಿದ್ರು ಮಣ್ಣು ಶಾಶ್ವತವಾಗಿ ಉಳ್ಕೊಳುತ್ತೆ. ಹಜಾರ್ಡಸ್ ಕಮ್ಮಿ ಆಗುತ್ತೆ ನೇಚರ್ಗೆ. ಇವೆಲ್ಲ ಸುತ್ತಮುತ್ತ ಮೈಸೂರು ಸುತ್ತಮುತ್ತ ಮಾಡಿರುವಂತದ್ದು ಎಕ್ಸಾಂಪಲ್ಸ್ಗಳು. ಕಲ್ಗೋಡೆ ಮಾಡುವಂಥದ್ದು. ಸೊ ಈ ತರ ಇಂಟೀರಿಯರ್ಸ್ ಅಲ್ಲಿ ನ್ಯಾಚುರಲ್ ಕಲ್ಲೆಲ್ಲ ಯೂಸ್ ಮಾಡ್ಕೊಂಡು ಮಾಡಿರೋದು. ಇದೆಲ್ಲ ಫ್ಲೋರಿಂಗ್ ಹ್ಯಾಂಡ್ ಕಟ್ ಫ್ಲೋರಿಂಗ್ ಅಂತ. ಯಾವುದು ಕಟಿಂಗ್ ಮಿಷನರಿ ಎಲ್ಲ ಏನು ಬೇಕಾಗಿರಲ್ಲ, ಪವರ್ ಬೇಕಾಗಿರಲ್ಲ. ಇದು ರಾಂಪುರನಲ್ಲಿ ಸ್ಕೂಲ್ ಮಾಡಿರುವಂತದ್ದು ಸ್ಟೆಬಿಲೈಸ್ ಮಡ್ ಬ್ಲಾಕ್ ಅಲ್ಲಿ ಮಕ್ಕಳಿಗೆ. ಇದನ್ನು ಸಾಕಷ್ಟು 2 ವರ್ಷ ಆಯ್ತು ಇವಾಗ. ಇದರಲ್ಲೂ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೂಡ ಎಲ್ಲ ಮಾಡಿದ್ವಿ ಸ್ಟೂಡೆಂಟ್ಸ್ಗೆ ಎನ್ಕರೇಜ್ಮೆಂಟ್ಗೆ ಕಲಿಯಕ್ಕೆ ಎಲ್ಲ. ಇದು ಆರ್ಚ್ ಫೌಂಡೇಶನ್ ಅಂತ ಹೇಳ್ತೀವಿ. ಆರ್ಚ್ ಫೌಂಡೇಶನ್ ಅಂತ ಹೇಳಿದ್ರೆ ಇಲ್ಲಿ ಮಣ್ಣು ಕಲ್ಲು ಸಿಮೆಂಟ್ ಎಲ್ಲ ಉಳಿತಿದೆ. ಸೊ ಈ ತರ ಸೇವಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಈ ಆರ್ಚ್ ಮಧ್ಯದಲ್ಲಿ ಏನು ಬೇಕಾಗಿರಲ್ಲ, ಅಷ್ಟು ಮೆಟೀರಿಯಲ್ ಸೇವ್ ಮಾಡ್ಕೋಬಹುದು. ಇದನ್ನು ಒಂದು ಬೇರೆ ರೀತಿ ಪಾಯ. ಇದು ಚಿಕ್ಕ ಚಿಕ್ಕ ಬಿಲ್ಡಿಂಗ್ ಗಳಲ್ಲಿ ಈ ತರ ಕಡಪ ಕಲ್ಲಲ್ಲಿ ಹಾಕ್ಬಿಟ್ಟು ನಾವು ಪ್ಲಿಂತ್ ಅಂತ ಮಾಡ್ಕೋಬಹುದು. ಕಾಂಕ್ರೀಟ್ ಹಾಕತ್ತೀನಿ. ಮುಂಚೆ ಎಲ್ಲ ಚಪ್ಪಡಿ ಕಲ್ಲು ಹಾಕ್ತಾ ಇದ್ರು ಮನೆಗೆ. ಇದು ಸಣ್ಣ ಪ್ರಮಾಣದಲ್ಲಿ ಚಿಕ್ಕ ಚಿಕ್ಕ ಬಿಲ್ಡಿಂಗ್ ಗಳಿಗೆ ಕಡಪ ಕಲ್ಲುಗಳು ಹಾಕಬಹುದು ದುಡ್ಡು ಓಡಿಸಕ್ಕೆ. ಮತ್ತೆ ವರ್ಕು ಆಗುತ್ತೆ. ಇದು C&D ವೇಸ್ಟ್ ತೋರಿಸಿರೋದು. ಇದು ಕಡಪ ಕಲ್ಲಲ್ಲಿ ನಾವು ಸ್ಟೋರ್ ರೂಮು, ಅಡುಗೆ ಮನೆ, ಬೇರೆ ಟೆಂಪರರಿ ಸ್ಟ್ರಕ್ಚರ್ಸ್ ಮಾಡ್ಬಿಟ್ಟು ರಿಯೂಸ್ ಮಾಡ್ಕೊಳ್ಬಹುದು. ಸೊ ಇದು ಕ್ಯಾವಿಟಿ ವಾಲ್ ಅಂತ. ಇದು ಮಧ್ಯದಲ್ಲಿ ಪೋಕಲ್ ಬಿಡ್ತೀವಿ ಈ ತರ. ಈ ಪೋಕಲ್ ಬಿಟ್ರೆ ಒಂದು 25% ಮೆಟೀರಿಯಲ್ ಕಮ್ಮಿ ಆಗುತ್ತೆ ಇದರಲ್ಲಿ. ಈ ಕಾನ್ಸೆಪ್ಟ್ ಪೋಕಲ್ ಬಿಡೋದ್ರಲ್ಲಿ. ಮತ್ತೆ ಹೀಟ್ ಇನ್ಸುಲೇಷನ್ ಆಗುತ್ತೆ. ಹೀಟ್ ಇನ್ಸುಲೇಷನ್ ಮತ್ತೆ ಸೌಂಡ್ ಇನ್ಸುಲೇಷನ್ ಆಗುತ್ತೆ. ಇದು ಕಲ್ಗೋಡೆ 12 ಇಂಚಲ್ಲಿ ಕಲ್ಗೋಡೆ ಮಾಡೋದು ಡೆಮಾನ್ಸ್ಟ್ರೇಷನ್ ಫಿನಿಶಿಂಗ್. ಇದು ಮೈಕ್ರೋ ಕೂಲಿಂಗ್ ವಾಲ್ ಅಂತ. ಗೋಡೆ ಮೇಲೆ ನೆರಳು ಹೆಂಗ್ ಬಿಡಿಸ್ಬಿಟ್ಟು ಬಿಲ್ಡಿಂಗ್ ನ ಕೂಲ್ ಮಾಡ್ಬೋದು. ಇದು ಬೇರೆ ಬೇರೆ ರೀತಿ ಗೋಡೆಗಳು. ಲೈಟ್ ಎಲ್ಲ ಮೇಲ್ಗಡೆಯಿಂದ ಹೆಂಗ್ ತರಿಸ್ಬಿಟ್ಟು ನಮ್ ನ್ಯಾಚುರಲ್ ಲೈಟಿಂಗ್ ನ ಇಂಪ್ರೂವ್ ಮಾಡ್ಕೋಬಹುದು. ಬಾಗಿಲು ಕಿಟಕಿಗಳನ್ನ ಯಾವ್ದು ಬೇರೆ ಕಾನ್ಸೆಪ್ಟ್ ಅಲ್ಲಿ ಮಾಡ್ಬಿಟ್ಟು ಮರಗಳನ್ನ ಉಪಯೋಗಿಸಬಹುದು, ಅವಾಯ್ಡ್ ಮಾಡ್ಬೋದು. ಇದು ಮೆಟಲ್ ವಿಂಡೋಸ್. ಇದಕ್ಕೆ ಶಟರ್ನೇ ಬೇಕಾಗಿರಲ್ಲ. ಸೊ ಶಟರ್ ಇದೆ ಕಿಟಕಿ. ಕೆಳಗಡೆ ಗಾಳಿ ಬರುತ್ತೆ, ಮೇಲ್ಗಡೆ ಗಾಳಿ ಹೋಗುತ್ತೆ, ಬಿಸಿ ಗಾಳಿ. ಮಧ್ಯದಿಂದ ಎಲ್ಲ ಕಡೆಯಿಂದನೂ ಬೆಳಕು ಬರುತ್ತೆ. ಈ ಗ್ಲಾಸ್ ಬಾಟಲ್ಗಳಲ್ಲಿ ಬಿಲ್ಡಿಂಗ್ ಗಳಲ್ಲಿ ಹಾಕ್ಬಿಟ್ಟು ಬೆಳಕು ತರ್ಸಂಗ್ ಮಾಡ್ಕೋಬಹುದು. ಸೊ ಇದೆಲ್ಲ ಬೇರೆ ಬೇರೆ ಎಕ್ಸಾಂಪಲ್ಸ್ಗಳು. ಸ್ವಲ್ಪ ಫಾಸ್ಟ್ ಆಗಿ ತೋರಿಸ್ತಾ ಇದ್ದೀನಿ ಸ್ಲೈಡ್ಸ್. ಅಟ್ಲೀಸ್ಟ್ ನಿಮ್ಗೆ ಫೋಟೋ ನೋಡಿದ್ರೆ ಗಮನದಲ್ಲಿ ಇರುತ್ತೆ ಏನೇನು ನೋಡಿದೀವಿ ಅಂತ ಹೇಳ್ಬಿಟ್ಟು. ಇದು ತಾರಸಿ ಮಾಡೋದು, ಗುಂಬಜ್ ಮಾಡೋದು ಬರೀ ಇಟ್ಕೆನಲ್ಲಿ. ಕಬ್ಬಣ ಇದೆ, ಕಾಂಕ್ರೀಟ್ ಇದೆ. ಇದು ಫುಲ್ ಆರ್ಚ್. ಇದು ಸಾಲಿಡ್ ಸ್ಟೆಬಿಲೈಸ್ ಮಡ್ ಬ್ಲಾಕ್ ಅಲ್ಲಿ ಮಾಡಿರೋಂಥದ್ದು.
ಇದನ್ನು ಗುಂಬಜ್, ಇದನ್ನು ಫಿಲಸ್ ಲ್ಯಾಬ್ ಅಂತ ಕ್ಯಾವಿಟಿ ಬ್ಲಾಕ್ಸ್ ಅಂತ ಮಾಡ್ತೀವಿ. ಕ್ಯಾವಿಟಿ ಇದ್ದಾಗ ಹೀಟ್ ಕಮ್ಮಿ ಆಗುತ್ತೆ, ಟ್ರಾನ್ಸ್ಮಿಷನ್ ಕಮ್ಮಿ ಆಗುತ್ತೆ. ಮಡಕೆಗಳು ಉಪಯೋಗಿಸ್ಕೋಬಹುದು ತಾಸಿನಲ್ಲಿ. ನಾನು ಮುಂಚೆ ಥರ್ಮಾಕಾಲ್ ಎಲ್ಲ ತೋರಿಸಿದ್ದೆ. ಇದು ಮಡಕೆಗಳು ಹಾಕೋದು, ಫೋಕಲ್ ಇಟ್ಕೆಗಳು ಹಾಕೋದು, ಬೇರೆ ಬೇರೆ ವೇಸ್ಟ್ನು ಹಾಕೋಬಹುದು. ಚಿಕ್ಕ ಏರಿಯಾಗೆ ಈ ತರ ಕಳಪ ಕಲ್ಲುಗಳು ತಾರಸಿಗೂ ಉಪಯೋಗಿಸ್ಕೋಬಹುದು. ಇದು ಗಂಬಸ್ ಮಾಡೋದು ವಿಧಾನ. ವಿತೌಟ್ ಸೆಂಟ್ರಿಂಗ್, ವಿತೌಟ್ ಸಪೋರ್ಟ್ ಕೊಡದೆ ಬರೀ ದಾರ ಹಿಡ್ಕೊಂಡು ಈ ಗುಂಬಜ್ನ ಮುಗಿಸ್ಕೋಬಹುದು. ಇದು ವಾಟರ್ ಟ್ಯಾಂಕ್ ನೋಡ್ತಾ ಇರೋದು ಕಪ್ಪನ ಇದ್ದಾಗ ವಾಟರ್ ಟ್ಯಾಂಕ್ ಮಾಡಿರೋದು. ಸ್ಕೈ ಲೈಟ್ಗಳು, ತಾರಸಿಯಿಂದ ಲೈಟ್ ಕೊಟ್ರೆ ನಮ್ಗೆ ಪಕ್ಕದಲ್ಲಿ ಕಿಟಕಿ ಕೊಡುವಂಥದ್ದು ಅವಕಾಶನೂ ಕಮ್ಮಿ ಮಾಡುತ್ತೆ, ದುಡ್ಡು ಉಳಿತಿದೆ. ಇದು ಟ್ರಸ್ ವರ್ಕ್ ಎಲ್ಲ ನೋಡ್ಬೋದು ಎಷ್ಟು ಸಿಂಪಲ್ ಆಗಿ ಮಾಡಿರೋದು ಅಂತ. ಮೆಟ್ಲುಗಳು, ಇದು ಕಲ್ ಮೆಟ್ಲುಗಳು, ಇದು ಸ್ಪೈರಿನ್ ಮೆಟ್ಲು. ಇದು ಸ್ಪೈರಿನ್ ಮೆಟ್ಲು ಪ್ರೀಕ್ಯಾಸ್ಟ್ ಮಾಡೋದು. ಪ್ರೀಕ್ಯಾಸ್ಟ್ ಮಾಡ್ಬಿಟ್ಟು ಒಂದ್ ಮೆಟ್ಲು ಒಂದ್ ಮೇಲೆ ಇಟ್ರೆ ಆಗತ್ತೆ. ಇದು ಕ್ಯಾಂಟಿಲಿಯರ್ ಮೆಟ್ಲುಗಳು, ಗೋಡೆ ಕಟ್ಟುವಾಗ ಇಟ್ಕೋಬಹುದು. ಇದಕ್ಕೂ ಸೆಂಟ್ರಿಂಗ್ ಏನು ಬೇಕಾಗಿಲ್ಲ, ಗಿಲವ್ನು ಬೇಕಾಗಿಲ್ಲ. ಒಂದ್ಸರಿ ಮೆಟ್ಲಿಟ್ರೆ ಮುಗಿತಿದೆ. ಸೊ ಈ ತರ ಬೇರೆ ಬೇರೆ ಎಕ್ಸಾಂಪಲ್ಸ್ ಎಲ್ಲ ಪ್ರಯತ್ನ ಮಾಡ್ಬೋದು. ಬ್ಯಾಂಬೂನ ರೈಲಿಂಗ್ ತರಾನು ಯೂಸ್ ಮಾಡ್ಕೋಬಹುದು. ಇದನ್ನ ನೋಡ್ಬೋದು. ಇದು ಪೂಜಾ ರೂಮ್ ಕ್ಲೇ ವೇಸ್ಟ್ ಅಂತ ಏನ್ ಹೇಳ್ತೀವಿ, ಆ ಕ್ಲೇ ವೇಸ್ಟ್ ಅಲ್ಲಿ ಇದು ಮ್ಯೂರಲ್ ಮಾಡಿರೋದು ಪೂಜಾ ಮನೆಗೆ. ಸೊ ಆರ್ಟಿಸ್ಟ್ ವರ್ಕ್ ಬಹಳ ಪ್ರೋತ್ಸಾಹ ಕೊಟ್ಬಿಟ್ಟು ಕೆಲಸಗಳನ್ನ ಮಾಡಿಸ್ಕೋಬಹುದು. ಆಕ್ಸೈಡ್ ಫಿನಿಶ್ಗಳು ಇವತ್ತೊಂದು ದಿವಸನೂ ಮಾಡ್ಬೋದು. ಇದು ರೆಡ್ ಆಕ್ಸೈಡ್, ಗ್ರೀನ್ ಆಕ್ಸೈಡ್ ಎಲ್ಲ ಮಾಡೋದ್ರಿಂದ ಏನಂದ್ರೆ ನಮ್ಮ ಮಣ್ಣಿನ ನೋವು ಅದೆಲ್ಲ ಕಮ್ಮಿ ಆಗುತ್ತೆ. ಬೇರೆ ಸಿರಾಮಿಕ್ ವೇಸ್ಟ್, ವಿಟ್ರಿಫೈಡ್ ಟೈಲ್ಸ್ ಎಲ್ಲ ಹಾಕಿದ್ರೆ ನಿಮ್ಗೆ ಮಣ್ಣಿನ ನೋವೆಲ್ಲ ಬಹಳ ಜಲ್ದಿ ಬರುತ್ತೆ. ಸೊ ಅದೆಲ್ಲ ನಮ್ಗೆ ಹೆಲ್ತ್ ಕಾನ್ಶಿಯಸ್ ಬಿಲ್ಡಿಂಗ್ ಅಂತ ಮಾಡಕ್ಕಂತ ಪ್ರಯತ್ನ ಮಾಡ್ತಾ ಇದೀವಿ. ಅಂದ್ರೆ ಬಿಲ್ಡಿಂಗ್ ಇಂದ ನಮ್ಗೆ ಸೈಡ್ ಎಫೆಕ್ಟ್ಸ್ ತರ ಬರಬಾರ್ದು. ಸೊ ಈ ತರ ಮಾಡ್ಕೊಂಡು ಹೋಗೋದು. ಇದು ವಾಟರ್ ಟ್ಯಾಂಕ್ಗಳು, ಬರೀ 2 kg GA ಇಂದ ವಾಟರ್ ಟ್ಯಾಂಕ್ಗಳು ಮಾಡೋದು. ಇದೆಲ್ಲ ವೇಸ್ಟ್ ಇಂದ ಹೆಂಗ್ ಮಾಡ್ಬೋದು ಅಂತ ಎಸ್ಥೆಟಿಕ್ ಆಗಿ. ಇದು ಬಯೋಗ್ಯಾಸ್ ಇವಾಗ ತೋರಿಸಿದ್ರೆ ಅದು. ಇದು ಪ್ಲೈವುಡ್ಗೆ ಆಲ್ಟರ್ನೇಟ್, ಫೆರೋ ಸಿಮೆಂಟ್ ಅಂತ ಹೇಳ್ಬಿಟ್ಟು ಪ್ಲೈವುಡ್ಗೆ ಆಲ್ಟರ್ನೇಟ್. ಸೊ ನಾವು ಮರಗಳನ್ನ ಹೆಂಗೆ ಉಳಿಸ್ಬಿಟ್ಟು ಇವತ್ತೊಂದು ದಿವಸದಲ್ಲಿ ಅಟ್ಲೀಸ್ಟ್ ಮರ ಬೆಳೆಸಕ್ಕೆ ಪ್ರಯತ್ನ ಶುರು ಮಾಡ್ಬೋದು ಅಂತ. ನಾವು ಎಷ್ಟು ಉಳಿಸ್ತೀವಿ ಅಷ್ಟು ನಾವು ಉಸಿರಾಡಕ್ಕೂ ಅಷ್ಟು ಮರಗಳಿರುತ್ತೆ. ಇದು ನೀರ್ ಲಿಫ್ಟ್ ಮಾಡುವಂಥದ್ದು. ಇದು ರೈನ್ ವಾಟರ್ ಹಾರ್ವೆಸ್ಟಿಂಗ್. ಇದು ವಾಟರ್ ಫಾಲ್ಸ್, ಮಳೆ ನೀರು ಬಂದಾಗ ನಾವು ವಾಟರ್ ಫಾಲ್ಸ್ ತರನು ಮನೆ ಒಳಗಡೆ ಬಿಡ್ಬೋದು. ಇದು ಡಿವೈಡ್ ಸಿಸ್ಟಮ್ ಅಂತ ಇವಾಗ ತಾನೇ ತೋರಿಸಿದೆ. ಇದನ್ನ ನೋಡ್ಬೋದು ನಾವು. ಸೊಲ್ಯೂಷನ್ ಆಲ್ವೇಸ್ ಕಾಂಟೆಕ್ಸ್ಟ್. ಎಲ್ಲಾ ದೇಶಗಳು, ಎಲ್ಲ ಸಿಟಿಗಳದ್ದು ಬೇರೆ ಬೇರೆ ಪ್ರಾಬ್ಲಮ್ಗಳು ಇರ್ಬೋದು. ಅದನ್ನ ತಕ್ಕಂತ ಸೊಲ್ಯೂಷನ್ಗಳು ಹುಡ್ಕಕ್ಕೆ ಸಾಧ್ಯತೆ ಇರುತ್ತೆ. ಮತ್ತೆ ಯೂನಿವರ್ಸಲ್ ರೂಲ್, ಎನಿ ಸ್ಪೀಸೀಸ್, ಓನ್ಲಿ ಸ್ಪೀಸೀಸ್ ಕ್ಯಾನ್ ಸರ್ವೈವ್ ವಿಚ್ ಆರ್ ಇನ್ ಹಾರ್ಮೋನಿ ವಿತ್ ದಿ ಎನ್ವೈರನ್ಮೆಂಟ್. ಅಂದ್ರೆ ನೇಚರ್ ಜೊತೆ ಯಾರು ಹೊಂದ್ಕೊಂಡು ಫ್ರೆಂಡ್ಲಿ ಆಗಿರ್ತಾರೆ ಅವ್ರು ಮಾತ್ರ ಇನ್ನ ಫ್ಯೂಚರ್ ಅಲ್ಲಿ ಬದುಕಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಅವ್ರಿಗೂ ಕಷ್ಟಗಳು ಅನುಭವಿಸೋಕೆ ರೆಡಿ ಆಗಿರ್ಬೇಕು. A person is not happy with what is there, always trying to explore new solutions from nature for his comfort, unaware of its consequences of the surrounding. ನಾವ್ ಏನ್ ಮಾಡೋದ್ರಿಂದ ನೇಚರ್ಗೆ ಏನ್ ಆಗತ್ತೆ ಅಂತ ನಾವು ಒಂದ್ ಸ್ವಲ್ಪ ತಿಳುವಳಿಕೆ ಯೋಚನೆ ಮಾಡ್ಕೊಂಡು ಶುರು ಮಾಡಿದ್ರೆ ಅದಕ್ಕೆ ಉತ್ತರಗಳು ತಕ್ಷಣ ಸಿಗುತ್ತೆ. ಇದನ್ನ ನಾವು ಹೆಂಗೆ ಅರ್ಥ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಒಂದು ಮಡಕೆ ಅಲ್ಲಿ ನೀರಿಟ್ರೆ ಹೆಂಗಾಗುತ್ತೆ, ಸ್ಟೀಲ್ ಪಾತ್ರೆನಲ್ಲಿ ಇಟ್ರೆ ಹೆಂಗಾಗುತ್ತೆ, ಕಾಂಕ್ರೀಟ್ ಪಾತ್ರೆನಲ್ಲಿ ಹಾಕ್ರೆ ಹೆಂಗಿಡುತ್ತೆ. ಸೊ ಅದ್ರದ್ದು ನಾವು ಡಿಫ್ರೆನ್ಸ್ ನಾವು ಫೀಲ್ ಮಾಡಿದ್ರೆ ನಾವು ಸರಿಯಾಗಿರೋದು ಡಿಸಿಷನ್ ತಗೊಳಕ್ಕೆ ಸಾಧ್ಯತೆ ಇರುತ್ತೆ. ಇದು ಪೋಯಮ್ ನಾನು ಜಸ್ಟ್ ಇವಾಗ ಹೇಳಿದೆ. ನಾವು ಇಫ್ ಯು ವಾಂಟ್ ಟು ಚೇಂಜ್ ಯು ಹ್ಯಾವ್ ಟು ಬಿಗಿನ್ ವಿತ್ ಎ ಥಾಟ್. ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಇಟ್
so that we can find a solution very fast and very quick, probably before Dasara. Thank you, sir. Everyone, thank you everyone for listening patiently for my presentation. I heartfully congratulate the ATA team for me giving opportunity to present this solutions for in front of you. Thank you, sir. ಎಲ್ಲರಿಗೂ ಇದುವರೆಗೂ ಬಹಳ ತಾಳ್ಮೆಯಾಗಿ CND ವೇಸ್ಟ್ ಬಗ್ಗೆ ಸುಮಾರಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಶ್ರೀಯುತ ರಾಜೇಂದ್ರ ಕುಮಾರ್ ಜೈನ್ ಅವರು. ಇದನ್ನ ತಮ್ಮ ULB ಅಳವಡಿಸಬೇಕು ಅಂತ ಅಂದ್ಬಿಟ್ಟು ನಾನು ಈ ಮನವಿ ಮಾಡ್ಕೊತಾ ಇದ್ವಿ. ಸೊ ಇದಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಏನಾದ್ರು ಬೇಕಿದ್ರೆ ತಾವು ಮತ್ತೆ ತಿಳಿಸ್ಬೋದು, ಮೆಸೇಜ್ ಮಾಡ್ಬೋದು. ಈ ಒಂದು ಏನ್ ಮಾಡಿದ್ರು ಅದು ನಮ್ಗೆ ಯೂಟ್ಯೂಬ್ ಅಲ್ಲೂ ಸಹ SAD ಯೂಟ್ಯೂಬ್ ಚಾನಲ್ ಸಹ ಲಭ್ಯ ಇರುತ್ತೆ, ಅದನ್ನು ಸಹ ಬಳಕೆ ಮಾಡ್ಕೋಬಹುದು. ಧನ್ಯವಾದಗಳು. Thank you, sir.